ಎಲ್ರಿಗೂ ನಮಸ್ಕಾರ. ಶನಿವಾರದ ಬೆಳಿಗ್ಗೆ ಒಂದು ಹೊಸ ವೆಬಿನಾರ್ಗೆ ನೀವೆಲ್ಲ ಬಂದಿದ್ದೀರಿ. ಇದು ಮುಂದೆ ಬನ್ನಿ ತಂಡದಿಂದ ನಡೆಸ್ತಿರುವಂತಹ 7ನೇ ವೆಬಿನಾರ್ ಇದು. ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದೆ ಮಾಡಿರುವಂತ ಎಲ್ಲ ವೆಬಿನಾರ್ನ ನೀವು ನಮ್ಮ ಮುಂದೆ ಬನ್ನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಬಹುದು. ಹಲವಾರು ವಿಷಯಗಳ ಬಗ್ಗೆ ಮಾಡಿದೀವಿ. ಸಣ್ಣ ಉದ್ಯಮ ಕಟ್ಟೋದು ಹೇಗೆ, AI ಬಗ್ಗೆ, ಏಜೆಂಟಿಕ್ AI ಬಗ್ಗೆ, ಆನ್ಲೈನ್ ಫುಡ್ ಬಿಸ್ನೆಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ, ಅಥವಾ ಸ್ಟಾರ್ಟ್ಅಪ್ಗೆ ಫಂಡಿಂಗ್ ತಗೊಳ್ಳೋದಾದ್ರೆ ಸರ್ಕಾರದ ಯೋಜನೆಗಳು ಯಾವುದು, ಅದನ್ನ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಮಾಡಿದೀವಿ. ಅದೆಲ್ಲವೂ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಅಲ್ಲದೆ ಮುಂದೆ ಬನ್ನಿ ಪಾಡ್ಕಾಸ್ಟ್ 3 ಸಂಚಿಕೆ ಕೂಡ ನೀವು ಅಲ್ಲಿ ನೋಡ್ಬೋದು. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಆನ್ಲೈನ್ ಮಾರಾಟ ಮಾಡೋದು ಹೇಗೆ ಅಂತ ಒಂದು ಅದಕ್ಕೆ ಟೈಟಲ್ ಕೊಟ್ಟಿದ್ದೀವಿ. ಬಟ್ ಅದು ಮುಖ್ಯವಾಗಿ ಅಂದ್ರೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ನ ಬೇಸಿಕ್ಸ್ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂತಹ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ. ಅದು ಯಾಕೆ ಅಂದ್ರೆ ಸಾಕಷ್ಟು ಸಣ್ಣ ಬಿಸ್ನೆಸಸ್ ಕಟ್ತಿರೋಂಥವ್ರು, ಏನೋ ಇಳ್ಕಲ್ ಸೀರೆ ಮಾರಾಟ ಮಾಡ್ತಿರೋರು ಇರಬಹುದು, ಅಥವಾ ಒಂದು ಮನೇಲಿ ಏನೋ ಒಂದು ತಿಂಡಿ ಮಾಡಿ ಅದನ್ನ ಪ್ಯಾಕೇಜ್ ಮಾಡಿ ಮಾರಾಟ ಮಾಡ್ತಿರೋದು. ಸಾಕಷ್ಟು ಜನಕ್ಕೆ ಇವತ್ತು ಇನ್ಸ್ಟಾಗ್ರಾಮ್ ಮೂಲಕನೋ, ಫೇಸ್ಬುಕ್ ಮೂಲಕನೋ, ವಾಟ್ಸ್ಆಪ್ ಮೂಲಕನೋ ಮಾರ್ಕೆಟಿಂಗ್ ಮಾಡ್ಬೇಕು, ಅದ್ರ ಮೂಲಕ ಜನನ ತಲುಪಬೇಕು, ಮತ್ತೆ ಒಂದು ವ್ಯಾಪಾರ ಬೆಳೆಸ್ಬೇಕು ಅನ್ನೋಂತ ಆಸೆ ಉದ್ದೇಶ ಇದೆ. ಆದ್ರೆ ಅದನ್ನ ಹೇಗ್ ಮಾಡೋದನ್ನ ಗೊತ್ತಿಲ್ಲದೆ ಇರೋದ್ರಿಂದ ಅವರಿಗೆ ಅಂದ್ಕೊಂಡಷ್ಟು ಸಕ್ಸಸ್ ಸಿಗ್ತಿರಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಹೈಯರ್ ಲೆವೆಲ್ ತಿಳುವಳಿಕೆ ಅಂತ ಕರೆಯೋಣ. ಬಿಕಾಸ್ ಬಹಳ ಆಳವಾದ ಸಬ್ಜೆಕ್ಟ್ ಅದು. ಬಹಳ ತುಂಬಾ ಚಾನಲ್ಸ್ ಇದೆ ಅದರಲ್ಲಿ, ಎಲ್ಲದರಲ್ಲೂ ತಿಳ್ಕೊಳ್ಳೋದು ತುಂಬಾ ಇದೆ. ಎಲ್ಲದನ್ನೂ ಒಂದೇ ಸೆಷನ್ ಅಲ್ಲಿ ಮಾಡಕ್ ಆಗೋದು ಇಲ್ಲ. ಆದ್ರಿಂದ ಅಟ್ಲೀಸ್ಟ್ ವೆರಿ ಹೈ ಲೆವೆಲ್ ನಾವು ಇದನ್ನ ಕೊಡೋಣ, ಒಂದು ಪರಿಚಯ ಕೊಡೋಣ. ಅದರಲ್ಲಿ ಈ ಯಾವ್ಯಾವ ಟೂಲ್ಸ್ ಇದೆ, ಹೇಗ್ ಬಳಸಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಕೊಡುವಂತ ಒಂದು ವೆಬಿನಾರ್ ಮಾಡೋಣ ಅಂತ ಅನ್ಕೋತಾ ಇದ್ವಿ. ಆಗ ನಮ್ಗೆ ಸಚಿನ್ ಅವರು ಮುಂದೆ ಬಂದು ಅದನ್ನ ಮಾಡ್ತೀನಿ ಅಂತ ಹೇಳಿ. ನೋಡಿ, ಮುಂದೆ ಬನ್ನಿ ಅನ್ನೋ ಪದಕ್ಕೆ ಎಷ್ಟು ಒಂದು ಕನೆಕ್ಟ್ ಇದೆ ಅಂತ. ಮುಂದೆ ಬಂದ್ರು. ಅವರು ಹೈವ್ ಮೈಂಡ್ಸ್ ಅಂತ ಒಂದು ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದಿದೆ, ಅದರ ಹೆಡ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 10 ವರ್ಷದಿಂದ ಅವರಿಗೆ ಈ ಕ್ಷೇತ್ರದಲ್ಲಿ ಅನುಭವ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ನ ಆಳ ಅಗಲ, ಚಾನಲ್ಸ್ ಎಲ್ಲದರ ಕುರಿತು ಅವರು ಕೆಲಸ ಮಾಡಿರುವಂತ ಡೀಪ್ ಎಕ್ಸ್ಪರ್ಟೀಸ್ ಅವರಿಗಿದೆ. ಮತ್ತೆ ಹೈವ್ ಮೈಂಡ್ಸ್ ಕಂಪನಿ ಒಬ್ರು ಕನ್ನಡದವರೇ ಕಟ್ಟಿರೋದು. ಬಹಳ ದೊಡ್ಡ ಮಟ್ಟಕ್ಕೆ ಭಾರತದಲ್ಲಿ ಅದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ, ಡಿಜಿಟಲ್ ಏಜೆನ್ಸಿ ತುಂಬಾ ದೊಡ್ಡ ಹೆಸರಿರುವಂತ ಸಂಸ್ಥೆ. ಅದನ್ನ ಇತ್ತೀಚೆಗಷ್ಟೇ ಅಮೆರಿಕದ ಮ್ಯಾಡಿಸನ್ ವರ್ಲ್ಡ್ ಅನ್ನುವಂತ ಕಂಪನಿ, ಇಂಡಿಯನ್ ಕಂಪನಿನೇ, ಮುಂಬೈ, ಸಾರಿ ಇಂಡಿಯನ್ ಕಂಪನಿ ಮ್ಯಾಡಿಸನ್ ವರ್ಲ್ಡ್ ಅಂತ. ಮ್ಯಾಡಿಸನ್ ವರ್ಲ್ಡ್ ಅವರು ಅದನ್ನ ಪರ್ಚೇಸ್ ಮಾಡಿದ್ದಾರೆ, ಕೊಂಡ್ಕೊಂಡಿದ್ದಾರೆ, ಅಂದ್ರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮ್ಯಾಡಿಸನ್ ವರ್ಲ್ಡ್ ಆಲ್ಮೋಸ್ಟ್ ಒಂದು 3,500 ಕೋಟಿ ವಹಿವಾಟು ಮಾಡ್ತಿರುವಂತ ದೊಡ್ಡ ಸಂಸ್ಥೆ. ಸೊ ಆ ಮಟ್ಟದಲ್ಲಿ ಒಂದು ಸಂಸ್ಥೆ, ಕನ್ನಡದ ಒಂದು ಸಂಸ್ಥೆನ, ಕನ್ನಡಿಗರು ಕಟ್ಟಿರುವಂತ ಒಂದು ಸಂಸ್ಥೆನ ಕೊಂಡ್ಕೊಳ್ಬೇಕಂದ್ರೆ ಅಂತದೊಂದು ವ್ಯಾಲ್ಯೂ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಆ ಸಂಸ್ಥೆಯಲ್ಲಿ ಸಚಿನ್ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅಂಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಕೇಳ್ಕೊಂಡಾಗ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಾನು ಒಂದು ಇಂಟ್ರೊಡಕ್ಟರಿ ಸೆಷನ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಇನ್ನು ಮುಂದಿನ ಒಂದು 3/4 ಗಂಟೆ ಅವರು ನಿಮ್ ಜೊತೆ ಇಷ್ಟು ವಿಷಯಗಳನ್ನ ಹಂಚ್ಕೊಳ್ತಾರೆ. ಅದಾದ್ಮೇಲೆ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರು ನೀವು Q&A ಟ್ಯಾಬ್ ಅಲ್ಲಿ ಹೋಗಿ ಪ್ರಶ್ನೆನ ಟೈಪ್ ಮಾಡಿ ಹಾಕಿರಿ. ಕೊನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಒಂದೊಂದಾಗಿ ತಗೊಳ್ಳೋಣ. ಮತ್ತೆ ಎಲ್ರಿಗೂ ಇನ್ನೊಮ್ಮೆ ಸ್ವಾಗತ. ಶುರುವಾಗೋಷ್ಟೊತ್ತಿಗೆ 55-56 ಜನ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಸಚಿನ್. ಥ್ಯಾಂಕ್ ಯು ವಸಂತ್. ಐ ಥಿಂಕ್ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಶುರು ಮಾಡಿದ್ದು ಇಂಜಿನಿಯರಿಂಗ್ ಆದ್ಮೇಲೆ ಈ ಕಂಪ್ನಿನಲ್ಲೇ ಶುರು ಮಾಡಿದ್ದು. ಸೊ 2015 ಅಲ್ಲಿ ಜಾಯ್ನ್ ಆಗಿ ಈಗ ಹೆಡ್ ಆಫ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ನ ಹೆಡ್ ಮಾಡ್ತಿದ್ದೆ. ಅದೇ ಜ್ಯೋತಿರ್ಮಯಿ ಅಂತ ನಮ್ಮ ಫೌಂಡರು. ಸೊ ಏನೇ ನಾವು ಮಾಡಿದ್ರು ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಅವರ್ ಅಂಡ್ ಅವರ್ ಎಫರ್ಟ್ಸ್. ಸೊ ಅದನ್ನ ಮುಂದಿಟ್ಕೊಂಡು ಅದೇ ವಸಂತ ಅವ್ರು ಹೇಳ್ದಂಗೆ ಒಂದು ಹೈಯರ್ ಲೆವೆಲ್ ಬೇಸಿಕ್ ಥಿಂಗ್ಸ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಹೇಳಿ ಬೇಡ, ದೆನ್ ಕ್ವಶನ್ಸ್ ಅಥವಾ ಇನ್ನ ಡೀಪರ್ ಸೆಷನ್ಸ್ ಬೇಕು ಅಂದ್ರೆ ವಿಲ್ ಟೇಕ್ ಇಟ್ ಅಹೆಡ್. With that, I'll start. So ಒಂದು ಸಣ್ಣ ಸ್ಟೋರಿ ಅಂದ್ರೆ ಒಂದು ಕತೆ ಮೂಲಕ ಶುರು ಮಾಡೋಣ ಅಂತ. ಸೊ ಪಕ್ಕದ ಮನೆ ಆಂಟಿ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತಿದ್ರು, ಎಸ್ಪೆಷಲಿ ಮಲೆನಾಡು ಕಡೆಯವರು. ಸೊ ಮಾವಿನ ಮಿಡಿ ಅಂದ್ರೆ ಸ್ವಲ್ಪ ಆ ಕಡೆಯವ್ರಿಗೆ ಹೆಚ್ಚು ಒಲ್ವು. ಹಾಗಾಗಿ ಮನೇಲಿ ಮಾಡಿ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ, ಅಂದ್ರೆ ಸುತ್ತಮುತ್ತ ಮನೆಯವ್ರಿಗೆಲ್ಲ ಕೊಡ್ತಿದ್ರು. ಎಲ್ಲ ಇಷ್ಟಪಡೋರು ರಿಲೇಟಿವ್ಸ್ ಬಂದಾಗ ಎಲ್ಲ ಹಾಕೊಂಡು ತಿನ್ನೋದು ಮಾಡೋದು ಎಲ್ಲ ಮಾಡ್ತಿದ್ರು. ಸೊ ಮಕ್ಕಳೆಲ್ಲ ಬೆಳೆದ್ಮೇಲೆ ಬೆಂಗಳೂರಿಗೆ ಬಂದ್ರು. ಸೊ ಬೆಂಗಳೂರಿಗೆ ಬಂದ ಮೇಲೆ ಅಗೈನ್ ಸುತ್ತಮುತ್ತ ಅಕ್ಕಪಕ್ಕದ ಮನೆಯವರು ಕೊಡ್ತಿದ್ರು, ಮಾಡ್ತಿದ್ರು.
ಆ ಟೈಮಲ್ಲಿ ಅವರ ಮಗ ಬೆಳೆದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಸೊ ಅವನು ಹೇಳ್ದ, ಯಾಕಮ್ಮ ನೀನು ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಹಾಕೋ, ನಿಂಗೆ ಇನ್ನ ಜಾಸ್ತಿ ನಿಂದು ಕಾಂಟ್ಯಾಕ್ಟ್ಸ್ ಏನಿದೆ ಅಥವಾ ನಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ಏನಿದೆ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೊಂಡು ಮಾಡ್ತೀನಿ, ಮೇ ಬಿ ಜಾಸ್ತಿ ಆರ್ಡರ್ಗಳು ಬರ್ಬೋದು ಅಂತ. ಸೊ ಯೂಶಲ್ ಆಗಿ ಒಂದು 5-10 ಬಾಟ್ಲ್ ತಿಂಗಳಿಗೆ ಮಾರ್ತಿದ್ದವರು ಈ ತರ ವಾಟ್ಸ್ಆಪ್ ಮೂಲಕ ಹೇಳ್ತಾ ಹೋದಾಗ ಅದೊಂದು 20-30 ಬಾಟ್ಲ್ ಆಗಿ ಟರ್ನ್ ಆಯ್ತು. ಸೊ ಈ ತರ ಒಂದು ಸ್ಮಾಲ್ ಸ್ಟೆಪ್ ಆಫ್ ಮೇಕಿಂಗ್ ಇಟ್ ಡಿಜಿಟಲ್ ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ವಾಸ್ಟ್ ಅಂತ. ಸೊ ಇದು ಒಂದು ಸಣ್ಣ ವಾಟ್ಸಾಪ್ ಇಂದ ಶುರು ಆಗಿದ್ದು. ಹಾಗೆ ಮುಂದುವರ್ಕೊಂಡು ಹೋಗಿ ಈಗ ಸಪ್ಲೈ ಮಾಡಕ್ ಶುರು ಮಾಡಿದ್ದಾರೆ ಕೆಲವೊಂದು ಅಂಗಡಿಗಳಿಗೆ. ಸೊ ಆ ತರ ಶುರು ಆಗಿದೆ. ಇನ್ನೊಂದು ಫ್ರೆಂಡು ಒಂದು ಲಿಕ್ವಿಡ್ ಸೋಪ್ಸ್ ತರ ಮಾಡಕ್ಕೆ ಅಂತ ಶುರು ಮಾಡಿದ್ದು. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವರು. ಸೊ ಡೀಸೆಂಟ್ ಫಾಲೋಯಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು. ಸೊ ಅದನ್ನ ಶುರು ಮಾಡಿದ್ರು. ಕೊನೆಗೆ ಫಾಲೋವರ್ಸ್ ಬೆಳೀತಾ ಆರ್ಡರ್ಸ್ ಬೆಳೀತಾ ಅವ್ರಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು. ಓಕೆ, ಇಷ್ಟೊಂದು DMs ಬರ್ತಿದೆ, ನನಗೆ ಎಷ್ಟೊಂದು ಆರ್ಡರ್ಗಳು ಬಂದು ಮಿಸ್ ಆಗ್ತಿದೆ ಅಂತೆಲ್ಲ ಅನ್ಕೊಂಡಾಗ ಅವ್ರ ನೆಕ್ಸ್ಟ್ ಸ್ಟೆಪ್ ಬಂದು, ಓಕೆ ನಂದೇ ಆದ ಒಂದು ಆನ್ಲೈನ್ ಅಂಗಡಿ ಇರಬೇಕು, ವಿಚ್ ಇಸ್ ನಥಿಂಗ್ ಬಟ್ ಯುವರ್ ವೆಬ್ಸೈಟ್. ಸೊ ಆ ವೆಬ್ಸೈಟ್ ಅಲ್ಲಿ ಎಲ್ಲ ಹಾಕಕ್ ಶುರು ಮಾಡಿ ಒಂದು ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಟೂಲ್ ಎಲ್ಲ ಬಳಸ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರು. ಸೊ ದಟ್ ದ ಸ್ಕೇಲ್ ಅಪ್ ವಿಲ್ ಹ್ಯಾಪನ್ ಅನ್ನೋ ತರ. ಸೊ ಈ ಎರಡು ಸಣ್ಣ ಕಥೆಗಳು ಈಸ್ ವಾಟ್ ಐ ವಿಲ್ ಟಾಕ್ ಅಬೌಟ್. ಹೇಗೆ ಮಾಡ್ಬೋದು, ಹೇಗೆ ಹೈ ಲೆವೆಲ್ ಅಲ್ಲಿ ನಾವು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತಿಂದು ಅಜೆಂಡಾ ಇದು, ಮಾರ್ಕೆಟಿಂಗ್ ದೆನ್ ವರ್ಸಸ್ ನಾವು. ಅವಾಗ ಹೇಗಿತ್ತು, ಇವಾಗ ಹೇಗಿದೆ. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಐ ಥಿಂಕ್ ಎಲ್ಲರಿಗೂ ಗೊತ್ತು ಏನಕ್ಕೆ ಬೇಕು ಅಂತ. ಬಟ್ ಸ್ಟಿಲ್ ಯಾವ್ಯಾವ ಕಾರಣಕ್ಕಾಗಿ ಇದು ಮುನ್ನೆಲೆ ಬಂದಿದೆ ಅದೆಲ್ಲ ಮಾತಾಡೋಣ. ಆಮೇಲೆ ಸ್ವಲ್ಪ ಜಾರ್ಗನ್ಸ್, ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ವರ್ಲ್ಡ್ ಅಲ್ಲಿ ಕೆಲವೊಂದು ವರ್ಡ್ಸ್ ನೆಲ್ಲ ಯೂಸ್ ಮಾಡ್ತಾರೆ, CPC, CAC. ಸೊ ಇದೆಲ್ಲ ಏನಕ್ಕೆ ನಿಮಗ್ ಗೊತ್ತಿರಬೇಕು. ಈ ಒಂದು ಈಗ ನೀವು ಮಾಡಿದ್ರು ಅಥವಾ ಇನ್ನೊಬ್ಬರ ಕೈಲಿ ಮಾಡಿಸಿದ್ರು, ನಿಮ್ಗೆ ಅಟ್ಲೀಸ್ಟ್ ಅದರದ್ದು ಬೇಸಿಕ್ಸ್ ಅನ್ನೋದೊಂದು ಗೊತ್ತಿದ್ರೆ ನೀವು ಓಕೆ, ಯಾರಾದ್ರೂ ಬಂದು ನಾನು ಮಾಡ್ಕೊಡ್ತೀನಿ ಅಂದಾಗ ಓಕೆ ಇದು ಕರೆಕ್ಟ್ ಆಗಿ ಹೇಳ್ತಿದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಅದೇ ಸೆಲ್ಲಿಂಗ್ ಥ್ರೂ ವಾಟ್ಸ್ಆಪ್ ಅಥವಾ ಸೋಷಿಯಲ್ ಮೀಡಿಯಾ ಮತ್ತೆ ವೆಬ್ಸೈಟ್ ಅಲ್ಲಿ ಹೇಗೆ ನಡೆಯುತ್ತೆ ಅಂತ ನೋಡು. ಸೊ ಅವಾಗ ಮಾರ್ಕೆಟಿಂಗ್ ಅಂದ್ರೆ ಒಂದು ಅಂಗಡಿಗೆ ಹೋಗ್ತಿದ್ವಿ, ಆ ಅಂಗಡಿನಲ್ಲಿ ಏನಾದ್ರು ಚೆನ್ನಾಗಿದ್ರೆ ಬಂದು ಮನೆಯಲ್ಲಿ ಹೇಳಿ, ಓಕೆ ಈ ಅಂಗಡಿನಲ್ಲಿ ಇದು ಚೆನ್ನಾಗಿರುತ್ತೆ, ಅಥವಾ ಒಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಓಕೆ ಈ ಪದಾರ್ಥ ಅಂತ ತಗೋಬಹುದು ಇಲ್ಲಿ ಅಂತ ನೋಡ್ತಿದ್ವಿ, ಅಥವಾ ಒಂದು ರೇಡಿಯೋ ಆ ತರದ್ದು ಮೂಲಕ ಶುರು ಆಗಿದ್ದಲ್ಲ. ಸೊ ಇದು ಆವಾಗ ಮೇನ್ಲಿ ಥ್ರೂ ಫ್ಯೂ ಮೀಡಿಯಮ್ಸ್ ಅಂಡ್ ಇಟ್ ವಾಸ್ ರೆಸ್ಟ್ರಿಕ್ಟೆಡ್ ಟು ಫ್ಯೂ ಕಿಲೋಮೀಟರ್ಸ್ ಅಗೈನ್. ಸೊ ಈಗ ಅಂಗಡಿ ಹತ್ರ ಇರೋ ಶಾಪ್ ಕೀಪರ್ಸ್ ಏನಿದ್ದಾರೆ ಅವ್ರ ಸುತ್ತಮುತ್ತ ಏನೊಂದು ಮ್ಯಾಕ್ಸಿಮಮ್ 3-5 ಕಿಲೋಮೀಟರ್ ದೂರದವರೆಗೂ ಸರ್ವಿಸ್ ಮಾಡ್ಬೋದಿತ್ತು. ಅದಕ್ಕಿಂತ ಜಾಸ್ತಿ ಹೋಗ್ಬೇಕು ಅಂದ್ರೆ ಅದೇ ಒಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ ಮಾಡೋರು. ಬಟ್ ಅಡ್ವರ್ಟೈಸ್ ಮಾಡಿರೋ ಪೇಪರ್ಸ್ ಬೇರೆ ಜಾಗದಲ್ಲಿದ್ದು ಅವರು ಅಲ್ಲಿಂದ ಈ ಅಂಗಡಿಗೆ ಬರಬೇಕು ಅಂದ್ರು ಕಷ್ಟ ಆಗೋದು. ಸೊ ಈ ತರದ್ದೆಲ್ಲ ಸ್ವಲ್ಪ ಅಡೆತಡೆಗಳಿತ್ತು. ಆದ್ರೆ ಈಗ ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಕೂತ್ಕೊಂಡು ಪಕ್ಕದ ಮನೆಯವರಿಂದ ಹಿಡಿದು ಪಕ್ಕದ ದೇಶದವರೆಗೂ ಆರಾಮಾಗಿ ನಮ್ದು ಏನು ಪದಾರ್ಥ ಇದೆ ಅಥವಾ ಏನ್ ಸರ್ವಿಸ್ ಕೊಡ್ತೀವಿ ಅದನ್ನ ಈಸಿಯಾಗಿ ಅವ್ರಿಗೆ ಮುಟ್ಟೋ ತರ ಮಾಡ್ಬೋದು. ಪ್ಲಸ್ ನಮ್ದು ಈಗ ಏನೇ ಇದ್ರು ಎಲ್ಲ ಒಂದಲ್ಲ ಒಂದು ಸ್ಕ್ರೀನ್ ಜೊತೆನಲ್ಲೇ ಇದೆ. ಈಗ ಏನೋ ಒಂದು ವಿಡಿಯೋ ನೋಡ್ಬೇಕು ಅಂದ್ರೆ ಐದರ್ ಮೊಬೈಲ್ ಇದೆ ಅಥವಾ ಲ್ಯಾಪ್ಟಾಪ್ ಇದೆ, ಅಥವಾ ಟಿವಿನಲ್ಲಿ ಕೂಡ ಈಗ ಕನೆಕ್ಟೆಡ್ ಟಿವಿಸ್ ಅಂತ ಹೇಳಿ ಎಲ್ಲ ಯೂಟ್ಯೂಬ್ ಆಗ್ಲಿ OTTs ಆಗ್ಲಿ ಎಲ್ಲ ಇದೆ. ಸೊ ಎಲ್ಲಾ ಕಡೆ ಎಲ್ಲಾ ತರ ನೋಡೋ ಅಂತ ಸುಲಭವಾದ ಮಾರ್ಗ ಇದೆ. ಸೊ ಹಾಗಾಗಿ ಇದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಮುಂದೆ ನೋಡೋಣ.
ಇದ್ರ ಜೊತೆಗೆ ಏನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳೋದಾದ್ರೆ, ಸೊ ಈ 4 ಪಾಯಿಂಟ್ಸ್ ಈಸ್ ವಾಟ್ ಮೇಕ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಈಸಿ. ಸೊ ಒಂದು ರೀಚು, ನಾನು ಹೇಳ್ದಂಗೆ, ಸೊ ಒಂದು ಬೆಂಗಳೂರು ಅಥವಾ ಇನ್ನೊಂದು ಯಾವ್ದೋ ಊರಲ್ಲಿ ಕೂತು ಇನ್ನೊಂದು ಯಾವ್ದೋ ರಾಜ್ಯಕ್ಕೆ ಅಥವಾ ಇನ್ನೊಂದು ಯಾವ್ದೋ ದೇಶಕ್ಕೆ ನಮ್ದು ಕಲೆ ಅಥವಾ ನಮ್ದು ಏನೊಂದು ಕ್ರಿಯೇಟ್ ಮಾಡಿದೀವಿ ಕಂಟೆಂಟ್ ನ ರೀಚ್ ಮಾಡೋದಕ್ಕೆ ಸುಲಭ ಮಾಡುತ್ತೆ. ಎರಡನೇದು, ಇಟ್ ಈಸ್ ಅಫೋರ್ಡಬಲ್. ಅಂದ್ರೆ ನಿಮ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಮ್ಮ ಕಂಟೆಂಟ್ ಅಥವಾ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಡೆಲಿವರ್ ಮಾಡ್ಬೇಕು ಅನ್ನೋದಿಲ್ಲ. ಯಾಕಂದ್ರೆ ಮೊದಲೆಲ್ಲ ಆದ್ರೆ ನಮ್ ಬಗ್ಗೆ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅಂದ್ರೆ ಪೇಪರ್ ಅಲ್ಲಿ ಹಾಕಿಸ್ಬೇಕಾಯ್ತು. ಪೇಪರ್ ಅಲ್ಲಿ ಮಿನಿಮಮ್ ಇಷ್ಟು ಕಾಪೀಸ್ಗೆ ಹಾಕಿಸ್ಲೇಬೇಕಿತ್ತು. ಸೊ ಅವೆಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಇಟ್ ವಿಲ್ ರೀಚ್ ಟು ಮಚ್ ಮೋರ್ ಆಡಿಯನ್ಸ್ ದನ್ ವಾಟ್ ದ ಟ್ರೆಡಿಷನಲ್ ಮೆಥಡ್ಸ್ ವುಡ್ ಹ್ಯಾವ್ ಟೇಕನ್ ಅನ್ನೋದ್ರಲ್ಲಿ. ಟಾರ್ಗೆಟಿಂಗ್ ಅಂದ್ರೆ ಯಾರಿಗೆ ಮುಟ್ಬೇಕು ನಮ್ಮ ಕಂಟೆಂಟು ಅಥವಾ ನಮ್ಮ ಸರ್ವಿಸ್, ನಮ್ಮ ಪ್ರಾಡಕ್ಟು, ಅದನ್ನ ಕೂಡ ಫೈನ್ ಟ್ಯೂನ್ ಮಾಡ್ಬೋದು. ಆಮೇಲೆ ಮೇಜರ್ ಶಿಫ್ಟ್ ಫ್ರಮ್ ಟ್ರೆಡಿಷನಲ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ರಿಯಲ್ ಟೈಮ್ ಡೇಟಾ. ಸೊ ನೀವು ಇವಾಗ ಅಪ್ಲೋಡ್ ಮಾಡಿ ಒಂದು ಕಂಟೆಂಟ್ ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗ್ತಿದ್ಯಾ ಇಲ್ವಾ, ಏನು ಫೈನ್ ಟ್ಯೂನ್ ಮಾಡಿದ್ರೆ ಇನ್ನ ಜಾಸ್ತಿ ಮಾರಾಟ ಮಾಡ್ಬೋದು ಅಥವಾ ಜಾಸ್ತಿ ಜನಕ್ಕೆ ತಲುಪಿಸ್ಬೋದು ಅಂತೆಲ್ಲ ಹೇಳಿ. ಸೊ ಈ 4 ಪಾಯಿಂಟ್ಸ್ ಇಸ್ ವಾಟ್ ಈಸ್ ಮೇಕಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಮೋರ್ ಅಂಡ್ ಮೋರ್ ಈಸಿಯರ್ ಫಾರ್ ಈವನ್ ಕಾಮನ್ ಮ್ಯಾನ್ ಅಂತ ನನ್ನ ಅನಿಸಿಕೆ. ಪ್ಲಸ್ ಈಗಾಗಲೇ ನಾವೆಲ್ಲದಕ್ಕೂ ಒಂದಲ್ಲ ಒಂದು ರೀತಿ ಸ್ಕ್ರೀನ್ಸ್ ಬಳಸ್ತಿರೋದ್ರಿಂದ ದಿಸ್ ಮೇಕ್ಸ್ ಇಟ್ ನೋ ಬ್ರೈನರ್ ಅನ್ನೋ ಥರ. ಸೊ ಸ್ವಲ್ಪ ಟ್ರೆಡಿಷನಲ್ ಮಾರ್ಕೆಟಿಂಗ್ ಪ್ರೋಸು ಮತ್ತೆ ಕಾನ್ಸ್ ತಿಳ್ಕೊಳ್ಳೋಣ. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಏನಾಗೋದು, ಸೊ ಟಿವಿನಲ್ಲಿ ನೋಡೋದು, ನ್ಯೂಸ್ ಪೇಪರ್ ಅಲ್ಲಿ ನೋಡೋದು ಅಥವಾ ರೇಡಿಯೋನಲ್ಲಿ ಕೇಳೋದು. ಸೊ ಏನು ಅಂದ್ರೆ, ಒಂದು ಟಿವಿ ಅಂದ್ರೆ ಕೂತು ಟಿವಿ ನೋಡ್ಬೇಕಾದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅಥವಾ ಆರಾಮಾಗಿರುತ್ತೆ. ಏನೇ ಒಂದು ಹಾಕಿದ್ರು ಅದರಲ್ಲಿ ನಾವು ನೋಡಿ ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರ್ತೀವಿ. ಯಾಕಂದ್ರೆ ಎಲ್ಲೂ ಎದ್ದು ಓಡೋಗ್ತಿರಲ್ಲ ಅಥವಾ ಇನ್ನೊಂದೇನೋ ಮಾಡ್ತಿರಲ್ಲ. ಸ್ವಲ್ಪ ಮೆಮೊರಬಲ್ ಆಗೂ ಇರುತ್ತೆ. ಈಗ ಎಷ್ಟೊಂದು ಜನಕ್ಕೆ ವಾಷಿಂಗ್ ಪೌಡರ್ ನಿರ್ಮಾ ಅಂದಿದ ತಕ್ಷಣ ಅದೊಂದು ಟ್ಯೂನ್ ಬರುತ್ತೆ, ರೇಡಿಯೋನಲ್ಲಿ ಕೇಳಿರೋದು ಅಥವಾ ಟಿವಿನಲ್ಲಿ ನೋಡಿರೋದು. ಆಮೇಲೆ ಒಂದ್ಸತಿ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ರೆ ಅದನ್ನ ಚೇಂಜ್ ಮಾಡೋದು ತೀರಾ ಕಷ್ಟ. ಸೊ ಅದು ಹಂಗೆ ಉಳಿದು ಬಿಡುತ್ತೆ. ಬಟ್ ಕಾನ್ಸ್ ಏನು ಅಂದ್ರೆ, ಮೆಷರ್ಮೆಂಟ್ ಸ್ವಲ್ಪ ಕಷ್ಟ, ಆಮೇಲೆ ಇಮಿಡಿಯೇಟ್ ಆಗೂ ಇರಲ್ಲ, ದುಬಾರಿ, ಎಕ್ಸ್ಪೆನ್ಸಿವ್, ಆಮೇಲೆ ಡೈರೆಕ್ಟ್ ಇಂಟ್ರಾಕ್ಷನ್ ಕೂಡ ಇರಲ್ಲ. ಓಕೆ, ನಾನು ಈ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಟಿವಿಲಿ ಹಾಕಿದ್ರೆ ಅಥವಾ ಒಂದು ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ರೆ ನನ್ನ ಪ್ರಾಸ್ಪೆಕ್ಟ್ ಅಥವಾ ನಾನು ನನ್ನ ಪ್ರಾಡಕ್ಟ್ ನ ತಗೊಳ್ಳುವಂತ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೂ ಇಮಿಡಿಯೇಟ್ ಆಗಿ ಆಗಲ್ಲ. ಸೊ ಇದು ಕಾನ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ರೆ ಎಂಗೇಜ್ಮೆಂಟ್ ಅನ್ನೋದೇನಿದೆ ಅದು ಇಮಿಡಿಯೇಟ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಮೆಷರ್ ಮಾಡ್ಬೋದು ಏನೇನು ಆಗ್ತಿದೆ, ಓಕೆ ನಾನು ಅನ್ಕೊಂಡಂಗೆ ಎಲ್ಲಾರ್ಗು ತಲುಪ್ತಿದ್ಯಾ ಇಲ್ವಾ, ಏನು ಎತ್ತ ಅನ್ನೋದು. ಆಮೇಲೆ ಟಾರ್ಗೆಟೆಡ್, ಓಕೆ ನಾನೀಗ ಬರೀ ಹುಡುಗರಿಗೆ ಟಾರ್ಗೆಟ್ ಮಾಡಬೇಕು ಆಪ್ಷನ್ ಇದೆ, ಬರೀ ಹುಡುಗಿರಿಗೆ ಮಾಡಬೇಕು ಆಪ್ಷನ್ ಇದೆ, ಅಥವಾ ಬರೀ ಒಂದು ಊರಿಗೆ ಮಾಡಬೇಕು, ಒಂದು ರಾಜ್ಯಕ್ಕೆ ಮಾಡಬೇಕು ಅಥವಾ ಒಂದು ದೇಶಕ್ಕೆ ಮಾಡಬೇಕು, ಈ ವಯಸ್ಸವ್ರಿಗೆ ಟಾರ್ಗೆಟ್ ಮಾಡಬೇಕು. ಸೊ ಇಂಥದ್ದೆಲ್ಲ ಈವನ್ ಆಸ್ ಸ್ಪೆಸಿಫಿಕ್ ಆಸ್ ಫ್ಯೂ ಯೂಸರ್ಸ್ ಕೂಡ ನೀವು ಟಾರ್ಗೆಟ್ ಮಾಡಿ. ಸೊ ಇದು ಇದ್ರದ್ದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಬಂದು ಐ ಥಿಂಕ್ ನಾವೆಲ್ಲ ಹೇಳಿರ್ತೀವಿ, ಅಯ್ಯೋ ಬರೀ ಅದೇ ಅಡ್ವರ್ಟೈಸ್ಮೆಂಟ್ ಬರ್ತಿದ್ಯಪ್ಪ ಎಲ್ಲಿ ನೋಡಿದ್ರು. ಸ್ವಲ್ಪ ಕೆಲವೊಂದ್ ಸತಿ ನಮ್ಗೆ ಯೂಸ್ ಆಗದೆ ಇರೋ ಅಡ್ವರ್ಟೈಸ್ಮೆಂಟ್ಸ್ ಪದೇ ಪದೇ ಬಂದಾಗ ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಆಮೇಲೆ ಲೆಸ್ ಪರ್ಮನೆಂಟ್, ಅಂದ್ರೆ ಓಕೆ ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡುತ್ತೆ. ಅಷ್ಟೊಂದು ಮೆಮೊರಬಲ್ ಆಗಿ ಇರುವಂತ ಕಂಟೆಂಟ್ ಅಥವಾ ಅಡ್ವರ್ಟೈಸ್ಮೆಂಟ್ ಆಗ್ಲಿ ತೀರಾ ಕಮ್ಮಿ. ಯಾಕಂದ್ರೆ ಪ್ರತಿದಿನ ಯೂಶಲ್ ಆಗಿ ಎಲ್ಲ ಅಲ್ಗಾರಿದಮ್ಸ್ ಏನ್ ಮಾಡುತ್ತೆ, ಹೊಸ ಕಂಟೆಂಟ್ಸ್ ಏನಿದೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ಹಳೇದು ಎಷ್ಟೇ ಚೆನ್ನಾಗಿ ಓಡಿದ್ರು ಅದಕ್ಕೊಂದು ಎಂಡ್ ಡೇಟ್ ಅಂತ ಇರುತ್ತೆ. ಅದಾದ್ಮೇಲೆ
ನೀವೇ ಮ್ಯಾನ್ಯಲ್ ಆಗಿ ಹೋಗಿ ಸರ್ಚ್ ಮಾಡಿ ಹುಡುಕಿದ್ರೆ ಸಿಗುತ್ತೆ ಹೊರತು ಡೈರೆಕ್ಟ್ ಆಗಿ ಅಲ್ಗೋರಿಥಮ್ ಅಂತ ಏನ್ ಕರಿತೀವಿ ಅದು ಪುಷ್ ಮಾಡಕ್ ಹೋಗಲ್ಲ. ಆಮೇಲೆ ಮೂರನೇದು ಕಾನ್ಸ್ಟೆಂಟ್ಲಿ ಎವಾಲ್ವಿಂಗ್, ಅಂದ್ರೆ ಇವತ್ತು ಏನ್ ವರ್ಕ್ ಆಗ್ತಿದೆ ನಾಳೆ ಅದು ವರ್ಕ್ ಆಗಲ್ಲ. ಸೊ ಇದ್ರದ್ದು ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ನಮ್ಮ ಸಂಸ್ಥೆನೆ 2010 ಶುರು ಮಾಡಿದ್ದು. ಅವಾಗ ಇನ್ಸ್ಟಾಗ್ರಾಮೇ ಇರ್ಲಿಲ್ಲ. ಈಗ ಇನ್ಸ್ಟಾಗ್ರಾಮ್ ಇಂದ ನಮಗೆ ಆಗೋ ಬಿಸ್ನೆಸ್ ಇಸ್ ಮೋರ್ ದ್ಯಾನ್ 40-50% ಅನ್ಕೋಬಹುದು. ಜಸ್ಟ್ ಅನ್ ಎಕ್ಸಾಂಪಲ್ ಅಲ್ಲ. ಸೊ ಆ ತರ ಇವತ್ತಿರೋ ಟೆಕ್ನಾಲಜೀಸ್, ಇವತ್ತಿರೋ ಸೋಷಿಯಲ್ ಮೀಡಿಯಾ ನಾಳೆ ಇರುತ್ತೋ ಇಲ್ವೋ, ಅಥವಾ ಇದ್ರೂ ಅದು ಯಾವ ಬೇರೆ ರೀತಿ ತಗೊಳುತ್ತೆ, ಅಥವಾ ಬೇರೆ ಯಾವ ಶೇಪ್ ಅದು ತಗೊಳುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಕಾನ್ಸ್ಟೆಂಟ್ ಆಗಿ ಅಪ್ಸ್ಕಿಲ್ಲಿಂಗ್ ನಡೀತಾನೆ ಇರಬೇಕು. ಸೊ ದಟ್ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು, ಆ ಲರ್ನಿಂಗ್ಸ್ ಆ ಚಾನೆಲ್ ನ ಯುಟಿಲೈಸ್ ಮಾಡ್ಕೊಳಕ್ ಸುಲಭ ಆಗುತ್ತೆ. ಯೂಶಲ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾವು 2 ರೀತಿ ವಿಂಗಡಣೆ ಮಾಡ್ತೀವಿ. ಸೊ ಆರ್ಗ್ಯಾನಿಕ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನು ದುಡ್ಡು ಹಾಕದೆ ಒಂದು ಕಂಟೆಂಟ್ ನ ರೀಚ್ ಮಾಡೋ ತರ. ಫಾರ್ ಎಕ್ಸಾಂಪಲ್, ಈಗ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕಕ್ ನೀವೇನ್ ದುಡ್ಡು ಕೊಡ್ಬೇಕಾಗಿಲ್ಲ, ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅಥವಾ ಒಂದು ವಿಡಿಯೋ ಹಾಕಿದಾಗ ನೀವು ದುಡ್ಡೇನ್ ಕೊಡ್ಬೇಕಾಗಿಲ್ಲ, ಅಥವಾ ನಿಮ್ದೇ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಬ್ಲಾಗ್ಸ್ ಬರೀತಿದ್ದೀರಾ, ಅಥವಾ ನಿಮ್ದೊಂದು ಪ್ರಾಡಕ್ಟ್ ಕ್ಯಾಟಲಾಗ್ ತೋರಿಸ್ಬೇಕು, ಅದಕ್ಕೆ ಏನ್ ದುಡ್ಡು ಕೊಡೋದು ಬೇಡ. ಸೊ ಎನಿಥಿಂಗ್ ದಟ್ ಕ್ಯಾನ್ ಗಿವ್ ಯು reach without you actually paying directly is what is we call it as organic. ಎರಡನೇದು ಬಂದು ಇನ್ಆರ್ಗ್ಯಾನಿಕ್ ಅಂತ ಕರಿತೀವಿ. ಸೊ ಇದರಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್, ಕೊಲಾಬ್ರೇಷನ್ಸ್ ಇವೆಲ್ಲ ಇನ್ಆರ್ಗ್ಯಾನಿಕ್ ಕಡೆ ಬಂದ್ಬಿಡುತ್ತೆ. ಸೊ ಈಗ ನಾವು ಒಂದು ಇನ್ಸ್ಟಾಗ್ರಾಮ್ ನಡೆಸ್ತಾ ಇದೀವಿ, ಒಂದು ಪೇಜ್ ನಡೆಸ್ತಿದೀವಿ, ಅಥವಾ ನಮ್ದೇ ಒಂದು ಪ್ರೊಫೈಲ್ ಇದೆ. ಸೊ ಅದರಲ್ಲಿ ನಿಮ್ಗೆ ಬೂಸ್ಟ್ ಪೋಸ್ಟ್ ಅಂತ ಕಾಣಿಸುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನೀವು ಎಷ್ಟೊಂದು ಸ್ಕ್ರಾಲ್ ಮಾಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಿರ್ತಾರಲ್ಲ, ಸ್ಪಾನ್ಸರ್ಡ್ ಅಂತ ಬರುತ್ತೆ. ಸೊ ಅದೆಲ್ಲ ನೀವು ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅನ್ನೋ ಕಂಪ್ನಿಗೆ ಪೇ ಮಾಡ್ತಿರ್ತೀರ. ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ್ಲೂ ಫಸ್ಟ್ 2-3 ರಿಸಲ್ಟ್ಸ್ ಆಡ್ ಅಥವಾ ಸ್ಪಾನ್ಸರ್ಡ್ ಅಂತ ಅಲ್ಲಿ ಸಣ್ಣದಾಗಿ ಲೇಬಲ್ ತರ ಹಾಕಿದ್ರೆ ನೀವು ಗೂಗಲ್ ಪೇ ಮಾಡ್ತಿದ್ದೀರಾ. ಓಕೆ, ನನ್ನ ಆಡ್ ನ ಫಸ್ಟ್ ತೋರ್ಸು, ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ. ಸಿಮಿಲರ್ಲಿ ನೀವು ಅಮೆಝಾನ್ ಅಲ್ಲಿ ಏನಾದ್ರು ಪ್ರಾಡಕ್ಟ್ ನ ಸರ್ಚ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ಪಾನ್ಸರ್ಡ್ ಅಂತ ಸಣ್ಣ ಲೇಬಲ್ಸ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲ ಪ್ಲಸ್ ಈ ಇನ್ಆರ್ಗ್ಯಾನಿಕ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ ನಾರ್ಮಲ್ ಪೋಸ್ಟ್ಗೂ ಅಡ್ವರ್ಟೈಸ್ ಪೋಸ್ಟ್ಗೂ ವ್ಯತ್ಯಾಸನೇ ಇರಲ್ಲ, ಅನ್ಲೆಸ್ ಯು ನೋ ಓಕೆ ಆ ಸಣ್ಣ ಲೇಬಲ್ಸ್ ನ ನೀವು ಗಮನ ಇಟ್ಟು ನೋಡಿ ಅಥವಾ ಪದೇ ಪದೇ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ, ಓಕೆ ಇದು ಪೇ ಮಾಡಿದ್ದಾರೆ ಅದಕ್ಕೆ ಮೇಲ್ ಬರ್ತಿದೆ, ಇದು ಪೇ ಮಾಡಿಲ್ಲ ಅಂತ. ಸೊ ನಾವು ಯೂಶಲ್ ಆಗಿ ಎವ್ರಿಥಿಂಗ್ ಅಂಡರ್ ಡಿಜಿಟಲ್ ಮಾರ್ಕೆಟಿಂಗ್ ವಿಲ್ ಬಿ ಡಿವೈಡೆಡ್ ಇಂಟು ದೀಸ್ 2 ಥಿಂಗ್ಸ್ ಅಂತ ಕರಿತೀವಿ. ಪ್ಲಸ್ ಈಗ ಆರ್ಗ್ಯಾನಿಕ್ ಆಗ್ಲಿ ಇನ್ಆರ್ಗ್ಯಾನಿಕ್ ಆಗ್ಲಿ ಬೇರೆ ಬೇರೆ ರೀತಿಗೆ ಬೇರೆ ಬೇರೆ ಸಮಯಕ್ಕೆ ಉಪಯೋಗಕ್ಕೆ ಬರುತ್ತೆ. ಇಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ಸ್ ಬೇಕು ಅಂದ್ರೆ ಇನ್ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಹೋಗ್ತೀವಿ, ಅಂದ್ರೆ ಗೂಗಲ್ ಅಡ್ವರ್ಟೈಸ್ಮೆಂಟ್ ಅಥವಾ ಇನ್ಸ್ಟಾಗ್ರಾಮ್ ಅಡ್ವರ್ಟೈಸ್ಮೆಂಟ್, ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೋಗ್ತೀವಿ. ಅಥವಾ ಕಂಪ್ನೀಸ್ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ನೋಡ್ಬಿಟ್ಟು ಓಕೆ ನಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ ಅಂತಾರೆ. ಸೊ ಆತರ. ಆರ್ಗ್ಯಾನಿಕ್ ಹೇಗೆ ಅಂದ್ರೆ ಸ್ಲೋ ಆಗಿ ಬಿಲ್ಡ್ ಆಗುತ್ತೆ, ಅದೊಂದು ಫ್ಯೂ ವೀಕ್ಸ್ ಇಂದ ಹಿಡಿದು ಫ್ಯೂ ಮಂತ್ಸ್ ಬೇಕು ಸ್ವಲ್ಪ ಟ್ರಾಕ್ಷನ್ ಸಿಗೋದಕ್ಕೆ. ಸೊ ಈ ತರ ಇದೆ. ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಖರ್ಚು ಇಲ್ಲ ಅಂತಲ್ಲ, ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಖರ್ಚು ಬೀಳೋದು ಬೇರೆ ಬೇರೆ ತರ. ಅಂದ್ರೆ ಈಗ ವೆಬ್ಸೈಟ್ ಬೇಕು ಅಂದ್ರೆ ಅದಕ್ಕೊಂದು ಡೊಮೈನ್ ತಗೋಬೇಕು, ಅದನ್ನ ಹೋಸ್ಟ್ ಮಾಡಕ್ ಒಂದು ಸ್ಪೇಸ್ ಬೇಕು. ಸೊ ಅದಕ್ಕೆಲ್ಲ ಖರ್ಚು ಮಾಡ್ತೀವಿ. ಬಟ್ ಅದಾದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಮೇಲ್ ಬರೋ ತರ ಮಾಡೋದಕ್ಕೆಲ್ಲ ಬರೀ ನಮ್ಮ ಸಮಯ, ನಮ್ಮ ಸ್ಕಿಲ್ ನ ಇನ್ವೆಸ್ಟ್ ಮಾಡಿ ಅದನ್ನ ಗೂಗಲ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಣಿಸೋ ರೀತಿ ಮಾಡ್ಬಿಟ್ಟು ಅದರಿಂದ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ನ ಪರ್ಚೇಸ್ ಮಾಡ್ಕೋಬಹುದು. ಇನ್ಆರ್ಗ್ಯಾನಿಕ್ ಅಲ್ಲಿ ಇದೆಲ್ಲ ಮಾಡಿ ಇಟ್ಕೊಂಡಿರ್ಬೇಕು, ವೆಬ್ಸೈಟ್ ಅಥವಾ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಪೋಸ್ಟ್ ವಿಡಿಯೋಸ್ ಆಗ್ತಿರ್ಬೇಕು. ಅದನ್ನ ಎನ್ಹಾನ್ಸ್ ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಮೂಲಕ ನಾವು ಮುಂದುವರಿತೀವಿ. ಏನಾದ್ರೂ ಕ್ವಶನ್ಸ್ ಇತ್ತಾ, ಅಥವಾ ಈ
ಆರ್ಗ್ಯಾನಿಕ್ ಅಥವಾ ಇನ್ಆರ್ಗ್ಯಾನಿಕ್ದು ವಿಂಗಡಣೆ ಗೊತ್ತಿತ್ತಾ ಮುಂಚೆ? ಕ್ಯಾನ್ ಆಲ್ ಆಫ್ ಯು ರೆಕಗ್ನೈಸ್ ಓಕೆ ಇದು ಅಡ್ವರ್ಟೈಸ್ಮೆಂಟು ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನೋದು? ಸದ್ಯಕ್ಕೆ ಯಾವುದು ಪ್ರಶ್ನೆಗಳಿಲ್ಲ. ಓಕೆ. ಸೊ ಒಂದು ಕೋರಿಕೆ ಎಲ್ಲರಲ್ಲೂ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆ ನಡುವೆ ಕೇಳ್ಬೇಕು ಅನ್ಸಿದ್ರೆ ದಯವಿಟ್ಟು Q&A ಟ್ಯಾಬ್ ಹೋಗ್ಬಿಟ್ಟು ಒಂದು ಪ್ರಶ್ನೆ ಅಲ್ಲಿ ಟೈಪ್ ಮಾಡಿ ಹಾಕಿ, ನಾವು ಅದನ್ನ ನೋಡಿ ಕೇಳ್ತೀವಿ ಸಚಿನ್ ಅವ್ರಿಗೆ. ಸೊ ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಕಸ್ಟಮರ್ ಎಲ್ಲಿದ್ದಾರೆ, ಅಂದ್ರೆ ಎಲ್ಲಿ ಯಾವ ಆನ್ಲೈನ್ ಮೀಡಿಯಂ ಅಲ್ಲಿ ಇದ್ದಾರೆ ಅಲ್ಲಿ ನೀವು ರೀಚ್ ಔಟ್ ಮಾಡೋದಕ್ಕೆ ಬೇಸಿಕ್ ಸಿಂಪಲ್ ಡೆಫಿನೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇದನ್ನ ನೀವು ಐಡೆಂಟಿಫೈ ಮಾಡೋದ್ರಿಂದ ಅರ್ಧ ಪ್ರಾಬ್ಲಮ್ ನಿಮ್ದು ಸಾಲ್ವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಇಳಕಲ್ ಸೀರೆ ಮಾರಬೇಕು ಅಂದ್ರೆ ಬೇಸಿಕಲಿ ಯಾರೆಲ್ಲ ಉತ್ತರ ಕರ್ನಾಟಕದವ್ರು ಇದ್ದಾರೆ, ಅವರು ಯಾವ್ಯಾವ ಪೇಜಸ್ ಫಾಲೋ ಮಾಡ್ತಾರೆ, ಅಥವಾ ಗೂಗಲ್ ಅಲ್ಲಿ ಇಳಕಲ್ ಸ್ಯಾರೀಸ್ ಅನ್ನೋ ಕೀವರ್ಡ್ ಸರ್ಚ್ ಮಾಡಿದಾಗ ನಿಮ್ದು ವೆಬ್ಸೈಟ್ ಅಥವಾ ಇನ್ಸ್ಟಾಗ್ರಾಮ್ದು ಪೇಜ್ ಮುಂದೆ ಬರಬೇಕು ಅಂದ್ರೆ, ಸೊ ಅದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ನಿಮಗೆ ವೇಸ್ಟೆಡ್ ಸ್ಪೆಂಡ್ಸ್ ಅಥವಾ ವೇಸ್ಟೆಡ್ ಟಾರ್ಗೆಟಿಂಗ್ ಎಲ್ಲ ಕಮ್ಮಿ ಆಗೋಗುತ್ತೆ. ಸೊ ಕೀ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಏನಂದ್ರೆ, ನಿಮ್ಮ ಆಡಿಯನ್ಸ್ನ ನೀವು ಡಿಫೈನ್ ಮಾಡ್ಕೋಬೇಕು. ನಾನು ಯಾರಿಗೆ ಮಾರಾಟ ಮಾಡ್ತಿದ್ದೀನಿ ಅವರು ಹೆಂಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಅದೇ ವೆಲ್ಬಿ ಟೀ ಶರ್ಟ್ಸು ಇದು ಎಲ್ಲ ಮಾರ್ತಾರಲ್ಲ, ಸೊ ಅದ್ರದ್ದು ಒಂದು ಆಡಿಯನ್ಸ್ ಯಾರು, ಹೆಂಗಸರಿಗೆ ಕ್ಲೋತಿಂಗ್ ವೈಸ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರ್ಬೇಕು, ಸಿಂಪಲ್ ಅಥವಾ ಮಿನಿಮಲಿಸ್ಟಿಕ್ ಆಗಿದ್ರು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಅದಾದ್ಮೇಲೆ ಸುಕ್ ಆಗ್ಬಾರ್ದು. ಸೊ ಈ ತರದ್ದೆಲ್ಲ ಇರುತ್ತಲ್ಲ. ಸೊ ಈ ತರ ಯಾರು ಥಿಂಕ್ ಮಾಡ್ತಾರೆ, ಮೇ ಬಿ ಆಫೀಸ್ ಹೋಗೋರು ಅಥವಾ ಜಿಮ್ಗೆ ಹೋಗೋರು, ಅಥವಾ ಓಕೆ ನಾನು ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದೀನಿ, ಆವಾಗ ನನಗೆ ಸ್ವೆಟ್ ಆದಾಗ ಜಾಸ್ತಿ ವಾಸನೆ ಬರಬಾರ್ದು. ಸೊ ಈ ತರ ಎಲ್ಲ ಯೋಚನೆ ಮಾಡೋರು ಯಾರು. ಸೊ ಒಂದು ಲಿಸ್ಟ್ ಆಫ್ ಥಿಂಗ್ಸ್ ನ ನೀವು ಬರ್ಕೊಂಡ್ರೆ ನಿಮ್ಮ ಆಡಿಯನ್ಸ್ ಯಾರು ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಯೂಶಲ್ ಆಗಿ ನಾವು ತಲೆಯಲ್ಲಿ ಇಟ್ಕೊಂಡಾಗ ಅದು ಹಂಗೆ ಏನೇನೋ ಓಡ್ತಾ ಇರುತ್ತೆ, ಬಟ್ ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡಾಗ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಬಯರ್ ಪರ್ಸೋನಾ ಅಂತ ಕರಿತೀವಿ. ಇಲ್ಲಿ ನಾನೊಂದು ಸಣ್ಣ ಸ್ನಾಪ್ಶಾಟ್ ತರ ಕೊಟ್ಟಿದ್ದೀನಿ, ಏನೇನ್ ಕ್ವಶನ್ಸ್ ನೀವು ಕೇಳ್ಕೋಬಹುದು, ಸೊ ದಟ್ ಅದನ್ನ ನೀವು ನೋಟ್ ಮಾಡ್ಕೊಂಡ್ರೆ ಟಾರ್ಗೆಟ್ ಮಾಡೋದು ಅಥವಾ ಇನ್ನೊಬ್ರಿಗೆ ಅಪ್ರೋಚ್ ಮಾಡ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಸುಲಭ ಆಗುತ್ತೆ ಅಂತ. ಸೊ ಫಸ್ಟ್ ಪರ್ಸನಲ್ ಇನ್ಫೋ. ಸೊ ನಿಮ್ ಆಡಿಯನ್ಸ್ ಏನಿದಾರಲ್ಲ ಅವ್ರನ್ನ ಒಂದು ವ್ಯಕ್ತಿ ಅಂತ ಅಂದ್ಕೊಂಡು ಅವ್ರಿಗೆ ನೀವು ಮಾರಬೇಕು ಅಂದ್ಕೊಂಡಾಗ ಏನೆಲ್ಲ ಮಾಡ್ಬೋದು. ಸೊ ಅವ್ರದ್ದು ಏಜ್ ಎಷ್ಟಿರುತ್ತೆ, 25 28 30 ಆ ತರ. ಸೊ ಜೆಂಡರ್ ಅಂದ್ರೆ ಗಂಡಸ್ರ ಹೆಂಗಸ್ರ, ಮಕ್ಕಳ ಇಲ್ವಾ, ಗಂಡಸರು ಹೆಂಗಸರಿಗೆ ಮದುವೆ ಆಗಿದ್ಯಾ ಇಲ್ವಾ, ಎಲ್ಲಿದ್ದಾರೆ, ಎಷ್ಟು ಇನ್ಕಮ್ ಇರ್ಬೋದು ಅವ್ರಿಗೆ, ಏನು ಓದಿದ್ದಾರೆ. ಸೊ ಇದನ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಆದಷ್ಟು ಜಾಸ್ತಿ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗೋದು, ಅಥವಾ ಕಲೆಕ್ಟ್ ಮಾಡ್ಕೊಂಡು ಅಥವಾ ನಿಮ್ಮ ತಲೆಯಲ್ಲಿ ಏನಿದೆ, ಸೊ ಇಂಥವ್ರಿಗೆ ನಾನು ಮಾರಿದ್ರೆ ಅಥವಾ ಇಂಥವ್ರಿಗೆ ನಾನು ನನ್ನ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಆಫರ್ ಮಾಡಿದ್ರೆ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಸೊ ಪ್ರೊಫೆಷನಲ್ ಇನ್ಫಾರ್ಮೇಶನ್. ಸೊ ಎಲ್ಲಿ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ, ಯಾವ ಇಂಡಸ್ಟ್ರಿಲಿ ಇದ್ದಾರೆ, ಯಾವ ಕಂಪ್ನಿ ಸೈಜ್ ಇರುತ್ತೆ ಅವ್ರದ್ದು. ಸೊ ಟಿಪಿಕಲ್ ಡೇ ಹೇಗಿರುತ್ತೆ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವ್ರದ್ದು ಹೇಗಿರುತ್ತೆ ಕೆಲಸಗಳು. ಸೊ ಅನ್ನೋದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ತಾ ಹೋದಾಗ ನಿಮಗೆ ನನ್ನ ಮಾರಾಟ ಮಾಡಿ ಯಾರು ಆಡಿಯನ್ಸ್ ಮಾರಾಟ ಮಾಡಬೇಕು ಅವ್ರಿಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ, ಯಾವ ತರ ಹೇಳ್ಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್ ಈಗ ಅದೇ ನಾನು ವೆಲ್ಬಿದು ಎಕ್ಸಾಂಪಲ್ ತಗೊಂಡಲ್ಲ, ಅವ್ರದ್ದು ಪ್ರಾಡಕ್ಟ್ದು ಬೆನಿಫಿಟ್ಸ್ ಏನೇನಿದೆ. ಸೊ ಒಂದು ಬ್ಯಾಂಬೂ ಇಂದ ಮಾಡಿದ್ದಾರೆ, ಸೂಪರ್ ಸಾಫ್ಟ್ ಕ್ಲಾತಿಂಗ್ ಇದೆ, ಓಡರ್ಲೆಸ್ ಅಂದ್ರೆ ವಾಸನೆ ಬರಲ್ಲ, ಸುಕ್ಕಾಗಲ್ಲ. ಸೊ ಇದನ್ನೆಲ್ಲ ನಾವು ಒಂದು ವಿಡಿಯೋ ಮಾಡಿ ಹಾಕಿದಾಗ ಅಥವಾ ಒಂದು ಪೋಸ್ಟರ್ ಮಾಡಿ ಹಾಕಿದಾಗ, ಕಮ್ಯುನಿಕೇಟ್ ಮಾಡಿದಾಗ ಇದೆಲ್ಲ ಎಂತ ವ್ಯಕ್ತಿಗೆ ಒಪ್ಪುತ್ತೆ, ಸೊ ದಟ್ ಅವರು ನೋಡಿದ ತಕ್ಷಣ ನಮ್ಮ ಬ್ರ್ಯಾಂಡ್ ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು
ಈ ಬಯರ್ ಪರ್ಸೋನಾ ನೀವು ಮಾಡ್ಕೊಂಡಾಗ ಸುಲಭ ಆಗುತ್ತೆ. ಆಮೇಲೆ ಪ್ಲಾಟ್ಫಾರ್ಮ್ಸ್ ಯಾವುದು ಅಂತ ತಿಳ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ವೆಲ್ಬಿದೆ ತಗೊಂಡ್ರೆ, ಸೊ ಅವ್ರಿಗೆ ವೆಬ್ಸೈಟ್ ಒಂದು ಪ್ಲಾಟ್ಫಾರ್ಮ್ ಆದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಇನ್ನೊಂದು ಪ್ಲಾಟ್ಫಾರ್ಮ್ ಆಗುತ್ತೆ, ಟ್ವಿಟರ್ ಇನ್ನೊಂದು ಪ್ಲಾಟ್ಫಾರ್ಮ್ ಆಗುತ್ತೆ. ಸೊ ಇದರಲ್ಲಿ ಅವ್ರಿಗೆ ಯಾವುದು ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಅನ್ನೋದನ್ನ ನೋಡಿಕೊಂಡು ದೆನ್ ದೇ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದಟ್. ಸೊ ಫಾರ್ ಎಕ್ಸಾಂಪಲ್ ನಂದೇ ಸ್ವಂತ ಬ್ರ್ಯಾಂಡು, ನಂದೇ ಸ್ವಂತವಾಗಿ ಕಮ್ಯುನಿಕೇಟ್ ಮಾಡಬೇಕು ಅಂದಾಗ ನಂದು ಫಸ್ಟ್ ಪ್ರಿಫರೆನ್ಸ್ ವೆಬ್ಸೈಟ್ ಆಗುತ್ತೆ. ಸೊ ದಟ್ ಯಾಕಂದ್ರೆ ಫುಲ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ. ನಾವು ವೆಬ್ಸೈಟ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು, ವಿಡಿಯೋ ಎಷ್ಟು ಟೈಮ್ ಇದ್ರೂ ಹಾಕ್ಬೋದು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಂದ್ರೆ 90 ಸೆಕೆಂಡ್ಸ್ ಮಾತ್ರ. ಸೊ ಆ ತರದ್ದು ಲಿಮಿಟೇಷನ್ಸ್ ಎಲ್ಲ ಏನು ಇರಲ್ಲ, ಯಾಕಂದ್ರೆ ವೆಬ್ಸೈಟ್ ಈಸ್ ನಥಿಂಗ್ ಬಟ್ ಅವರ್ ಓನ್ ಶಾಪ್, ನಮ್ ಅಂಗಡಿ ಅನ್ಕೋಬಹುದು, ಆನ್ಲೈನ್ ಅಂಗಡಿ ವೆಬ್ಸೈಟ್. ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಅಥವಾ ಮತ್ತೊಂದು ಪ್ಲಾಟ್ಫಾರ್ಮ್ಸ್ ಏನಿದ್ರು ರೆಂಟೆಡ್ ಮೀಡಿಯಾ ಅಂತ ಕರಿತೀವಿ, ಯಾಕಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಸೊ ಅದೇ ಮೇನ್ ಡಿಫ್ರೆನ್ಸ್ ವೆಬ್ಸೈಟು ಮತ್ತೆ ಬೇರೆ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಂದ್ರೆ. ಸೊ ಅಲ್ಲಿ ನಮ್ಮ ಆಡಿಯನ್ಸ್ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ಲಿ ನಾವು ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕು. ಸೊ ದಟ್ ನಾವೇನೇ ಹಾಕಿದ್ರು ಏನೇ ಮಾಡಿದ್ರು ಅದು ಬೇಗ ರೀಚ್ ಆಗುತ್ತೆ ಮತ್ತೆ ಬೇಗ ರಿಜಿಸ್ಟರ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಕಂಟೆಂಟ್, ಸೊ ಇದು ತುಂಬಾ ಇಂಪಾರ್ಟೆಂಟು. ಈಗ ಎಲ್ಲಾ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡಿರ್ತೀವಿ, ಬಟ್ ಏನು ಯಾವ ರೀತಿ ಹಾಕಬೇಕು, ಯಾವ ರೀತಿ ಶೆಡ್ಯೂಲ್ ಯಾವ್ಯಾವ ಟೈಮಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋದೆಲ್ಲ ಮುಖ್ಯ ಆಗುತ್ತೆ. ಸೊ ಈಗ ಬೇಸಿಕಲಿ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಈವನ್ ಎಕ್ಸ್ ಅಥವಾ ಟ್ವಿಟರ್ ಅಂತ ತಗೊಂಡ್ರು ಎಲ್ಲದಕ್ಕೂ ಫಸ್ಟ್ ಪ್ರಿಫರೆನ್ಸ್ ವಿಡಿಯೋಸ್. ಸೊ ನೀವು ವಿಡಿಯೋ ಕಂಟೆಂಟ್ ಮೂಲಕ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಥವಾ ನಿಮ್ಮ ಸರ್ವಿಸ್ ಬಗ್ಗೆ ಹೇಳ್ತಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅಲ್ಗಾರಿಥಮ್ಸ್ ನಿಮ್ಮ ಕಂಟೆಂಟ್ ನ ಪ್ರಮೋಟ್ ಮಾಡಲ್ಲ ಆರ್ಗ್ಯಾನಿಕ್ ಆಗಿ. ಸೊ ಫಸ್ಟ್ ಪ್ರಿಫರೆನ್ಸ್ ನೀವು ಒಂದು ವಿಡಿಯೋಗೆ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಮಾಮೂಲಿ ಒಂದು ಸಿಂಗಲ್ ಪೋಸ್ಟರ್ ಹಾಕೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ನೀವು ಈ ಸ್ಪೆಸಿಫಿಕ್ ಕಂಟೆಂಟ್ ನ ನಾವು ಇನ್ನ ಜಾಸ್ತಿ ಬೂಸ್ಟ್ ಮಾಡಬೇಕು ಅಂದಾಗ ಅಡ್ವರ್ಟೈಸ್ಮೆಂಟ್ ಮೂಲಕ ಹೋಗ್ಬೋದು. ಸೊ ಈ ಕಂಟೆಂಟ್ ಅಲ್ಲೂ ಏನೇನ್ ಕಮ್ಯುನಿಕೇಟ್ ಮಾಡಬೇಕು, ಏನೇನ್ ಮಾಡಬಾರ್ದು ಅನ್ನೋದು ಮುಂದೆ ಹೇಳ್ತೀನಿ. ಕೊನೆಗೆ ಕನ್ವರ್ಷನ್. ಸೊ ಆಯ್ತು, ಫಸ್ಟ್ ನಾನು ನಂದು ಆಡಿಯನ್ಸ್ ಯಾರು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಂಥವ್ರಿಗೆ ನಾನು ಟಾರ್ಗೆಟ್ ಮಾಡ್ತೀನಿ ಅಂತ ಆಗುತ್ತೆ. ಸೆಕೆಂಡು ಪ್ಲಾಟ್ಫಾರ್ಮ್ ಪಿಕ್ ಮಾಡಿಕೊಂಡು ಪ್ರಯಾರಿಟಿ ಮಾಡ್ಕೊಳ್ತೀರಾ, ಓಕೆ ನಾನು ವೆಬ್ಸೈಟ್ ಮೂಲಕನೇ ಮಾಡ್ತೀನಿ ಅಂತ. ಸೊ ಆಮೇಲೆ ಏನ್ ಕಂಟೆಂಟ್ ತೋರಿಸ್ಬೇಕು ಅಂತ ನೀವು ಮಾಡಿಟ್ಕೊಂಡು ದೆನ್ ಅವರು ಆ ಕಂಟೆಂಟ್ ನೋಡಿ ಬಂದಾಗ ನಿಮ್ದು ಏನು ಪ್ರಾಡಕ್ಟ್ ಅಥವಾ ಸರ್ವಿಸ್ ಇದೆ ಅದಕ್ಕೆ ಕನ್ವರ್ಟ್ ಆಗೋ ತರ ನೀವು ಮುಂದೆ ಪುಷ್ ಮಾಡಬೇಕು. ಸೊ ಇದು ಇನ್ಸ್ಟಾಗ್ರಾಮ್ ಆದ್ರೆ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಆದ್ರೆ ಡೈರೆಕ್ಟ್ ಮೆಸೇಜ್ ಮೂಲಕ ಮಾತಾಡಿ ಓಕೆ ಈ ರೇಟಲ್ಲಿದೆ, ಈ ತರ ನೆಗೋಷಿಯೇಟ್ ಮಾಡ್ಬೋದು ನೀವು ಅಂತೆಲ್ಲ ಮಾಡ್ಬೋದು. ಅಥವಾ ವೆಬ್ಸೈಟ್ ಅಲ್ಲಿ ಒಂದು ಪೇಮೆಂಟ್ ಗೇಟ್ವೇ ತರ ಮಾಡಿ UPI ಅಥವಾ ಕ್ರೆಡಿಟ್ ಕಾರ್ಡ್ ಹಾಕಿ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಈ 4 is what is key for digital marketing. ಓಕೆ, ಸೊ ಅಲ್ಲೊಂದು ಕ್ವಿಕ್ ಪ್ರಶ್ನೆ ತಗೊಳ್ಳೋದಾದ್ರೆ, ಈಗ ಯಾವ್ದೋ ಒಂದು ಚಿಕ್ಕ ಬಿಸ್ನೆಸ್ ಇದೆ ಅಂದ್ರೆ ಈಗ ಏನೋ ಒಂದು ಮನೆಯಲ್ಲಿ ಸಿಹಿ ತಿಂಡಿ ಏನೋ ಮಾಡಿ ಮಾಡ್ತಾ ಇದಾರೆ, ಕೋಡ್ಬಳೆನೋ ಅಥವಾ ಸೋಪ್ ಅಥವಾ ತರದೇನೋ ಒಂದು ಹೋಮ್ ಮೇಡ್ ಕ್ರಾಫ್ಟ್ ಐಟಮ್ಸ್ ಮಾಡಿ ಮಾಡ್ತಾ ಇದಾರೆ. ಆ ತರದ್ ಏನೋ ಒಂದು ತಗೊಂಡ್ರೆ ಅಂಡ್ ಅವ್ರಿಗೆ ಒಂದು ತಿಂಗಳಿಗೆ ಒಂದು 50,000ದಿಂದ 1 ಲಕ್ಷ ಅಷ್ಟು ರೆವಿನ್ಯೂ ಇದೆ, ಮೇ ಬಿ 50,000 ಇದೆ ಅನ್ಕೋಣ. ಅವರು ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬಂದು ಏನಾದ್ರು ತಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಯೂಸರ್ ಪರ್ಸೋನಾ ತಿಳ್ಕೊಳ್ಳೋದು ಮತ್ತೆ ಎಲ್ಲಿ ಏನ್ ಹಾಕ್ಬೇಕಂತ ತಿಳ್ಕೊಳ್ಳೋದು ಇಸ್ ಒನ್ ಪಾರ್ಟ್. ಬಟ್ ಈಗ ಅವ್ರು ಏನಾದ್ರು ಒಂದು ಪೇಡ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ಅವ್ರು ಹೇಗ್ ಶುರು ಮಾಡ್ಬೇಕು? ಸಾಮಾನ್ಯವಾಗಿ ಲೈಕ್ ಏನೋ
ಏನಾದ್ರು ಒಂದು ಆಡ್ ಮಾಡ್ತಾ ಇದ್ರೆ ಅವೇರ್ನೆಸ್ ಫಸ್ಟ್ ಕ್ರಿಯೇಟ್ ಮಾಡ್ಬೇಕಾ? ಅಂದ್ರೆ ಈಗ ಅವೇರ್ನೆಸ್ ಆಡ್ಸ್ ಅಂತೆಲ್ಲ ಬರುತ್ತಲ್ಲ ಇದರಲ್ಲಿ, ಆ ತರ ಮಾಡ್ಬೇಕಾ ಅಥವಾ ಡೈರೆಕ್ಟ್ಲಿ ಕನ್ವರ್ಷನ್ ಆಡ್ಸ್ ಕ್ರಿಯೇಟ್ ಮಾಡಕ್ ಹೋಗ್ಬೇಕಾ? ಅದೆಲ್ಲ ಒಂಚೂರು ಏನೋ ಅಂದ್ರೆ ಅದು ಹೇಗ್ ಶುರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಒಂದು ಬೇಸಿಕ್ ಗೈಡ್ ಲೈನ್ ತರ ಹೇಳೋದಾದ್ರೆ. ಸೊ ಯೂಶಲ್ ಆಗಿ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸಿಹಿ ತಿಂಡಿ ಅಥವಾ ಒಂದು ಸ್ನಾಕ್ಸ್ ಆದ್ರೆ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಅಂತೆಲ್ಲ ಸಾಮಾನ್ಯವಾಗಿ ಸರ್ಚ್ ಮಾಡ್ತಿರ್ತಾರೆ. ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಕನ್ವರ್ಷನ್ ಆಡ್ಸ್ ರನ್ ಮಾಡ್ತಾ ಶುರು ಮಾಡ್ಬೋದು. ಬಟ್ ಹೋಗ್ತಾ ಹೋಗ್ತಾ ನಮ್ದೇ ಆದ ಒಂದು ಬ್ರ್ಯಾಂಡ್ ಐಡೆಂಟಿಟಿ ಅಥವಾ ಅಸೋಸಿಯೇಷನ್ ಮಾಡ್ಕೋಬೇಕು ಅಂದಾಗ ಒಂದು ಅವೇರ್ನೆಸ್ ಬಿಲ್ಡ್ ಮಾಡ್ಬೇಕಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅಡುಕಲೆ ಅಂದ್ರೆ ಪ್ರೀಮಿಯಂ ಸ್ನಾಕಿಂಗ್ ಅಂತ ಬಂದ್ಬಿಡುತ್ತೆ. MTR ಅಂದ್ರೆ ಅದರದ್ದೇ ಆದ ಒಂದು ಇನ್ಸ್ಟೆಂಟ್ ಮಿಕ್ಸ್ ಅನ್ನೋ ತರ ಅಸೋಸಿಯೇಷನ್. ಸೊ ಈ ತರ ನಮ್ದು ಬ್ರ್ಯಾಂಡ್ ಯುನೀಕ್ನೆಸ್ ಒಂದು ಅಸೋಸಿಯೇಟ್ ಮಾಡ್ಕೋಬೇಕು ಅಂದ್ರೆ ಅವೇರ್ನೆಸ್ ಇಂದ ಶುರು ಮಾಡಿ ದೆನ್ ವಿ ಕ್ಯಾನ್ ಗೋ ಟು ಕನ್ವರ್ಷನ್ ಅನ್ನೋ ತರ. ಮತ್ತೆ ಈ ಕಾಂಟೆಂಟ್ ಹಾಕ್ಬೇಕಾದಾಗ್ಲೂ ಈಗ ಉದಾಹರಣೆಗೆ ಒಂದು ಚಿಕ್ಕ ಪೋಸ್ಟರ್ ತರ ಮಾಡ್ಕೊಂಡಿದೀನಿ ನನ್ನ ಪ್ರಾಡಕ್ಟ್ ಏನು ಅನ್ನೋದ್ರ ಬಗ್ಗೆ, ಮತ್ತೆ ಏನೋ ಒಂದ್ 2 ಲೈನ್ ಕಾಂಟೆಂಟ್ ಬರ್ದಿದ್ದೀನಿ. ಬಟ್ ಅದೇ ಕಾಂಟೆಂಟ್ ಅದೇ ಇಮೇಜ್ ನ ಎಲ್ಲಾ ಚಾನಲ್ಸ್ ಅಲ್ಲೂ ಒಂದೇ ಸಮಯದಲ್ಲಿ ಹಾಕ್ಬಿಡೋದು ಅಥವಾ ಏನು ಬದಲಾವಣೆ ಮಾಡದೆ ಹಾಕೋದು ಒಂದು ಒಳ್ಳೆ ಸ್ಟ್ರಾಟಜಿ ಆಗುತ್ತಾ? ಜನ ಅನ್ಕೊಳ್ತಾರೆ ಓಕೆ ಈ ಟೈಮ್ಗೆ ಎಲ್ಲಾ ಕಡೆ ಹಾಕ್ಬಿಟ್ಟಿದೀನಿ ಬಟ್ ಏನು ಅಂತ ರೆಸ್ಪಾನ್ಸ್ ಬರ್ತಾ ಇಲ್ಲ, ಹಿಂಗೆ ಅನ್ಕೊಳ್ತಾ ಇರ್ತಾರೆ. ಎಲ್ಲಾ ಚಾನಲ್ಗೂ ಬೇರೆ ಬೇರೆ ರೀತಿಯ ಮೆಸೇಜಿಂಗ್ ಇರ್ಬೇಕಾ? ಉದ್ದ ಚಿಕ್ಕದು ಅದ್ರದ್ದು ಏನಾದ್ರು ಒಂದು ಟ್ರಿಕ್ಸ್ ಇದೆಯಾ ಅದಕ್ಕೆ? ಖಂಡಿತ. ಐ ಥಿಂಕ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹೇಳ್ದಂಗೆ ವಿಡಿಯೋಸ್ ಹಾಕ್ಬೇಕು. ನೀವು ಒಂದು ಸಣ್ಣ ಪೋಸ್ಟರ್ ಮಾಡಿ ಹಾಕ್ಬಿಡ್ತೀನಿ ಅಂದ್ರೆ ಅದೊಂದು 10-20 ಜನಕ್ಕೆ ಹೋಗಿ ಮುಟ್ಟುತ್ತೆ ಹೊರತು ಅದು ನಿಮ್ಮ ಫಾಲೋವರ್ ಸರ್ಕಲ್ ಅಲ್ಲೇ ಹೋಗಿ ಮುಟ್ಟುತ್ತೆ. ಸೊ ಅದ್ರ ಬದಲು ಒಂದು ವಿಡಿಯೋ ತರ ಮಾಡಿ ಸೇಮ್ ನೀವು ಏನು ಪೋಸ್ಟರ್ ಅಲ್ಲಿ ಇದೆ ಅದನ್ನೇ ಒಂದು ಸ್ಲೈಡ್ ಶೋ ತರ ಮಾಡಿ ಹಾಕೊಂಡ್ರು ಅಲ್ಗಾರಿಥಮ್ಗೆ ಏನೋ ವಿಡಿಯೋ ಒಂದು ಗೊತ್ತಾಗ್ಬೇಕು. ಅಥವಾ ಈಗ ನೀವು ಒಂದು ಪೋಸ್ಟರ್ ಅಂತ ಮಾಡಿರ್ತೀರಾ, ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಬರೆಯೋ ರೀತಿ ಬೇರೆ ಆಗ್ಬೇಕು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಬಳಸೋರು ಯೂಶಲ್ ಆಗಿ ಯಂಗ್ ಆಡಿಯನ್ಸ್ ಅಂತ ಕರಿಬಹುದು. ಸೊ ಅವ್ರಿಗೆ ಹೇಗೆ ಬರಿಬೇಕು ಅದನ್ನ ಸ್ವಲ್ಪ ಟ್ವೀಕ್ ಮಾಡ್ಕೋಬೇಕಾಗತ್ತೆ. ವಾಟ್ಸಾಪ್ ಅಲ್ಲಾದ್ರೆ ಹೇಗೆ ಬರಿಬೇಕು ಅದಕ್ಕೆ ಸ್ವಲ್ಪ ಟ್ವೀಕ್ ಮಾಡ್ಕೋಬೇಕಾಗತ್ತೆ. ಸೊ ಆ ಕಂಟೆಂಟ್ ಆ ಪ್ಲಾಟ್ಫಾರ್ಮ್ ತಕ್ಕನಂಗೆ ನಾವು ಕಂಟೆಂಟ್ ನ ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಡೈಮೆನ್ಷನ್ಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ವರ್ಟಿಕಲ್ ಪೋಸ್ಟರ್ಸ್ ಇರುತ್ತೆ, ಫೇಸ್ಬುಕ್ ಅಲ್ಲಿ ಹಾರಿಜಾಂಟಲ್ ತರ ಇರ್ಬೋದು, ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಅಪ್ಡೇಟ್ ಹಾಕಿದಾಗ ಇನ್ನೊಂದ್ ತರ ಇರುತ್ತೆ. ಸೊ ಅದರದ್ದು ಸ್ವಲ್ಪ ಡೈಮೆನ್ಷನ್ಸ್ ಚೇಂಜ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅಥವಾ ಈಗ ಯೂಟ್ಯೂಬೇ ಆಗ್ಲಿ, ಸೊ ಯೂಟ್ಯೂಬ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ತರ ವರ್ಟಿಕಲ್ ವಿಡಿಯೋಸ್ ಅಷ್ಟು ವರ್ಕೌಟ್ ಆಗಲ್ಲ. ಲಾಂಗ್ ಫಾರ್ಮ್ ಇದ್ರೆ ಅಲ್ಲೂ ನೀವು ವರ್ಟಿಕಲ್ ಹಾಕಿದ್ರೆ ಅದು ಯೂಟ್ಯೂಬ್ ಶಾರ್ಟ್ಸ್ ಆಗಿ ಹೋಗ್ಬಿಡುತ್ತೆ. ಸೊ ಈ ತರ ಒಂದೊಂದು ಪ್ಲಾಟ್ಫಾರ್ಮ್ಗೆ ನೀವು ಒಂದೊಂದು ಕಂಟೆಂಟ್ ನ ಟ್ವೀಕ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ರೆ ಸ್ವಲ್ಪ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಮತ್ತೆ ಒಂದು ರಿಲೇಟೆಡ್ ಪ್ರಶ್ನೆಯಲ್ಲಿ, ಈಗ ಈ ಚಿಕ್ಕ ಬ್ರ್ಯಾಂಡ್ಗಳು ಮನೆಯಲ್ಲಿ ಶುರು ಮಾಡ್ತಿರುವಂತಹ ಬಿಸ್ನೆಸಸ್ ಏನಿರ್ತಾರೆ, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬರಿಬೇಕಾದಾಗ ಅವರು ನೇರವಾಗಿ ಬರೀ ಕಾಂಟೆಂಟ್ ಹಾಕೋದು ಹೆಚ್ಚು ಎಫೆಕ್ಟಿವ್ ಅಥವಾ ಆ ಕಾಂಟೆಂಟ್ ಜೊತೆಗೆ ಅವರೇ ಅದರಲ್ಲಿ ಕಾಣಿಸ್ಕೊಳ್ಳೋದು, ಅಂದ್ರೆ ಒಂದು ಫೌಂಡರ್ ಲೆಡ್ ಬ್ರ್ಯಾಂಡಿಂಗ್ ಅನ್ನೋ ತರ ಅವರೇ ಬಂದು ಕಾಣಿಸ್ಕೊಂಡು ತಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದು, ಒಂದು ಹ್ಯೂಮನ್ ಕನೆಕ್ಷನ್ ಕ್ರಿಯೇಟ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ? ತುಂಬಾ ಐ ಥಿಂಕ್ ಈಗ ಸಖತ್ ಇಂಪಾರ್ಟೆಂಟ್ ಆಗಿದೆ ಫೌಂಡರ್ ಲೆಡ್ ಬ್ರ್ಯಾಂಡಿಂಗ್ ಅನ್ನೋದು ಅಥವಾ ಮಾರ್ಕೆಟಿಂಗ್ ಅನ್ನೋದು. ಯಾಕಂದ್ರೆ ಈಗ ನೀವು ಎಲ್ಲ ನೋಡಿರ್ತೀವಿ ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಈಗ ದಸರಾಗೆ ಗೊಂಬೆಗಳೆಲ್ಲ ಮಾರಾಟ ಮಾಡ್ತಿದೀವಿ ಅಂತ ಸ್ಟೇಟಸ್ ಹಾಕೊಂಡಿರ್ತಾರೆ. ಆಮೇಲೆ ರಿಲೇಟೆಡ್ ಪೂಜಾ ಸಾಮಗ್ರಿಗಳೆಲ್ಲ ಹಾಕೊಂಡಿರ್ತಾರೆ. ಬಟ್ ಅವ್ರಿಗೇನು ಎನ್ಕ್ವೈರೀಸೇ ಬರ್ತಿರಲ್ಲ. ಜನ ಈಗ್ಲೂ ಬಸವನಗುಡಿ ಸತೀಶ್ ಸ್ಟೋರ್ಸ್ಗೆ ಹೋಗ್ತಾರೆ ಅಥವಾ ಮಲ್ಲೇಶ್ವರ ಮಾರ್ಕೆಟ್ಗೆ ಹೋಗ್ತಾರೆ, ತಗೊಂಡ್ಬರ್ತಾರೆ. ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ನಾವ್ ಏನಕ್ಕೆ ಇದನ್ನ ಮಾಡ್ತಿದೀವಿ ಅನ್ನೋದು ಒಬ್ಬ ಆಡಿಯನ್ಸ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡಲ್ಲ. ಸೊ ನನಗೆ ಈಗ ಚಕ್ಲಿ ಕೋಡ್ಬಳೆ ನಮ್ಮನೇಲೂ ಮಾಡ್ತಾರೆ, ಹೊರಗಡೆನೂ ಮಾಡ್ತಾರೆ, MTR ಅಲ್ಲೂ ಮಾಡ್ತಾರೆ, ಅಡುಕಲೆನೂ ಮಾಡುತ್ತೆ. ಬಟ್ ಏನಾದ್ರು ತಗೋಬೇಕು ಮನೇಲಿ ಮಾಡಕ್ ಆಗದೆ ಇದ್ದಾಗ ಅಂದಾಗ ಏನ್ ಬರುತ್ತೆ, ಅಡುಕಲೆ ತಗೊಂಡ್ರೆ ನನಗೆ ನೋ ಮೈದಾ, ನೋ ಪಾಮ್ ಆಯಿಲ್ ಅಂತ ಹಾಕಿರ್ತಾರಲ್ಲ, ಸೊ ಅದ್ ನೆನಪಾಗುತ್ತೆ. ಸೊ ಆ ತರದ್ದು ಒಂದು ಮೆಸೇಜಿಂಗು. ಸೆಕೆಂಡು, ಸಣ್ಣ ಉದ್ಯಮಿಗಳಿಗೆ
ಈಗ ಇನ್ಕ್ಲೂಡಿಂಗ್ ಮೀ, ನಾನೇನಾದ್ರೂ ಒಂದು ಸಣ್ಣದಾಗಿ ನಂದೇ ಓನ್ ಫ್ರೀಲಾನ್ಸಿಂಗ್ ಮಾಡ್ಕೋಬೇಕು ಅಂದಾಗ ನನ್ ಮುಖ ತೋರಿಸ್ದೇನೆ ನಾನು ನಾನು ಇದನ್ನೆಲ್ಲ ಮಾಡ್ತೀನಿ ಅಂದ್ರೆ ಅವ್ರಿಗೂ ಇಮಿಡಿಯೇಟ್ ಆಗಿ ಆ ನಂಬಿಕೆ ಬರಲ್ಲ. ಯಾಕಂದ್ರೆ ಒಂದು ಕಂಪ್ನಿ ಇದ್ರೆ ಕಂಪ್ನಿ ಇಷ್ಟು ವರ್ಷದಿಂದ ಇದೆ, ಏನಾದ್ರೂ ಕಂಪ್ನಿ ಕೈ ಕೊಟ್ರೆ ನಾನು ಅವ್ರಿಗೆ ಲೀಗಲ್ ವೇನಲ್ಲಿ ಹೋಗಿ ನನ್ನ ದುಡ್ಡು ರಿಕವರ್ ಮಾಡ್ಕೋಬಹುದು, ಅಥವಾ ಈ ಸರ್ವಿಸ್ ಚೆನ್ನಾಗಿರ್ಲಿಲ್ಲ ಸೂ ಮಾಡ್ಬೋದು ಅಂತೆಲ್ಲ ಇರುತ್ತೆ. ಸೊ ಈಗ ಸಣ್ಣ ಪುಟ್ಟ ಇನ್ನ ಗೊತ್ತಿಲ್ಲದೆ ಇರೋರು ಅಥವಾ ಈಗ ಶುರು ಮಾಡ್ತಿರೋರು, the more they show their face and the more they tell why they are doing it will Right. definitely have more reach and more engagement. See, ನಾವು ಹಾಕಿದ ತಕ್ಷಣ ಯೂಶಲ್ ಆಗಿ ಒಂದು ಕಾಮನ್ ಮಿಸ್ಟೇಕ್ ನಾವೆಲ್ಲ ಮಾಡೋದೇನು ಅಂದ್ರೆ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಇಷ್ಟೆಲ್ಲ ಕಲರ್ಸ್ ಇದೆ, DM ಫಾರ್ ಪ್ರೈಸ್ ಅಂತ ಹಾಕ್ತೀವಿ. ಬಟ್ ನೋಡೋರು ಏನಕ್ಕೆ ತಗೋಬೇಕದು? ನನಗೆ ಬಾಂಬೆ ಡೈಯಿಂಗ್ ಇದೆ ಅಥವಾ ಇನ್ನೊಂದು ಇದೆ ಮತ್ತೊಂದಿದೆ, ಸೊ ಇವ್ರ ಹತ್ರ ಏನಕ್ಕೆ ತಗೋಬೇಕು? ಸೊ ಅದೇ ಒಂದು ಸಣ್ಣ ಮಾಮೂಲಿ ಸೆಲ್ಫಿ ವಿಡಿಯೋ ತರ ರೆಕಾರ್ಡ್ ಮಾಡ್ಬಿಟ್ಟು ಏನಕ್ಕೆ ತಗೋಬೇಕಿದು? ನನ್ನ ಹೆಸರು ಸಚಿನ್, ನಾನು ಇದನ್ನ ಒಂದ್ 10 ರಾಜ್ಯಗಳನ್ನ ಸುತ್ತಿ ಈ ಬಟ್ಟೆನ ಏನಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದೀನಿ ಅಂದ್ರೆ, ಇದರಿಂದ ರ್ಯಾಷಸ್ ಆಗಲ್ಲ ಅಥವಾ ಇನ್ನೊಂದಾಗಲ್ಲ ಮತ್ತೊಂದಾಗಲ್ಲ ಅಂತ ಹೇಳ್ಬಿಟ್ಟು, ಈ ಎಲ್ಲಾ ಕಾರಣದಿಂದಾಗಿ ಆಮೇಲೆ ಇದ್ರ ಜೊತೆಗೆ ನೀವು ಹೊರಗಡೆ ತಗೊಳ್ಳೋದಕ್ಕಿಂತ ನನ್ನ ಹತ್ರ 15% ಡಿಸ್ಕೌಂಟ್ ಹಾಕಿ ಫ್ರೀ ಆಗಿ ಶಿಪ್ಪಿಂಗ್ ಮಾಡ್ಕೊಡ್ತೀನಿ, ಬನ್ನಿ ತಗೊಳ್ಳಿ ಅನ್ನೋದಕ್ಕಿಂತ ಸುಮ್ನೆ ಒಂದು ಫೋಟೋ ಹಾಕ್ಬಿಟ್ಟು ಇದೆಲ್ಲ ಇದೆ DM ಫಾರ್ ಪ್ರೈಸ್ ಅಂತ ಹಾಕಿದ್ರೆ, ಸೊ ಅದೆರಡಕ್ಕೂ ವ್ಯತ್ಯಾಸಗಳಿರುತ್ತೆ. ಸೊ ಜಾಸ್ತಿ ನಾವು ಎಸ್ಪೆಷಲಿ ವೆನ್ ವಿ ಆರ್ ಸ್ಮಾಲ್ ವಿ ಹ್ಯಾವ್ ಟು ಶೋ ಆರ್ ಫೇಸ್ ಅ ಲಾಟ್. ಪ್ಲಸ್ ಇದೇನಾಗಿದೆ ಅಂದ್ರೆ, ಎಷ್ಟೊಂದು ಸ್ಕ್ಯಾಮು ಅದು ಇದು ಆಗ್ತಿರೋದ್ರಿಂದ ಎಲ್ಲದಕ್ಕೂ ನಿಮ್ಮ ಫೇಸೇ ನಿಮ್ಗೆ ಟ್ರಸ್ಟ್, ನಿಮ್ ಫೇಸೇ ನಿಮ್ ಕಂಪ್ನಿ ಅನ್ನೋ ತರ ಆಗಿದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್, ಬಹಳ ಒಳ್ಳೆ ಪಾಯಿಂಟ್ ಅದು. ಐ ಥಿಂಕ್ ನೀವು ಮುಂದುವರಿಸಿ. ಇವಾಗ ಐ ಥಿಂಕ್ ಇನ್ನೆಷ್ಟು ಪ್ರಶ್ನೆಗಳು ಕೆಲವೆಲ್ಲ ಬಂದಿದೆ, ಆಮೇಲೆ ತಗೊಳ್ಳೋಣ ಅಂತ. ಸರಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಫನಲ್ ಅಂದ್ರೆ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಅಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ. I just want to highlight for all the new people who are doing their own business so that they think in this manner. So marketing funnel ಅಲ್ಲಿ 3 stages ಇರುತ್ತೆ. So awareness, interest, purchase ಅಂತ. So awareness is where ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವಿದ್ದೀರಾ, ನಿಮ್ ಪ್ರಾಡಕ್ಟ್ ಇದೆ ಅಂತ ತಿಳಿಸ್ಕೊಡೋ ಫೇಸ್ ಅವೇರ್ನೆಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಅದೇ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಅಥವಾ ಒಂದು ಇಳಕಲ್ ಸ್ಯಾರಿ ಸಚಿನ್ ಮಾರ್ತಿದ್ದಾನೆ ಅಂತ ನನ್ನ ಫ್ರೆಂಡ್ಸ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾನು ಹೇಳ್ಬೇಕು, ನೋಡ್ರಪ್ಪ ನಾನು ಈ ತರದ್ದೊಂದು ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಸೊ ಅದರಲ್ಲಿ ನಾನೊಂದು 10 ಜನಕ್ಕೆ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ಇದು ನಾನು ಈ ತರ ಒಂದು ಇಳಕಲ್ ಸೀರೆ ಮಾರ್ತಿದ್ದೀನಿ ಅಂತ 10 ಜನಕ್ಕೆ ಹೇಳ್ತೀನಿ. ಅದು ಜಾಗೃತಿ ಮೂಡಿಸ್ತಿದೆ, ಅವೇರ್ನೆಸ್. ಅದಾದ್ಮೇಲೆ ಆ 10 ಜನದಲ್ಲಿ ಇಂಟ್ರೆಸ್ಟ್ ಯಾರ್ಯಾರಿಗಿರುತ್ತೆ, ನನ್ನ ಫ್ರೆಂಡ್ಸ್ 10 ಜನಕ್ಕೆ ಹೇಳಿದೆ, ಅದರಲ್ಲಿ ಮೇ ಬಿ ಒಂದು 7 ಜನಕ್ಕೆ ಮದುವೆ ಆಗಿದೆ. ಆ 7 ಜನದಲ್ಲಿ ಇಳಕಲ್ ಸೀರೆ ಅವ್ರ ಹೆಂಡತಿರು ಇಳಕಲ್ ಸೀರೆ ಇಷ್ಟಪಡೋರು ಮೇ ಬಿ ಒಂದು 3 ಜನ ಇರ್ತಾರೆ. ಸೊ ಅಟ್ಲೀಸ್ಟ್ 7 ಜನಕ್ಕೆ ಮದುವೆ ಆಗಿರೋದ್ರಿಂದ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಎಂಗೇಜ್ಮೆಂಟ್ ಅಂದ್ರೆ ಎಷ್ಟು, ಎಲ್ಲಿಂದ ತರ್ತಿದ್ಯಾ, ಎಷ್ಟು ಡಿಸೈನ್ಸ್ ಇದೆ ಅಂತ ಕೇಳ್ತಾರೆ. ಆ 7 ಜನದಲ್ಲಿ ಮೇ ಬಿ ಆ 3 ಜನ ಏನು ಹೆಂಡತಿರು ಇಷ್ಟಪಡ್ತಾರೆ ಇಳಕಲ್ ಸ್ಯಾರಿ, ಅದರಲ್ಲಿ ಒಬ್ರೋ ಇಬ್ರೋ ಕೊನೆಗೆ ಎಲ್ಲ ನೋಡ್ಬಿಟ್ಟು ನನ್ನ ಹತ್ರ ತಗೊಳ್ತಾರೆ. ಸೊ ಇದು ಒಂದು ಫನಲ್. ಸೊ ನಾವ್ ಯೂಶಲ್ ಆಗಿ ಈ ತರ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿದಾಗ ಅದು ಗಮನದಲ್ಲಿ ಇಟ್ಕೋಬೇಕು. ಸಾಮಾನ್ಯವಾಗಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿದಾಗ ನೋಡಕ್ಕಾಗೋದು ನಮ್ ನಂಬರ್ನ ಸೇವ್ ಮಾಡ್ಕೊಂಡಿರೋ ಅಂತವ್ರು ಮಾತ್ರ. ಈಗ ಬೇರೆ ಬೇರೆ ಬಂದಿದೆ, ಮುಂದೆ ಹೇಳ್ತೀನಿ. ಬಟ್ ಸಾಮಾನ್ಯವಾಗಿ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ 200 ಜನ ಇದ್ರೆ ಆ 200 ಜನನು ನಮ್ ನಂಬರ್ ಸೇವ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ನಮ್ ಸ್ಟೇಟಸ್ ಅಲ್ಲಿ ನಾನೀಗ ಶುರು ಮಾಡ್ತಿದ್ದೀನಿ ಈ ಬಿಸ್ನೆಸ್ ಇಳಕಲ್ ಸೀರೆ ಬಗ್ಗೆ ಅಂತ ಒಂದು ಹಾಕ್ತೀನಿ. ಸೊ ಈ 200 ಜನಕ್ಕೆ ಮುಟ್ಟುತ್ತೆ, ರೀಚ್ ಅಂತ ಕರಿತೀವಿ, ಬಿಫೋರ್ ದಿಸ್ ಅವೇರ್ನೆಸ್ ಆಗೋಕಿನ ಮುಂಚೆ. ಸೊ 200 ಜನಕ್ಕೆ ಹಾಕಿದಾಗ ಅದರಲ್ಲಿ ನೋಡೋರು ಎಷ್ಟು ಜನ, ಸೊ ಮೇ ಬಿ ಒಂದು 150 ಜನ ನೋಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ದಟ್ ಈಸ್ ಅವೇರ್ನೆಸ್. ಅದು ಕೂಡ ನೀವು ಒಂದೇ ಸಲ ಹಾಕಿದಾಗ ಎಲ್ಲರಿಗೂ ತಲೆಗೆ ಹೋಗಿರುತ್ತೋ ಎಲ್ಲನೂ ಗೊತ್ತಿಲ್ಲ. ಸೊ ಅದನ್ನೊಂದು 3-4 ಸತಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಯೂಶಲ್ ಆಗಿ ಎಷ್ಟೊಂದು ಸ್ಟಡೀಸ್ ಏನ್ ಹೇಳುತ್ತೆ ಅಂದ್ರೆ, ಒಬ್ರು ಪರ್ಚೇಸ್ ಮಾಡ್ಬೇಕು ಏನೋ ಒಂದು ಐಟಮ್ ಅಂದ್ರೆ
ನಿಮ್ಮ ಕಂಟೆಂಟು ಅಟ್ಲೀಸ್ಟ್ 5 to 7 times ಅವರು ನೋಡಿರ್ಬೇಕು ಅಂತ. ಸೊ ಈಗ ಆ 200 ಜನ ಕಾಂಟ್ಯಾಕ್ಟ್ಸ್ ಏನಿದೆ ಅದು ನಮ್ದು ರೀಚ್ ಅಥವಾ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಅಂತ ಇಟ್ಕೊಳ್ಳೋಣ. ಸೊ 200 ಜನದ ಮಾರ್ಕೆಟ್ ಇದೆ ವಾಟ್ಸ್ಆಪ್ ಅಲ್ಲಿ. ಸೊ 200 ಜನಕ್ಕೆ ಕಾಣಿಸೋ ತರ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದೀನಿ. ಪ್ಲಸ್ ಒಂದ್ ಸ್ಟೆಪ್ ಮುಂದೆ ಹೋಗಿ ಆ 200 ಜನಕ್ಕೂ ಬ್ರಾಡ್ಕಾಸ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಅದೇ ಒಂದು 150 ಜನ ಮೆಸೇಜ್ ನೋಡಿರ್ತಾರೆ ಅಥವಾ ವಾಟ್ಸ್ಆಪ್ ಸ್ಟೇಟಸ್ ನೋಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅದ್ ಹೆಂಗ್ ಗೊತ್ತಾಗುತ್ತೆ? ಅವ್ರು ನಮ್ದು ವಾಟ್ಸ್ಆಪ್ ಸ್ಟೇಟಸ್ ನ ಲೈಕ್ ಮಾಡ್ಬೋದು ಅಥವಾ ಎಂಗೇಜ್ ಮಾಡ್ಬೋದು. ಓಕೆ, ಕಂಗ್ರ್ಯಾಚುಲೇಷನ್ಸ್, ನೆಕ್ಸ್ಟ್ ಏನಾದ್ರು ಇದ್ದಾಗ ನಾನು ಇದ್ ಮಾಡ್ತೀನಿ, ಅಥವಾ ಏನೇನ್ ಡಿಸೈನ್ಸ್ ಇದೆ ಅಂತೆಲ್ಲ ಕೇಳಿ ಒಂದು ಮೆಸೇಜ್ ಅಥವಾ ಒಂದು ರೀಶೇರ್ ಆಫ್ ಸ್ಟೇಟಸ್ ಅಥವಾ ಒಂದು ಲೈಕ್ ಆನ್ ಸ್ಟೇಟಸ್ ಈಸ್ ನಥಿಂಗ್ ಬಟ್ ಶೋಯಿಂಗ್ ಇಂಟ್ರೆಸ್ಟ್ ಅಂತ ಅನ್ಕೋಬಹುದು. ಸೊ ಆ 150 ಜನ ನೋಡಿರ್ತಾರಲ್ಲ, ಅದ್ರಲ್ಲಿ ಮೇ ಬಿ ಒಂದು 70 ಜನ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಆ 70 ಜನದಲ್ಲಿ ಎಷ್ಟು ಜನ ಕನ್ವರ್ಟ್ ಆಗ್ತಾರೆ, ಅದು ನಾವು ಹೆಂಗೆ ನೆಕ್ಸ್ಟ್ ಮೆಸೇಜಸ್ ಅಥವಾ ಕಂಟೆಂಟ್ ನ ಸ್ಟೇಟಸ್ ಅಥವಾ ಬ್ರಾಡ್ಕಾಸ್ಟ್ ಮಾಡ್ತೀವಿ ಅದರ ಮೇಲೆ ಹೋಗುತ್ತೆ. ಸೊ ಅದೇ ಬೇಸಿಕಲಿ ಮಾಮೂಲಿ ಫನಲ್ಲು. ಸೊ ಅವೇರ್ನೆಸ್ಸು, ಇಂಟ್ರೆಸ್ಟು, ಪರ್ಚೇಸ್. ಸೊ ಇದು ತುಂಬಾ ಮುಖ್ಯ. ಸಿಮಿಲರ್ಲಿ ನಾವು ಗೂಗಲ್ ಅಂದ್ರೆ ವೆಬ್ಸೈಟು ಅಥವಾ ಸೋಷಿಯಲ್ ಮೀಡಿಯಾನಲ್ಲೂ ಇದೇ ತರನೇ ವರ್ಕ್ ಆಗೋದು. ಆಮೇಲೆ ನೀವು ಏನೇ ನೋಡೋದಿದ್ರು ಈ ಆಯಾಮದಲ್ಲಿ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ನಂಬರ್ಸ್. ಸೊ ನಿಮಗ್ ಗೊತ್ತಿರಬೇಕು ನಾನು ಎಷ್ಟು ಜನಕ್ಕೆ ರೀಚ್ ಆಗ್ತಿದ್ದೀನಿ ಅಂತ. ಸೊ ಸುಮ್ನೆ ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕೊಂಡಿದ ತಕ್ಷಣ ಏನಕ್ಕೆ ಜನ ಬರ್ತಿಲ್ಲ ಅಂತ ಗೊತ್ತಾಗ್ಬೇಕು. ಈಗ ನಮ್ಮ ವಾಟ್ಸ್ಆಪ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಬರೀ 200 ಜನ ಇದ್ರೆ ಎಷ್ಟು ಜನ ಅಂತ ತಗೊಳ್ತಾರೆ. ಆಮೇಲೆ ನಿಮ್ಮ ಪ್ರಾಡಕ್ಟ್ ಲೈಫ್ ಸೈಕಲ್ದು ಡ್ಯೂರೇಷನ್ ನೋಡ್ಕೋಬೇಕು. ಈಗ ಯಾರೋ ಒಬ್ರು ಇಳಕಲ್ ಸ್ಯಾರಿ ತಗೊಂಡ್ರೆ ಅವ್ರು ನೆಕ್ಸ್ಟ್ 1-2 ವರ್ಷ ಮತ್ತೆ ಇಳಕಲ್ ಸ್ಯಾರಿ ತಗೊಳ್ದೇ ಇರ್ಬೋದು. ನಿಮ್ದು ಸ್ನಾಕ್ಸ್ ಅಥವಾ ಸ್ವೀಟ್ಸ್ ಆದ್ರೆ ಅದು ಅಟ್ಲೀಸ್ಟ್ 1-2 ವಾರದಿಂದ 3 ವಾರ ಮತ್ತೆ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆತರ. ಸೊ ಈ ಫನಲ್ಲು ನೀವು ಏನೇ ಕೆಲಸ ಮಾಡಿದ್ರು, ಏನೇ ಆನ್ಲೈನ್ ಆಕ್ಟಿವಿಟೀಸ್ ಮಾಡಿದ್ರು, ಇದು ನಿಮಗೆ ನೆನಪಲ್ಲಿ. ಕೆಲವೊಂದು ಡಿಜಿಟಲ್ ಮಾರ್ಕೆಟಿಂಗ್ ಇದು ಜಾರ್ಗನ್ಸ್ ಅಂತ ಏನ್ ಕರೀ ಅಂದ್ರೆ ಯೂಶಲ್ ಆಗಿ ಏನೇನ್ ನಾವು ಮಾತಾಡ್ತಿರ್ತೀವಿ ಅಂತ ಒಂದು ಸಣ್ಣ ಕ್ವಿಕ್ ಡೆಫಿನಿಷನ್ಸ್ ನೋಡೋಣ. ಯಾಕಂದ್ರೆ ಇದು ನಿಮಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನೇ ನಿಮ್ಮ ಹತ್ರ ಬಂದು ನಿಮ್ಮ ಕೋಡ್ಬಳೆ ಬಿಸ್ನೆಸ್ ನ ನಾನು ಇಷ್ಟು ಜಾಸ್ತಿ ಮಾಡ್ಬಿಡ್ತೀನಿ ಅಥವಾ ಇಷ್ಟು ಜನಕ್ಕೆ ತಲುಪಿಸ್ತೀನಿ ಅಂತ ಏನೇನೋ ಹೇಳ್ತಿರ್ತೀನಲ್ಲ, ಅದು ಗೊತ್ತಾಗ್ಬೇಕು ನಿಮ್ಗೆ. ಓಕೆ, ಇವ್ನು ಹೇಳ್ತಿರೋದು ಕರೆಕ್ಟಾ ಇಲ್ವಾ, ಅಥವಾ ಇವ್ನು ಏನ್ ಹೇಳ್ತಿದ್ದಾನೆ ಅದು ಇಸ್ ಇಟ್ ಮೇಕಿಂಗ್ ಸೆನ್ಸ್ ಅನ್ನೋ. ಸೊ ಇಂಪ್ರೆಷನ್ಸ್ ಅಂದ್ರೆ ಒಂದು ಸಲ ನೀವು ಒಂದು ಕಂಟೆಂಟ್ ನ ನೋಡ್ತಿರಲ್ಲ, ಅದನ್ನ ಒಂದು ಇಂಪ್ರೆಷನ್ ಆಗಿ ಕೌಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ವಾಟ್ಸ್ಆಪ್ ಸ್ಟೇಟಸ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ನಾನು ಸುಮ್ಮನೆ ಸ್ಟೋರೀಸ್ ನ ಸ್ಕ್ರಾಲ್ ಮಾಡಿದ್ರು ಅಥವಾ ವಾಟ್ಸ್ಆಪ್ ಸ್ಟೇಟಸ್ ನಾನು ನೋಡಿದ್ರೆ ಅದನ್ನ ಇಂಪ್ರೆಷನ್ಸ್ ಅಂತ ಕರಿತೀವಿ. ವ್ಯೂ ಅಂದ್ರೆ ಅದೇ ಸೇಮ್, ನೋಡ್ದಂಗೆ ಒಂದು ವಿಡಿಯೋನ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ನೋಡಿದ್ರು ಯೂಶಲ್ ಆಗಿ ಡಿಜಿಟಲ್ ಚಾನಲ್ಸ್ ಇಟ್ ಕನ್ಸಿಡರ್ಸ್ ಇಟ್ ಆಸ್ ಒನ್ ವ್ಯೂ ಅಂತ ಕರಿತೀವಿ. ಸೊ ನಿಮ್ಗೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಇಷ್ಟು ವ್ಯೂಸ್ ಬಂದಿದೆ ಅಂತ ಕಾಣಿಸುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಓಕೆ, ನಾನು ಆ ರೀಲ್ ಅಥವಾ ವಿಡಿಯೋನ ಇಷ್ಟು ಸೆಕೆಂಡ್ ನೋಡಿದೆ ಅಂದಿದ ತಕ್ಷಣ ಆ ಚಾನಲ್ ಅದನ್ನ ಒಂದು ವ್ಯೂ ಅಂತ ತಗೊಂಡ್ಬಿಡುತ್ತೆ. ಕ್ಲಿಕ್ಸ್, ಐ ಥಿಂಕ್ ಒಂದ್ಸತಿ ಯಾವ್ದಾದ್ರ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಒಂದು ಬಟನ್ ಆಗಲಿ ಅಥವಾ ಒಂದು ಪೋಸ್ಟ್ ಮೇಲೆ ಒಂದು ಇದರ ಮೇಲೆ ಅಂದಾಗ ಅದನ್ನ ಅದು ಕ್ಲಿಕ್ ಆಗಿ ತಗೊಳುತ್ತೆ. ಕ್ಲಿಕ್ ಥ್ರೂ ರೇಟ್ ಅಂದ್ರೆ ಎಷ್ಟು ಜನ ನೋಡಿರ್ತಾರಲ್ಲ ಅದರಲ್ಲಿ ಎಷ್ಟು ಜನ ಕ್ಲಿಕ್ ಮಾಡಿರ್ತಾರೆ ಅಂತ. ಸಿಮಿಲರ್ಲಿ ಈ ಫನಲ್ಗೆ ಹೋಗುತ್ತೆ ಸೇಮ್. ಸೊ ನಾನು ಅವೇರ್ನೆಸ್ ನ ಇಂಪ್ರೆಷನ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾರೆ, ದಟ್ ಈಸ್ ನಥಿಂಗ್ ಬಟ್ ಕ್ಲಿಕ್ಸ್. ಸೊ ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಿರ್ತೀರ, ಅದ್ರ ಕೆಳಗಡೆ ಪ್ರಾಡಕ್ಟ್ಸ್ ಟು ಬೈ ಅಂತಿರುತ್ತೆ. ಸೊ ನೀವು ಅದನ್ನೇನಾದ್ರೂ ಕ್ಲಿಕ್ ಮಾಡಿದ್ರೆ, ಈಗ 1000 ಜನ ನೋಡಿದ್ರೆ ಅದರಲ್ಲಿ 500 ಜನ ಕ್ಲಿಕ್ ಮಾಡಿದ್ರೆ 50% ಕ್ಲಿಕ್ ಥ್ರೂ ರೇಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ಲಿಕ್ಸ್ ಬೈ ಇಂಪ್ರೆಷನ್ಸ್ ಇಂಟು 100 ಅಂತ ತಗೊಳ್ತೀವಿ. ಕಾಸ್ಟ್ ಪರ್ ಕ್ಲಿಕ್ ಅಂದ್ರೆ ಯೂಶಲ್ ಆಗಿ ಇದು ಪ್ರೈಸಿಂಗ್ ಮಾಡೆಲ್ ಅಂತ ಕರಿತೀವಿ.
ಸೊ ಇದು ಗೂಗಲ್ ಅಲ್ಲಿ ಸಾಮಾನ್ಯವಾಗಿ ಬಳಕೆ ಇದೆ. ಸೊ ನೀವು ಗೂಗಲ್ ಸರ್ಚ್ ಹೋಗಿ ಏನೋ ಒಂದು ಸರ್ಚ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವಾಗ ಗೂಗಲ್ ಅಡ್ವರ್ಟೈಸರ್ ಇಂದ ತಗೊಳುತ್ತೆ. ಸೊ ಅದಕ್ಕೆ ಕಾಸ್ಟ್ ಪರ್ ಕ್ಲಿಕ್. ಸೊ ಒಂದು ಕ್ಲಿಕ್ಗೆ ಒಂದು ಬೆಲೆ ಇದೆ ಅಂತ. ಆಮೇಲೆ CPM ಅಂತ, ಕಾಸ್ಟ್ ಪರ್ ಮಿಲೆ ಆರ್ ಕಾಸ್ಟ್ ಪರ್ 1000. ಸೊ ದಿಸ್ ಇಸ್ ಬೇಸಿಕಲಿ ಮೋಸ್ಟ್ ಆಫ್ ದ ಪ್ಲಾಟ್ಫಾರ್ಮ್ಸ್ ಯೂಸ್ ದಿಸ್ ಆಸ್ ದ ಪ್ರೈಸಿಂಗ್ ಮಾಡೆಲ್. ಅಂದ್ರೆ ನಿಮ್ಮ ಕಂಟೆಂಟ್ ನ 1000 ಸಲ ತೋರಿಸ್ತೀವಿ, ಅದಕ್ಕೆ ನೀವು 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ ಮಾಡುತ್ತೆ. ಸೊ ಮೋಸ್ಟ್ ಆಫ್ ದ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಫಾಲೋ ದಿಸ್ CPM ಮಾಡೆಲ್. ಕನ್ವರ್ಷನ್ ಅದೇ ಹೇಳಿದ್ನಲ್ಲ, ಎಷ್ಟು ಜನ ಫೈನಲಿ ನೋಡಿ, ಕ್ಲಿಕ್ ಮಾಡಿ, ಬ್ರೌಸ್ ಮಾಡಿ, ಎಲ್ಲ ಮಾಡಿ ತಗೊಳ್ತಾರೆ. ಸೊ ಅದನ್ನ ಒಂದು ಕನ್ವರ್ಷನ್ ಅಂತೀವಿ ಅಥವಾ ಒಂದು ಪರ್ಚೇಸ್ ಅಂತೀವಿ. ಸೊ ಆ ತರ ಇಟ್ ಕುಡ್ ಬಿ ಎನಿಥಿಂಗ್. ಒಂದು ಫಾರ್ಮ್ ಫಿಲ್ಅಪ್ ಮಾಡಿದ್ರು ಅದನ್ನ ಕನ್ವರ್ಷನ್ ಅಂತೀವಿ, ಅಥವಾ ಒಂದು ಬುಕ್ ನ ಡೌನ್ಲೋಡ್ ಮಾಡಿದ್ರು ಅಂತೀವಿ. ಸೊ ಫಾರ್ ಎಕ್ಸಾಂಪಲ್, ಈ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿದ್ರೆ ದಟ್ ಈಸ್ ನಥಿಂಗ್ ಬಟ್ ಫಸ್ಟ್ ಲೆವೆಲ್ ಕನ್ವರ್ಷನ್ ಫಾರ್ ಎಸ್ ಅನ್ನೋ ತರ ಬರುತ್ತೆ. ಹಾಗೆ ಇಲ್ಲೇನಾದ್ರೂ ಡೌಟ್ಸ್ ಇದೆಯಾ? ಒಂದ್ ಸ್ವಲ್ಪ ಕ್ವಶನ್ಸ್ ಎಲ್ಲ ಇದೆ, ನೋಡೋಣ. ಹಾ, ಓಕೆ. ಸೊ ಒಬ್ರು ಸುಜನ್ ಅಂತ ಕೇಳಿದ್ದಾರೆ, ಹೌ ಡು ಯು ಡಿಸೈಡ್ ವಿಚ್ KPIs, ಟ್ರಾಫಿಕ್, ಲೀಡ್ಸ್, CAC, LTV, ಕನ್ವರ್ಷನ್ಸ್ ಮ್ಯಾಟರ್ ಮೋಸ್ಟ್ ಫಾರ್ ಯುವರ್ ಬಿಸ್ನೆಸ್ ಸ್ಟೇಜ್ ಅಂತ? ಸೊ ಅಟ್ ಡಿಫ್ರೆಂಟ್ ಸ್ಟೇಜಸ್ ಡಿಫ್ರೆಂಟ್ KPIs ಮ್ಯಾಟರ್ ಆಗುತ್ತೆ. ಸೊ ಈಗ ನಾನು ಶುರು ಮಾಡ್ತಿದ್ದೀನಿ ಬಿಸ್ನೆಸ್ ಅಂದಾಗ ರೀಚ್ ಅಥವಾ ಇಂಪ್ರೆಷನ್ಸ್ ಏನಿದೆ ಅದನ್ನ KPI ಆಗಿ ಇಟ್ಕೊಳ್ತೀನಿ. ಸೊ ಸ್ಲೋಲಿ ಒನ್ಸ್ ಇಷ್ಟು ಜನಕ್ಕೆ ನಂದು ಕಂಟೆಂಟ್ ಅಥವಾ ಬಿಸ್ನೆಸ್ ಕಮ್ಯುನಿಕೇಶನ್ ತಲುಪ್ತಿದೆ ಅಂತಿದ್ದಾಗೆ ನೆಕ್ಸ್ಟ್ ಎಷ್ಟು ಕ್ಲಿಕ್ಸ್ ಬರ್ತಿದೆ ಅಂತ ನೋಡ್ಕೊಳ್ತೀನಿ. ಆ ಕ್ಲಿಕ್ಸ್ ಇಂದ ನೆಕ್ಸ್ಟ್ ಏನ್ ಕನ್ವರ್ಷನ್ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಕನ್ವರ್ಷನ್ ಇಟ್ ಕುಡ್ ಬಿ ಆಡ್ ಟು ಕಾರ್ಟ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಪರ್ಚೇಸ್ ಆಗಿರ್ಬೋದು, ಅಥವಾ ರಿಟರ್ನಿಂಗ್ ಕಸ್ಟಮರ್ಸ್ ಎಷ್ಟಾಗಿರ್ಬೋದು. ಸೊ ಆ ತರದ್ರ ಮೇಲೆ ನಾವು KPIs ಇಟ್ಕೊಳ್ತಾ ಹೋಗ್ಬೇಕು. ಈಗ ನಾವು ಕನ್ವರ್ಷನ್ ರಿಲೇಟೆಡ್ ಕ್ಯಾಂಪೇನ್ಸ್ ಓಡಿಸ್ಬಿಟ್ಟು ನಮಗೆ ಜನ ನಮ್ಮ ಬಿಸ್ನೆಸ್ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅನ್ಕೊಂಡ್ರೆ ದಟ್ ಈಸ್ ರಾಂಗ್. ಯಾಕಂದ್ರೆ ನೀವು ಓಡಿಸ್ತಿರೋದು ಕನ್ವರ್ಷನ್, ಪ್ಲಾಟ್ಫಾರ್ಮ್ಸ್ ಕೂಡ ನಿಮ್ಗೆ ಯಾರು ಕನ್ವರ್ಟ್ ಆಗ್ತಾರೆ ಅನ್ನೋರ್ಗೆ ಮಾತ್ರ ತೋರಿಸ್ತಿರುತ್ತೆ. ಸೊ ಹೊಸೊಬ್ಬರಿಗೆ ನಿಮ್ ಬ್ರ್ಯಾಂಡ್ ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾನೆ ಇರಲ್ಲ. ಸೊ ಅದಕ್ಕೆ ಅಟ್ ಎವ್ರಿ ಸ್ಟೇಜ್ ಆಫ್ ಯುವರ್ ಬಿಸ್ನೆಸ್ ಯುವರ್ KPIs ವಿಲ್ ವೇರಿ. ಸೊ ಅದ್ರ ತಕ್ಕನಂಗೆ ನೀವು ಇಟ್ಕೊಳ್ತಾ ಹೋಗ್ಬೇಕು. ಚಿಕ್ಕದಾಗಿ ಸಮರೈಸ್ ಮಾಡೋದಾದ್ರೆ, ನೀವು ಶುರು ಮಾಡ್ತಾ ಇದ್ರೆ ನಿಮ್ಮ ಬ್ರ್ಯಾಂಡ್ ಹೆಚ್ಚು ಜನಕ್ಕೆ ಗೊತ್ತಾಗ್ಬೇಕು ಅಂದಾಗ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ನ ಫೋಕಸ್ ಅಥವಾ ಯಾವ್ದನ್ನ ನೀವು ಮುಖ್ಯವಾಗಿ ಇಟ್ಕೋಬೇಕು ಅಂತಂದ್ರೆ, ಅದು ಹೆಚ್ಚು ಜನಕ್ಕೆ ಗೊತ್ತಾಗೋದು ಅಂದ್ರೆ ನೀವು ಟ್ರಾಫಿಕ್ ಅಥವಾ ಇದು ಏನು ಅವೇರ್ನೆಸ್ ಕ್ಯಾಂಪೇನ್ಸ್ ತರದನ್ನ ಹೆಚ್ಚು ರನ್ ಮಾಡ್ತೀರಾ, ದುಡ್ಡು ಕೊಟ್ಟು ರನ್ ಮಾಡೋದಾದ್ರೆ. ಅದೇ ಒಂದು ಹಂತ ದಾಟಿದ್ರೆ ಅದಾದ್ಮೇಲೆ ನಿಮ್ಗೆ ಹೆಚ್ಚು ಬಿಸ್ನೆಸ್ ಬರಬೇಕು ಅಂದ್ರೆ ನೀವು ಕನ್ವರ್ಷನ್ ಕಡೆ ಫೋಕಸ್ ಮಾಡ್ತೀರಾ. ಆಗ ಕನ್ವರ್ಟ್ ಆಗುವಂತವ್ರು ಅಂದ್ರೆ ಯಾರು ನಿಮ್ಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ಅಂತವ್ರಿಗೆ ಮಾತ್ರ ತೋರಿಸುವಂತದ್ದನ್ನ ಬದಲಾವಣೆ ಆಗುತ್ತೆ ಅಂತ. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ ಸುಜನ್ ಅವರೇ ಕೇಳಿದ್ದಾರೆ, SEO, ಪೇಡ್ ಆಡ್ಸ್, ಸೋಷಿಯಲ್ ಮೀಡಿಯಾ ಫಸ್ಟ್ 6 ತಿಂಗಳು ಇಲ್ಲಿ ಯಾವ ಸ್ಟ್ರಾಟಜಿ ಫೋಕಸ್ ಮಾಡಬೇಕು, ಅದರಲ್ಲೂ ಲಿಮಿಟೆಡ್ ಬಜೆಟ್ ಇದ್ದಾಗ ROI ಹೇಗೆ ಮೆಜರ್ ಮಾಡೋದು ಒಳ್ಳೇದು ಅಂತ ಆತರ ಕೇಳಿದ್ದಾರೆ. ಸೊ ಅಸ್ಯೂಮಿಂಗ್ ಅಂದ್ರೆ ಈಗಾಗಲೇ ಶುರು ಮಾಡಿದರೆ ಪ್ಲಸ್ ಪರ್ಚೇಸಸ್ ಅಥವಾ ಕನ್ವರ್ಷನ್ಸ್ ಬೇಗ ಜಾಸ್ತಿ ಬಂದ್ರೆ ದಟ್ ಸೇಮ್ ವಾಟ್ ಎವರ್ ಪ್ರಾಫಿಟ್ ಕ್ಯಾನ್ ಬಿ ರೀಇನ್ವೆಸ್ಟೆಡ್ ಇನ್ ಮಾರ್ಕೆಟಿಂಗ್ ಅನ್ನೋ ತರ ಆದಾಗ ನಾವು ಯೂಶಲ್ ಆಗಿ ಆರ್ಗ್ಯಾನಿಕ್ ರೂಟ್ ಹೋಗ್ತೀವಿ. ಸೊ ಈ ಆರ್ಗ್ಯಾನಿಕ್ ರೂಟ್ ಅಲ್ಲೂ ಸ್ವಲ್ಪ ನಾವು ಈ ಹ್ಯಾಕ್ಸ್ ಆ ತರದ್ದು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಏನಾದ್ರು ಲೆಟ್ಸೆ ನಾವು T-ಶರ್ಟೇ ಮಾರ್ತಿದೀವಿ ಅಂತ ಇಟ್ಕೊಳ್ಳಿ. ಸೊ ಕನ್ವರ್ಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ ಬ್ರ್ಯಾಂಡ್ ಬಗ್ಗೆನೂ ಗೊತ್ತಾಗ್ಬೇಕು. ಸೊ ಹಾಗಾಗಿ ಅಗೇನ್ ಇಲ್ಲಿ ನಮ್ಮ ಆಡಿಯನ್ಸ್ ಯಾರು, ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅನ್ನೋದನ್ನ ಝೀರೋ ಡೌನ್ ಮಾಡ್ಕೋಬೇಕು. ಸೊ ಲೆಟ್ಸೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ವೆಬ್ಸೈಟ್ ಎರಡು ರೆಡಿ ಮಾಡ್ಕೊಂಡಿದೀವಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋ ಮೂಲಕ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ವೆಬ್ಸೈಟ್ ಅಲ್ಲಿ SEO ಮಾಡ್ಕೊಳ್ತಾ ಓಕೆ, ಗೂಗಲ್ ಅಲ್ಲಿ ಯಾರಾದ್ರೂ ಸರ್ಚ್ ಮಾಡಿದ್ರು ಒಂದ್ ಫ್ಯೂ ವೀಕ್ಸ್ ಅಲ್ಲಿ ನಮ್ದು ಬರಕ್ ಶುರು ಆಗತ್ತೆ ಅಂತ ಅನ್ಕೊಂಡು ಶುರು ಮಾಡ್ಬೋದು. ಬಟ್ 3 to 4 ವೀಕ್ಸ್ ಈ ಪ್ರಾಸೆಸ್ ವರ್ಕ್ ಆಗ್ತಿಲ್ಲ ಅಥವಾ ತುಂಬಾ ತೀರಾ ಸ್ಲೋ ಅಂದಾಗ
ಇಮಿಡಿಯೇಟ್ ಆಗಿ ನಾವು ಅಡ್ವರ್ಟೈಸ್ಮೆಂಟ್ ರೂಟ್ ಹೋಗ್ಬಿಡ್ಬೇಕು. ಯಾಕಂದ್ರೆ ನಮಗೆ ಕನ್ವರ್ಷನ್ಸ್ ಬಂದ್ರೇನೆ ನೆಕ್ಸ್ಟ್ ಮುಂದುವರಿಯೋದು ಅಂತ ಆದಾಗ, ಸೊ ಸ್ಟ್ರಾಟಜಿಕ್ ಆಗಿ ಲಿಮಿಟೆಡ್ ಬಡ್ಜೆಟ್ ಇಟ್ಕೊಂಡೆ ಒಂದು ಪ್ಲಾಟ್ಫಾರ್ಮ್ ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಅವಾಗ. ಸೊ ನಮ್ಮ ಆಡಿಯನ್ಸ್ ಲೆಟ್ಸೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ಏನೇ ಒಂದು ಮಿನಿಮಮ್ ಒಂದು 1000 ರೂಪಾಯಿ ಒಂದಿನಕ್ಕೆ ಅಥವಾ 500 ರೂಪಾಯಿ ಒಂದಿನಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೇ ಮಾಡಿ. ನೀವೆಲ್ಲಾ 3-4 ಚಾನೆಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡಕ್ ಹೋಗ್ಬಿಡಿ. ಅಥವಾ ನನ್ನ ಕಸ್ಟಮರ್ಸ್ B2B ಅಂದ್ರೆ ಟ್ವಿಟರ್ ಅಥವಾ ಲಿಂಕ್ಡ್ ಇನ್ ಅಲ್ಲಿ ಶುರು ಮಾಡಿ. ಸೊ ಸ್ಟಾರ್ಟ್ ವಿತ್ ಒನ್ ಪ್ಲಾಟ್ಫಾರ್ಮ್ ಅಂಡ್ ದೆನ್ ಸ್ಕೇಲ್ ಇಟ್ ಅಪ್ ಅಂತ ಹೇಳುತ್ತೆ. ಓಕೆ ಓಕೆ, ಒಳ್ಳೆ ಪಾಯಿಂಟ್. ಮತ್ತೆ ಒಬ್ಬರು ಕಿರಣ್ ಅನ್ನೋರು, ನಾನು ಡಿಜಿಟಲ್ ಮಾರ್ಕೆಟಿಂಗ್ ನ ಟ್ಯಾಕ್ಸ್ ಕನ್ಸಲ್ಟಿಂಗ್ ಬಿಸ್ನೆಸ್ ಗೆ ಹೇಗೆ ಬಳಸಬಹುದು ಅಂತ ಆತರ ಕೇಳಿದ. ಟ್ಯಾಕ್ಸ್ ಕನ್ಸಲ್ಟಿಂಗ್ ಬಿಸ್ನೆಸ್ ಇದೆ, ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡೋದ್ರೆ ಹೇಗೆ ಮಾಡಬಹುದು? ಸೊ ಅಗೇನ್ ಇಲ್ಲಿ ನಿಮ್ದೇ ಆದ ಒಂದು ಸಣ್ಣ ಐಡೆಂಟಿಟಿ, ಆನ್ಲೈನ್ ಐಡೆಂಟಿಟಿ ಇರ್ಬೇಕಾಗತ್ತೆ. ಲೆಟ್ಸ್ ಸೇ ನಿಮ್ಮ ಮನೇನೆ ನೀವು ಒಂದು ಟ್ಯಾಕ್ಸ್ ಕನ್ಸಲ್ಟಿಂಗ್ ಫರ್ಮ್ ತರ ಗೂಗಲ್ ಮ್ಯಾಪ್ಸ್ ಅಲ್ಲಿ ಆಡ್ ಮಾಡ್ಕೊಂಡು ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಒಂದು ಮಾಡ್ಕೊಂಡ್ಬಿಡಿ. ಸೊ ದಟ್ ಯಾರೇ ಹತ್ರದಲ್ಲಿ ಸರ್ಚ್ ಮಾಡೋರ್ಗೆ ಆಗ್ಲಿ ಹೆಲ್ಪ್ ಆಗುತ್ತೆ. ಎರಡನೇದು ಐ ಥಿಂಕ್ ಲಿಂಕ್ಡ್ ಇನ್ ಪ್ಲಸ್ ಟು ಸಮ್ ಎಕ್ಸ್ಟೆಂಟ್ ಎಕ್ಸ್ ಅಥವಾ ಇನ್ಸ್ಟಾಗ್ರಾಮ್. ಸೊ ಇದರಲ್ಲಿ ನೀವು ನಿಮ್ಮ ನಾಲೆಡ್ಜ್ ಏನಿದೆ ಅದನ್ನ ಪೋಸ್ಟ್ ಮಾಡಕ್ ಶುರು ಮಾಡಿ. ಸೊ ಯೂಶಲಿ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರತಿದಿನ ಪೋಸ್ಟ್ ಮಾಡಿ, ಪ್ರತಿದಿನ ವ್ಯಾಲ್ಯೂ ಕೊಡಿ. ಅಂದ್ರೆ ಟಿಪ್ಸ್ ಆಗ್ಲಿ, ಈಗ ಫಾರ್ ಎಕ್ಸಾಂಪಲ್ ನ್ಯೂ GST ಅನೌನ್ಸ್ ಆಯ್ತು, ಸೆಪ್ಟೆಂಬರ್ 22 ಇಂದ ಇಂಪ್ಲಿಮೆಂಟ್ ಆಗ್ತಿದೆ. ಸೊ ಏನೆಲ್ಲ ಅಫೆಕ್ಟ್ ಆಗಿ, ಯಾವ್ದೆಲ್ಲ ಬಿಸ್ನೆಸ್ ಅಫೆಕ್ಟ್ ಆಗುತ್ತೆ, ಯಾವ ಬಿಸ್ನೆಸ್ಗೆ ಏನು ಇಂಪ್ಯಾಕ್ಟ್ ಆಗಲ್ಲ, ಇದರದೊಂದು ಮಾಹಿತಿ ಕೊಡಿ. ಸೊ ವಾರದಲ್ಲಿ 7 ದಿನ 5ರಿಂದ 6 ದಿನ ಈ ತರ ವ್ಯಾಲ್ಯೂ ಅಡಿಷನ್ ಪೋಸ್ಟ್ ನ ಮಾಡಿ, ಮಿಕ್ಕಿದ 2 ದಿನ ನಿಮ್ಮ ಸರ್ವಿಸ್ ಬಗ್ಗೆ ಮಾತಾಡಿ. ಓಕೆ, ಇದನ್ನೆಲ್ಲ ನಾನು ಮಾಡ್ತೀನಿ, ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅಲ್ಲೂ ಕೂಡ ನೀವು 80-20 ಪರೆಟೋ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ 80% ಆಫ್ ದ ಟೈಮ್ ವ್ಯಾಲ್ಯೂ ಅಡಿಷನ್ ಪೋಸ್ಟ್ ಹಾಕಿ, 20% ಆಫ್ ದ ಟೈಮ್ ಯು ಸೆಲ್ ಯುವರ್ ಸೆಲ್ಫ್, ಸೆಲ್ ಯುವರ್ ಸರ್ವಿಸ್. ಸೊ ದಟ್ ಅದಕ್ಕೆ ಒಂದೇನೋ ಒಂದು ವ್ಯಾಲ್ಯೂ ಕೊಡಿ. ಒಂದು 80% ಸಮಯ ನಿಮ್ಮ ಆನ್ಲೈನ್ ಅಲ್ಲಿ ಏನ್ ಪೋಸ್ಟ್ ಮಾಡ್ತೀರೋ ಅದರಲ್ಲಿ ಜನರದ್ದು ಏನೋ ಒಂದು ತೊಂದರೆ ಇದೆ, ಪೇನ್ ಇದೆ, ಅದಕ್ಕೆ ನಿಮ್ಗೆ ಪರಿಹಾರ ಕೊಡುವಂತಹ ಒಂದು ವ್ಯಾಲ್ಯೂ ಕೊಡಿ. ಆಮೇಲೆ ಒಂದು 20% ಟೈಮ್ ನಿಮ್ ಬಿಸ್ನೆಸ್ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದೀರಾ. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ನಿಮ್ದು ಎಕ್ಸ್ಪರ್ಟೀಸ್ ಕೂಡ ಬಿಲ್ಡ್ ಆಗುತ್ತೆ. ಓಕೆ, ಇವ್ರಿಗೆ ಗೊತ್ತಿದ್ಯಪ್ಪ, ಇವ್ರು ಸಾಲ್ವ್ ಮಾಡಬಲ್ರು ಅಂತ ಆಗತ್ತೆ. ಅದಾದ್ಮೇಲೆ ಜನಕ್ಕೂ ಅಷ್ಟೇ, ಏನಪ್ಪ ಇವರು ಬರೀ ತಗೊಳ್ಳಿ ನನ್ ಸರ್ವಿಸು ಅಂತ ಹೇಳ್ತಿದ್ದಾರೆ ಅನ್ನೋ ತರನೂ ಆಗ್ಬಿಡುತ್ತೆ. ಸೊ ಅದಕ್ಕೆ ಟು ಬ್ಯಾಲೆನ್ಸ್ ಇಟ್ ಔಟ್. ಆಮೇಲೆ ಗೊತ್ತಾಗ್ಬೇಕಲ್ಲ, ಈಗ ಆನ್ಲೈನ್ ಅಲ್ಲಿ ಒಬ್ರಿಗೊಬ್ರು ಗೊತ್ತೇ ಇರಲ್ಲ. ನಾನ್ ಏನಕ್ಕೆ ನಿಮ್ಮನ್ನ ಟ್ರಸ್ಟ್ ಮಾಡ್ಬೇಕು, ನಂಬಬೇಕು? ನನ್ನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಾಗ್ಲಿ, ನಂದು ಕಂಪ್ನಿ ಫೈಲ್ ಆಡಿಟ್ ಮಾಡ್ಬೇಕು ಅಂದ್ರು ನಿಮ್ಗೇನಕ್ಕೆ ಕೊಡ್ಬೇಕು? ಸೊ ಆ ಅಥಾರಿಟಿನ ನೀವ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದ್ರಿಂದ ಬೇರೆ ಯಾರೋ ಒಬ್ಬ ಸ್ಟ್ರೇಂಜರ್ಗೂ ಸ್ವಲ್ಪ ಗೊತ್ತಾಗತ್ತೆ, ಓಕೆ ಇವ್ರಿಗೆ ತಲೆ ಇದೆಯಪ್ಪ, ಮಾಡ್ತಾರೆ ಅನ್ನೋ ರೀತಿ. ಆ ವ್ಯಾಲ್ಯೂ ನೀವು ನನ್ನ ಸರ್ವಿಸ್ ತಗೊಳ್ಳಿ ಅನ್ನೋದಕ್ಕೂ ನೀವು ಇನ್ನ ಒಂದ್ ಸ್ಟೆಪ್ ಲೆವೆಲ್ ಏನ್ ಮಾಡ್ಬೋದು ಅಂದ್ರೆ, ಅರ್ಧ ಗಂಟೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ, ಅದ್ರಲ್ಲೂ ನಿಮ್ಗೆ ಇಷ್ಟ ಆದ್ರೆ ಫುಲ್ ಟೈಮ್ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಯೂಶಲ್ ಆಗಿ ಏನಾಗುತ್ತೆ, ಬಂದು ಕೊಡ್ತಾರೆ, ಕೆಲವರೆಲ್ಲ ಏನ್ ಮಾಡ್ತಾರೆ, ನೀವು ಸರಿಗ್ ಮಾಡಿಲ್ಲ, ನಾನು ದುಡ್ಡು ಕೊಡಲ್ಲ, ಮಾಡಲ್ಲ. ಸೊ ನಿಮ್ಗೂ ಎವ್ಯಾಲ್ಯೂಯೇಟ್ ಮಾಡಕ್ ಆಗತ್ತೆ ಆ ½ ಕಾಲ್ ಅಲ್ಲಿ, ಇವ್ರು ಸೀರಿಯಸ್ ಆಗಿದಾರಾ ಇಲ್ವಾ, ಪೇ ಮಾಡ್ತಾರಾ ಇಲ್ವಾ ಅನ್ನೋದೆಲ್ಲ ನೀವು ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಅವರು ನಿಮ್ಮ ಏನು ಸ್ಕಿಲ್ ಸೆಟ್ ಇದೆ ಅದನ್ನ ಕೂಡ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಸೊ ನೀವು ಇನ್ನೇನಾದ್ರು ಕವರ್ ಮಾಡೋದಿದೆಯಾ ಅಥವಾ ಇನ್ನಷ್ಟು ಪ್ರಶ್ನೆಗಳು ತಗೊಳ್ವಾ? ಆ ಪ್ರಶ್ನೆಗಳು ತಗೊಳ್ಳಿ, ನಾನು ಬೇಗ ಮಿಕ್ಕಿದ್ ಕವರ್ ಮಾಡ್ಕೊಳ್ಳಿ. ಓಕೆ ಸರ್, ಹಂಗಿದೆ ವಿರಾಜ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವರು ಹೇಳಿರೋದಂದ್ರೆ, ನಮಸ್ಕಾರ, ಇಲ್ಲಿಯವರೆಗಿನ ನನ್ನ ತಿಳುವಳಿಕೆ ಪ್ರಕಾರ ಡಿಜಿಟಲ್ ಮಾರ್ಕೆಟಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಅವರ್ ಓನ್ ಬ್ರ್ಯಾಂಡ್ ಫರ್ಮ್. ಅಂದ್ರೆ ನಮ್ದೇ ಬ್ರ್ಯಾಂಡ್, ನಮ್ದೇ ಒಂದು ಸಂಸ್ಥೆ ಇದ್ರೆ ಅದಕ್ಕೆ ಹೆಚ್ಚು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನನ್ನ ಕತೆ ಸ್ವಲ್ಪ ಬೇರೆ ತರ ಇದೆ, ಅದೊಂಚೂರು ಚಿಕ್ಕದಾಗಿ ಹೇಳ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಏನಂದ್ರೆ, ಅವರು ಪ್ಯಾರಿಸ್ ಎಗ್ರೋ ಟೀ ಡಿವಿಷನ್ ಗೆ ಕರ್ನಾಟಕದಲ್ಲಿ ಸೂಪರ್ ಸ್ಟಾಕಿಸ್ಟ್ ಅಂತೆ. ಆಮೇಲೆ ಆಸ್ ಅ ಕಂಪನಿ, ಪ್ಯಾರಿಸ್ ಕಂಪನಿಯವರು ಯೂಶಲಿ ಡೋಂಟ್ ಡೂ ಎನಿ ಟ್ರೆಡಿಷನಲ್ ಆರ್ ಡಿಜಿಟಲ್ ಮಾರ್ಕೆಟಿಂಗ್, ಬಟ್ ದೇ ಓನ್ಲಿ ಫೋಕಸ್ ಆನ್ ಪ್ರಾಡಕ್ಟ್ ಕ್ವಾಲಿಟಿ.
as I am just leading the supply chain of the Paris product, how can I involve digital marketing in my case ಅಂತ ಕೇಳಿದ್ದಾರೆ. ಪ್ಯಾರೀಸ್ ಅನ್ನೋ ಒಂದು ಸಂಸ್ಥೆ ಅವ್ರದ್ದು ಏನು ಟೀ ಡಿವಿಷನ್ ಸೂಪರ್ ಸ್ಟಾಕಿಸ್ಟ್ ಇದ್ದಾರೆ. ಅವ್ರು ಯಾವುದೇ ರೀತಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮಾಡಲ್ಲ, ಪ್ರಾಡಕ್ಟ್ ಚೆನ್ನಾಗಿ ಕೊಡ್ತಾರೆ. ಬಟ್ ನಾನು ಸಪ್ಲೈ ಚೈನ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಮಾರ್ಕೆಟಿಂಗ್ ರೆಸ್ಪಾನ್ಸಿಬಿಲಿಟಿ ನಮ್ದಲ್ಲ. ಆದ್ರೆ ಸೂಪರ್ ಸ್ಟಾಕಿಸ್ಟ್ ಆಗಿದ್ದರಿಂದ ಸೇಲ್ಸ್ ಚೆನ್ನಾಗಿ ಆಗೋದು ನನಗೆ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಇನ್ವಾಲ್ವ್ ಆಗೋದಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನನ್ನ ಕೇಸಲ್ಲಿ ಹೇಗೆ ಮಾಡಬಹುದು ಅಂತ ಕೇಳ್ತಿದ್ದೆ. ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಸೊ ಇಲ್ಲಿ ಅಗೈನ್ ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಸೊ ಅದನ್ನ ನೀವು ಮೇ ಬಿ ಒಂದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿ ಸಣ್ಣ ಶಾರ್ಟ್ಸ್ ತರ ಒಂದು ಪೇಜ್ ಓಪನ್ ಮಾಡ್ಬಿಟ್ಟು, ಓಕೆ ನಮ್ದು ಸ್ಟಾಕ್ಸ್ ಅಂದ್ರೆ ಯಾವ ಕ್ಯಾಟಗರಿನಲ್ಲಿ ಬರುತ್ತೆ, ಆಗ್ರೋ ಇದ್ರಲ್ಲಿ ಬರುತ್ತಲ್ಲ, ಸೊ ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಹೋಗ್ಬೋದು. ಓಕೆ ಪ್ರಾಡಕ್ಟ್ ಎ ವರ್ಸಸ್ ಪ್ರಾಡಕ್ಟ್ ಬಿ ಹೆಂಗೆ ವರ್ಕ್ ಆಗುತ್ತೆ, ಅದರದ್ದು ಕ್ವಾಲಿಟಿ ಹೇಗಿರುತ್ತೆ, ಇದರದ್ದು ಕ್ವಾಲಿಟಿ ಹೇಗಿರುತ್ತೆ ಅಂತ ಶುರು ಮಾಡಿಕೊಂಡು ದೆನ್ ದೇ ಕ್ಯಾನ್ ಸೇ ದಟ್ ನೋಡಿ ನಮ್ಮ ಆಗ್ರೋ ಪ್ರಾಡಕ್ಟು ಏನಕ್ಕೆ ಗುಣಮಟ್ಟದಲ್ಲಿ ಚೆನ್ನಾಗಿದೆ ಅನ್ನೋದಕ್ಕೆ ಇದೆಲ್ಲ ರೀಸನ್ಸ್ ಕೊಡ್ಬೋದು. ಸೊ ಈ ತರ ಒಂದು ಸಣ್ಣ ಈವನ್ ಆನ್ ವಾಟ್ಸಾಪ್ ಅಲ್ಲೂ ಕೂಡ ನೀವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಇಂಟ್ರೆಸ್ಟೆಡ್ ಫೋಕ್ಸ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಅದರಲ್ಲಿ ಒಂದು ಸಣ್ಣ ವಿಡಿಯೋ ಅಥವಾ ಒಂದು ಸಣ್ಣ ಪೋಸ್ಟರ್ ಅಥವಾ ಸಣ್ಣ ವಾಯ್ಸ್ ನೋಟ್ ಅವಾಗ ಇದು ಮಾಡ್ತಿರ್ಬೋದು. ಅಥವಾ ಯೂಟ್ಯೂಬ್ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಮಾಡೋದ್ರಿಂದ ಜನಕ್ಕೆ ತಿಳುವಳಿಕೆ ಜಾಸ್ತಿ ಆಗಿ ದೆನ್ ದೇ ಸ್ಟಾರ್ಟ್ ಎನ್ಕ್ವೈರಿಂಗ್, ಓಕೆ ಏನಿದು ನಮ್ಗೆ ಉಪಯೋಗ ಆಗುತ್ತಾ ಇಲ್ವಾ, ನಮ್ ಬಿಸ್ನೆಸ್ಗೆ ಇದು ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದನ್ನ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ, ಒಳ್ಳೆ ಪಾಯಿಂಟ್ ಅದು. ಹಾಗೆ ಹರ್ಷವರ್ಧನ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಸರ್ ಈಗ ಡಿಜಿಟಲ್ ಮಾರ್ಕೆಟಿಂಗು ಸಿಟೀಸ್ ಮತ್ತೆ ಟೌನ್ ಅಲ್ಲಿ ಇರೋರ್ನ ಕಸ್ಟಮರ್ಸ್ ನ ರೀಚ್ ಮಾಡಕ್ ಬಹಳ ಸುಲಭ ಆಗುತ್ತೆ. ಆದ್ರೆ ನನ್ನ ಟಾರ್ಗೆಟ್ ಕಸ್ಟಮರ್ಸ್ ರೈತರು ಹಳ್ಳಿಲಿ ಇದ್ದಾರೆ, ಆ ತರದವ್ರು ಇದ್ದಾಗ ಅವ್ರ ಜೊತೆ ಟ್ರಸ್ಟ್ ಬಿಲ್ಡ್ ಮಾಡೋದು ಇನ್ನೂ ಕಷ್ಟವಾದ್ದು. ಸೊ ಆ ತರ ಇದ್ದಾಗ ನಾವು ಅಗ್ರಿ ಪ್ರಾಡಕ್ಟ್ಸ್ ನ ಟಾರ್ಗೆಟ್ ಮಾಡೋದಕ್ಕೆ ಹೇಗೆ ಮುಂದುವರಿಬಹುದು ಅಂತ ಕೇಳಿದ್ದಾರೆ. ಇದಕ್ಕೊಂದು ಕೇಸ್ ಸ್ಟಡಿನೇ ಮಾಡಿದ್ದೆ. ಸೊ ಇದು ವಾಟ್ಸಾಪ್ ಇದೆ, ಇಲ್ಲಿ ಒಂದು ಐ ವಿಲ್ ಟೇಕ್ ದಟ್ ಇದು. ಸೊ ಇದು ಒಂದು ಕೇಸ್ ಸ್ಟಡಿ ನಾನು ಆನ್ಲೈನ್ ಅಲ್ಲಿ ನೋಡಿದ್ದು. ಸೊ ವೆಂಕಟೇಶ್ ಅನ್ನೋ ರೈತರು ರಾಯಚೂರಲ್ಲಿ ಸೇಮ್ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಆಮೇಲೆ ಅವರು ಬೆಳೆಯುವಂತ ಮಿಲೆಟ್ಸ್ ಕಾಳುಗಳದು ಎಲ್ಲ ಒಂದು ಸ್ಮಾಲ್ ಕೋಆಪರೇಟಿವ್ ಅಲ್ಲಿ ಇಟ್ಕೊಂಡು ಮಾರೋರು. ಸೊ ಈಗ ಸಿಟಿಯಿಂದ ಬರೋ ಸಪ್ಲೈಯರ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇಂದ ಎಲ್ಲ ಏನು ಅವರ ಬಿಸ್ನೆಸ್ ಸ್ವಲ್ಪ ಹೊಡ್ತಾ ಬಿದ್ದಿತ್ತು. ಓಕೆ ಏನಪ್ಪ ಇದು ಇಷ್ಟು ಜನ ಬರೋರು ಎಲ್ಲ ಈಗ ನನಗೆ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಗಿದೆ ಅಂತ. ಆಮೇಲೆ ಅವ್ರ ಫ್ರೆಂಡ್ಸ್ ರೈತರು ಅಥವಾ ಅಲ್ಲಿ ಹಳ್ಳಿಯವರೆಲ್ಲ ಬೇಸಿಕ್ ಸ್ಮಾರ್ಟ್ ಫೋನ್ ತರ ಇಟ್ಕೊಂಡಿರೋರು. ಆಮೇಲೆ ಮಾಮೂಲಿ ನೀವು ಟೆಕ್ಸ್ಟ್ ಮೆಸೇಜ್ ಹಾಕಿದ್ರೆ ಅದನ್ನೆಲ್ಲ ಓದ್ತಾನೋ ಇರ್ಲಿಲ್ಲ, ಮಾಡ್ತಾನೋ ಇರ್ಲಿಲ್ಲ. ಸೊ ಅವ್ರಿಗೆ ಹೆಂಗೆ ಮಾಡೋದು ಏನೋ ಅಂತ ಒಂದು ಯೋಚನೆ ಇತ್ತು. ಸೊ ಸ್ಪಾರ್ಕ್ ಡಿಜಿಟಲ್ ಇಂಡಿಯಾ ಅಂತ ಒಂದು ವಾಟ್ಸ್ಆಪ್ SMS ಸೊಲ್ಯೂಷನ್ಸ್ ಪ್ರೊವೈಡರ್ಸ್ ಇದ್ದಾರೆ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ವೆಂಕಟೇಶ್ ಅವ್ರದ್ದು ವಾಟ್ಸ್ಆಪ್ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಒಂದು 20 ಸೆಕೆಂಡ್ ವಾಯ್ಸ್ ನೋಟ್ ತರ ಮಾಡಿದ್ರು. ಸಂಕ್ರಾಂತಿ ಟೈಮಲ್ಲಿ ಇದು ಸೇಮ್ ಈ ತರ, ನಮಸ್ತೆ ನಾನು ವೆಂಕಟೇಶು ರಾಯಚೂರಿಂದ, ಸಂಕ್ರಾಂತಿಗೆ ಆರ್ಗ್ಯಾನಿಕ್ ಮಿಲೆಟ್ಸ್ ಇದೆ 15% ಡಿಸ್ಕೌಂಟು, ಈಗಲೇ ಆರ್ಡರ್ ಮಾಡಿ, ಸ್ಟಾಪ್ ಮಾಡಕ್ ಈ ನಂಬರ್ ಓದ್ತಿ ಅಂತ. ಸೊ ಇದ್ರ ಜೊತೆಗೆ ಒಂದು ಸಣ್ಣ ಪೋಸ್ಟರ್ ಹಾಕ್ಬಿಟ್ಟು ಕಾಲ್ ಮಾಡಿ ಆರ್ಡರ್ ಮಾಡಿ ಅಂತ ಹಾಕಿದ್ರು. ಸೊ ಇದರಿಂದ ಅವ್ರಿಗೆ ಒಂದ್ 3,000 ಜನ ಏನು ಕಾಂಟ್ಯಾಕ್ಟ್ಸ್ ಇತ್ತು ಸ್ಪಾರ್ಕ್ ಡಿಜಿಟಲ್ ಅವ್ರಿಗೆ, ಆ ಹಳ್ಳಿಯವ್ರದ್ದು, ಅದನ್ನ ತಗೊಂಡು ಬೆಳಗ್ಗೆ ಆಕ್ಟಿವ್ ಆಗಿರೋ ಟೈಮಲ್ಲಿ ಹಾಕ್ತಿದ್ರು. ಸೊ ಇದರಿಂದ ಒಳ್ಳೆ ರೆಸ್ಪಾನ್ಸ್ ಬಂದು ಅವ್ರ ಬಿಸ್ನೆಸ್ ಮತ್ತೆ ಚೇತರಿಕೆ ಆಯ್ತು. ಸೊ ಒಬ್ರು ಕಸ್ಟಮರ್ ಏನ್ ಹೇಳಿದ್ರು ಅಂದ್ರೆ, ವೆಂಕಟೇಶ್ ಅವರೇ ನಿಮ್ ವಾಯ್ಸ್ ಕೇಳಿದ ತಕ್ಷಣ ಓಕೆ ನಮ್ಮ ಮನೆಯವರೆಲ್ಲ ನಿಮ್ಮ ಹತ್ರನೇ ತಗೊಳ್ತಿದ್ರು, ನಾನು ಮತ್ತೆ ನಿಮ್ ವಾಯ್ಸ್ ಕೇಳಿ ಖುಷಿ ಆಯ್ತು, ತಗೊಳಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈ ತರ ನಾವು ವಾಟ್ಸಾಪ್ ನ ಯುಟಿಲೈಸ್ ಮಾಡ್ಕೋಬಹುದು ಹಳ್ಳಿಗಳಲ್ಲಿ ಇದರಲ್ಲಿ ಅಂತ. ಓಕೆ, ಇಂಟ್ರೆಸ್ಟಿಂಗ್, ಬಹಳ ಚೆನ್ನಾಗಿದೆ ಇದು ಪರ್ಸ್ಪೆಕ್ಟಿವ್. ಹಾಗೆ ಪ್ರಸಾದ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಟ್ಟಿಂಗ್ ಅಪ್ ಇಂಡಿಪೆಂಡೆಂಟ್ ವೆಬ್ಸೈಟ್ ಅಂಡ್ ಶಾಪಿಫೈ ವೆಬ್ಸೈಟ್? ವೆನ್ ಶುಡ್ ಅ ಬಿಸ್ನೆಸ್ ಟ್ರಾನ್ಸಿಷನ್ ಫ್ರಮ್ ಒನ್ ಟು ಅದರ್?
ಲಿಸ್ಟ್ ಸಮ್ ಕಾಂಪಿಟೇಟಿವ್ ಶಾಪಿಫೈ ಲೈಕ್ ಸರ್ವಿಸಸ್ ಫಾರ್ ಸ್ಮಾಲ್ ಇಂಡಿಯನ್ ಬಿಸ್ನೆಸಸ್ ಆ ತರ ಅಂತ ಕೇಳಿದ್ದಾರೆ. ಯಾವಾಗ ನಿಮ್ದೇ ವೆಬ್ಸೈಟ್ ಮಾಡ್ಕೋತೀರಾ ಅಥವಾ ಯಾವಾಗ ಶಾಪಿಫೈಗೆ ಹೋಗ್ತೀರಾ? ಶುರು ಮಾಡ್ಬೇಕಾದ್ರೆ ಶಾಪಿಫೈಗೆ ಹೋಗೋದು ಒಳ್ಳೇದು. ಏನಕ್ಕೆ ಅಂದ್ರೆ ಈಸಿ ಡ್ರ್ಯಾಗ್ ಅಂಡ್ ಡ್ರಾಪ್ ಫೀಚರ್ಸ್ ಎಲ್ಲ ಇರುತ್ತೆ. ಆಮೇಲೆ ಪೇಮೆಂಟ್ ಗೇಟ್ವೇ ಇಂದ ಹಿಡಿದು ಟ್ಯಾಕ್ಸ್ ಇನ್ವಾಯ್ಸಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಎಲ್ಲ ಇಂಟಿಗ್ರೇಷನ್ಸ್ ಗೂಗಲ್ ಅನಾಲಿಟಿಕ್ಸ್ ಅಥವಾ ಫೇಸ್ಬುಕ್ ಪಿಕ್ಸೆಲ್ಸ್ ಇಂಟಿಗ್ರೇಟ್ ಮಾಡೋದೆಲ್ಲ ಸುಲಭ. ಆಮೇಲೆ ಪ್ರಾಡಕ್ಟ್ ಕ್ಯಾಟಲಾಗು ಎಲ್ಲ ಟೆಂಪ್ಲೆಟೈಸ್ಡ್ ಇರುತ್ತೆ, ಸೊ ಜಾಸ್ತಿ ಕೆಲಸ ಬೇಡ. ಆಮೇಲೆ ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತ ಗೊತ್ತಿರೋದು ಬೇಡ. 1-2 ಗಂಟೆ ಶಾಪಿಫೈದು ಟ್ಯುಟೋರಿಯಲ್ ನೋಡಿಕೊಂಡು 1-2-3 ದಿನದಲ್ಲಿ ನೀವೇ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಸೊ ಅದು ಬೆಳೀತಾ ಬೆಳೀತಾ ನಿಮಗೆ ಒಂದು ಹಂತಕ್ಕೆ ನಿಮ್ ಬಿಸ್ನೆಸ್ ತಲುಪಿದೆ, ನನಗಿನ್ನ ಜಾಸ್ತಿ ಕಂಟ್ರೋಲ್ ಬೇಕು, ನನಗೆ ಡಿಸೈನು ಡಿಫ್ರೆಂಟ್ ಆಗಿರಬೇಕು, ಮತ್ತೆ ಇವು ರೆಗ್ಯುಲರ್ ವೇನಲ್ಲಿ ನಾನು ಮಾಡಲ್ಲ, ಆಮೇಲೆ ಬೇರೆ ಬೇರೆ ಕಂಟ್ರೋಲ್ಸ್ ಎಲ್ಲ ಜಾಸ್ತಿ ಬೇಕು ಅಂದಾಗ ಮಾತ್ರ ನೀವು ಇಂಡಿಪೆಂಡೆಂಟ್ ವೆಬ್ಸೈಟ್ಗೆ ಹೋಗೋದು ವರ್ಕೌಟ್ ಆಗುತ್ತೆ. ಅದರ್ವೈಸ್ ಶಾಪಿಫೈ ಈಸ್ ಗುಡ್ ಎನಫ್ ಬಿಕಾಸ್ ಎಲ್ಲಾ ತರಾನು ಶಾಪಿಫೈ ವಿಲ್ ಕವರ್. ನೀವು ಗೂಗಲ್ ಆಡ್ಸ್ ಅಥವಾ ಫೇಸ್ಬುಕ್ ಆಡ್ಸ್ ರನ್ ಮಾಡಬೇಕು ಅಂದ್ರೂ ಅದಕ್ಕೆ ಇಂಟಿಗ್ರೇಟ್ ಮಾಡ್ಬಿಡ್ಬೋದು. ಎಲ್ಲಾ ತರ ಇಂಟಿಗ್ರೇಷನ್ಸ್ ರೆಡಿಲಿ ಅವೈಲಬಲ್ ಇರೋದ್ರಿಂದ ನೀವು ಆರಾಮಾಗಿ ಶಾಪಿಫೈ ಬಳಸ್ಕೊಂಡು ಶುರು ಮಾಡಿ. ಮೇ ಬಿ 1 ಕೋಟಿಗಟ್ಲೆ ಆಗ್ತಿದೆ, ಆಮೇಲೆ ಬೇರೆ ಬೇರೆ ರೆಗ್ಯುಲೇಟರಿ ಇಶ್ಯೂಸು ಅಥವಾ ಆ ಥರದ್ದೇನಾದ್ರೂ ಇದ್ದಾಗ, ಅಥವಾ ನಿಮ್ದೇ ಓನ್ ವೆಬ್ಸೈಟ್ ಡಿಸೈನ್ ಈ ತರ ಇರಬೇಕು ಅಂತ ನೀವು ಮುಂಚಿಂದ ಇದ್ದು ಈ ತರದ್ ಮಾಡ್ಬೇಕು ಅಂದಾಗ ನೀವು ಇಂಡಿಪೆಂಡೆಂಟ್ ವೆಬ್ಸೈಟ್ ಹೋಗೋದು ವರ್ಕೌಟ್ ಆಗುತ್ತೆ. ಶಾಪಿಫೈ ತರ ನಿಮ್ಗೆ ಕಾಂಪಿಟೇಟರ್ಸ್ ಬೇಜಾನ್ ಜನ ಇದ್ದಾರೆ. ಐ ಥಿಂಕ್ ಬೌನ್ಸ್ ಅಂತಿದೆ, ಆಮೇಲೆ ಅನ್ಬೌನ್ಸ್ ಅಂತಿದೆ, ಕಾರ್ಡ್ ಅಂತಿದೆ, ಎಷ್ಟೊಂದಿದೆ. ಇಂಡಿಯನ್ ವೆಬ್ಸೈಟ್ ಬಿಲ್ಡರ್ಸು ಇದೆ, ಬಟ್ ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಶಾಪಿಫೈ ಅಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ, ಆಮೇಲೆ ಅಷ್ಟು ಸೆಕ್ಯೂರಿಟಿ ವೈಸು ಇಟ್ ಇಸ್ ವೆರಿ ಗುಡ್. ರೈಟ್. ಸೊ ಹಾಗೆ ಜಯಚಂದ್ರ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಈಗ ಈ UTM ಅಂದ್ರೆ ಏನು, ಅದನ್ನ ಒಂಚೂರು ಇಂಟ್ರೊಡ್ಯೂಸ್ ಮಾಡ್ತೀರಾ? ಅದನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಹೇಗೆ ಬಳಸ್ತಾರೆ ಆನ್ಲೈನ್ ಅಂಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಂತ ಹೇಳಿ. ಸೊ UTM ಅನ್ನೋದು ಒಂದು ಪ್ಯಾರಾಮೀಟರ್ ಅಷ್ಟೇ. ಸೊ ಯೂಶಲ್ ಆಗಿ ಅದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ, ಯಾವ ವೆಬ್ಸೈಟ್ ಗಳಿಂದ ನಮ್ಮ ವೆಬ್ಸೈಟ್ಗೆ ಟ್ರಾಫಿಕ್ ಬರ್ತಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡೋದಕ್ಕೆ ಬಳಸ್ತೀವಿ. ಸೊ ನಂದು ಒಂದು ವೆಬ್ಸೈಟ್ ಇದೆ sachin.com ಅಂತ. ನಾನು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ನಂದು ಪ್ರಾಡಕ್ಟ್ ಬಗ್ಗೆ, ಗೂಗಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಿದ್ದೀನಿ, ಮತ್ತೆ ಫೇಸ್ಬುಕ್ ಅಲ್ಲೂ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಿದ್ದೀನಿ, ವಾಟ್ಸ್ಆಪ್ ಅಲ್ಲಿ ಬಲ್ಕ್ SMS ಕಳಿಸ್ತಿದ್ದೀನಿ. ಸೊ ನನ್ನ ವೆಬ್ಸೈಟ್ಗೆ ಈ ಎಲ್ಲಾ ವೆಬ್ಸೈಟ್ ಇಂದ ಟ್ರಾಫಿಕ್ ಬರ್ತಿದೆ. ಸೊ ಅದನ್ನ ಸೆಗ್ರಿಗೇಟ್ ಮಾಡಿಕೊಂಡು ನಾನು ಒಂದು ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ, ಈಗ ಗೂಗಲ್ ಅನಾಲಿಟಿಕ್ಸ್ 4 ಅಂತ ಇದೆ, ಸೊ ಅದರಲ್ಲಿ ಓಕೆ ಯಾವ್ಯಾವ ಕಡೆಯಿಂದ ನನ್ನ ವೆಬ್ಸೈಟ್ಗೆ ನೋಡಕ್ ಬರ್ತಿದ್ದಾರೆ ಅನ್ನೋದಕ್ಕೆ UTM ಬಳಸ್ಕೊಳ್ತೀವಿ. ಆ UTM ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ, ನನಗೆ ಗೊತ್ತಾಗುತ್ತೆ ಎಲ್ಲಿ ನಾನು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್, ನಾನು ಒಂದು ಶುರುನಲ್ಲಿ 5 ಪ್ಲಾಟ್ಫಾರ್ಮ್ ಅಲ್ಲಿ ಪ್ಯಾರಲಲ್ ಆಗಿ ರನ್ ಮಾಡ್ತಿದ್ದೀನಿ, ಕಂಟೆಂಟ್ ಹಾಕೋದು, ಮಾಡೋದು, ಅಡ್ವರ್ಟೈಸ್ಮೆಂಟ್ ಮಾಡೋದು ಎಲ್ಲ. ಸೊ ನನಗ್ ಕೆಲಸ ಮಾಡ್ತಿರೋದು ಬರೀ ಗೂಗಲ್ ಅಡ್ವರ್ಟೈಸ್ಮೆಂಟ್ ಅಂದಾಗ, ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಂದು ಇನ್ವಾಲ್ವ್ಮೆಂಟ್ ಕಮ್ಮಿ ಮಾಡ್ಕೊಳ್ತೀನಿ. ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಸ್ತೀನಿ ಅಂತಲ್ಲ, ನಂದು ಫಸ್ಟ್ ಪ್ರಯಾರಿಟಿ ಗೊತ್ತಾಗುತ್ತೆ ಗೂಗಲ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಂದು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಅಂತ. ಸೊ ಸರಳವಾಗಿ ಹೇಳ್ಬೇಕಂದ್ರೆ, ಈಗ ನಿಮ್ಮ ಒಂದ್ ಪ್ರಾಡಕ್ಟ್ ನ ನೀವು ಗೂಗಲ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆನೂ ಪ್ರಮೋಟ್ ಮಾಡಕ್ ಹೊರಟಿದ್ದೀರಾ. ಬಟ್ ಯಾವ ಚಾನಲ್ ನಿಮ್ಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ, ಎಲ್ಲಿಂದ ನಿಮ್ಗೆ ಆರ್ಡರ್ಸ್ ಬರ್ತಾ ಇದೆ ಅಂತ ಗೊತ್ತು ಮಾಡ್ಕೋಬೇಕಂದ್ರೆ, ನಿಮ್ಮ URL ನೀವು ಒಂದು UTM URL ತರ ಮಾಡಿ ಅದನ್ನ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿಂದ ನಿಮ್ಗೆ ಟ್ರಾಫಿಕ್ ಬರ್ತಾ ಇದೆ ಅಥವಾ ಎಲ್ಲಿಂದ ನಿಜವಾಗ್ಲೂ ಆರ್ಡರ್ಸ್ ಬರ್ತಾ ಇದೆ ಅಂತ. ಅದ್ರ ಮೇಲೆ ನೀವು ಹೆಚ್ಚು ಹಣ ವ್ಯಯ ಮಾಡ್ಬೋದು, ಅಂಡ್ ಎಲ್ಲಿ ಬರ್ತಿಲ್ವೋ ಅಲ್ಲಿ ನಿಲ್ಸ್ಬೋದು ಅಂತ ಅಲ್ವಾ? ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದ್ರೆ ಈ UTM ಇಂದ ಬಂದಂತ ಆಡಿಯನ್ಸ್ ನ ಮತ್ತೆ ರೀಟಾರ್ಗೆಟ್ ಮಾಡಕ್ ಬಳಸ್ಕೊಳ್ತೀವಿ. ಓಕೆ ಸೂಪರ್. ಮತ್ತೆ ಓಕೆ, ಸೊ ಇನ್ನೊಂದು ಸೃಜನ್ ಅವ್ರ ಒಂದು ಪ್ರಶ್ನೆ ಕೇಳಿದ್ದಾರೆ, ಈಗ ವಾಟ್ ಆರ್ ದ ಎಮರ್ಜಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೆಂಡ್ಸ್? ಈಗ AI, ವಾಯ್ಸ್ ಸರ್ಚ್ ಅಥವಾ ವಿಡಿಯೋ ಫಸ್ಟ್ ಕಾಂಟೆಂಟ್, ಪರ್ಸನಲೈಸೇಷನ್ ಈ ತರದೆಲ್ಲ ಹೆಚ್ಚು ಕೇಳ್ತಾ ಇದೀವಿ.
ಸೊ ಇದರಲ್ಲಿ ಯಾವ್ದು ತುಂಬಾ ಅಂದ್ರೆ ಎಮರ್ಜಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೆಂಡ್ಸ್ ತರ ಕಾಣಿಸ್ತಾ ಇದೆ, ಮತ್ತೆ ಇನ್ನೊಂದು 5 ವರ್ಷದಲ್ಲಿ ತುಂಬಾ ಆ ಕಡೆಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ ಅಂತ ನಿಮ್ ಅನ್ಸಿಕೆ ಅಂತ ಕೇಳ್ತಿದ್ದಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಅಲ್ಲಿ ಟ್ರೆಂಡ್ಸ್ ಅಂತೇನಿಲ್ಲ. ಕಸ್ಟಮರ್ಸೇ ನಿಮ್ಮ ಮೇನ್ ಫೋಕಸ್. ಟೂಲ್ಸ್ ಅಂತ ಬಂದಾಗ, ಈಗ ಮಾರ್ಕೆಟಿಂಗ್ ಅಂತ ಬಂದ್ರೆ ಇಟ್ ಈಸ್ ಅ ಹ್ಯೂಮನ್ ಟು ಹ್ಯೂಮನ್ ಇಂಟ್ರಾಕ್ಷನ್ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ನೀವು ಬೇರೆ ಬೇರೆ ಟೂಲ್ಸ್ ಬಳಸಿ ನಿಮ್ಮ ಕಮ್ಯುನಿಕೇಶನ್ ಅಂದ್ರೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಿದ್ರಾ, ಕಮ್ಯುನಿಕೇಟ್ ಮಾಡ್ತಿದ್ರಾ, ಅಥವಾ ಮತ್ತೊಂದು ಪ್ಲಾಟ್ಫಾರ್ಮ್ ಬರ್ತಿದೆ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ನೀವು ಅಟ್ ದಿ ಎಂಡ್ ಆಫ್ ದ ಡೇ ದೀಸ್ ಆರ್ ಜಸ್ಟ್ ಟೂಲ್ಸ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ನಾನು ಏನೋ ಒಂದು ಮಾರಬೇಕು ಅಂದ್ರೆ ಅವ್ರಿಗೆ ಮುಟ್ಟುವಂತಹ ಮೆಸೇಜ್ನೇ ಮಾಡಬೇಕು ಅಥವಾ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು. ಅದನ್ನ ಹೆಂಗೆ ಪ್ರೆಸೆಂಟ್, ಈಗ ನಾನು ಗೂಗಲ್ ಸ್ಲೈಡ್ಸ್ ಯೂಸ್ ಮಾಡ್ತಿದ್ದೀನಿ, ಇನ್ನೊಬ್ರು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಯೂಸ್ ಮಾಡಿ ಈ ತರದ್ದು ಪ್ರೆಸೆಂಟ್ ಮಾಡ್ತಾರೆ, ಅಥವಾ ಇನ್ನೊಬ್ರು ಕ್ಯಾನ್ವಾ ಬಳಸ್ತಾರೆ. ಸೊ ಆ ತರ ಟೂಲ್ಸ್ ಇದಾಗುತ್ತೆ. ಸೊ ಅಫ್ಕೋರ್ಸ್ AI ಟೂಲ್ಸ್ ಬಳಸೋದ್ರಿಂದ ನಿಮಗೆ ಎಫಿಷಿಯನ್ಸಿ ಅಥವಾ ಏನಂತಾರೆ ಎಕನಾಮಿಕಲ್ ಅಂತ ಹೇಳ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸೆ ವಿಲ್ ನಾಟ್ ಚೇಂಜ್ ಮಚ್. ಟೂಲ್ಸ್ ಯು ಯೂಸ್ ವಿಲ್ ಚೇಂಜ್. ನೀವ್ ಹೆಂಗ್ ಅಡಾಪ್ಟ್ ಆಗ್ತೀರಾ ಅದರ ಮೇಲೆ ಹೋಗುತ್ತೆ. AI ಖಂಡಿತ ಈಗ ಅಡ್ವರ್ಟೈಸಿಂಗ್ ಸ್ಪೇಸ್ ಅಲ್ಲಿ AI ತುಂಬಾ ಡಿಸ್ರಪ್ಟ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ವಿಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬೇಜಾನ್ ಮಾಡೆಲ್ಸ್ ಬಂದಿದೆಯಲ್ಲ, VO3 ಅಂತಿದೆ, ಓಪನ್ AI ಇದು ಮಾಡೆಲ್ಸ್ ಇದೆ. ಸೊ ಇದೆಲ್ಲ ಏನ್ ಮಾಡ್ತಿದೆ ಅಂದ್ರೆ, ನಿಮ್ಗೆ ಅಮೆಝಾನ್ ಅಲ್ಲಿ ಪ್ರಾಡಕ್ಟ್ ಲಿಸ್ಟ್ ಮಾಡ್ಬೇಕು ಅಂದ್ರೆ ಪ್ರಾಡಕ್ಟ್ಸ್ ಫೋಟೋ ಶೂಟ್ಸ್ ಮಾಡಿ ಲಿಸ್ಟ್ ಮಾಡ್ಬೇಕು. ಯಾಕಂದ್ರೆ ಅಮೆಝಾನ್ ಹೇಳುತ್ತೆ ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಅಥವಾ ಈ ಬ್ಯಾಕ್ ಗ್ರೌಂಡ್ ಅಲ್ಲೇ ಇರಬೇಕು, ಪ್ರಾಡಕ್ಟ್ ಕ್ಲಿಯರ್ ಆಗಿ ವಿಸಿಬಲ್ ಆಗ್ಬೇಕು ಅನ್ನೋ. ಸೊ ಮುಂಚೆಲ್ಲ ಏನ್ ಮಾಡ್ತಿದ್ವಿ, ಫೋಟೋಗ್ರಾಫರ್ಸ್ ನ ಕರ್ಸಿ, ನೋಡ್ರಪ್ಪ ನಂದು 5 ಪ್ರಾಡಕ್ಟ್ ಇದೆ, 10 ಫೋಟೋಸ್ ಬೇಕು ಅಂತ ಅವ್ರು ಇಷ್ಟು ಚಾರ್ಜ್ ಮಾಡೋರು. ಈಗ AI ಟೂಲ್ಸ್ ಬಳಸಿ ನೀವು ಜಸ್ಟ್ ನಿಮ್ ಪ್ರಾಡಕ್ಟ್ ನ ಅಪ್ಲೋಡ್ ಮಾಡಿದ್ರೆ ಅದೇ ನಿಮ್ಗೆ ಅಮೆಝಾನ್ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಮಾಡಿಕೊಟ್ಬಿಡುತ್ತೆ. ಸೊ ಅದು ನಿಮ್ಗೆ ಟೈಮು ಉಳಿಯುತ್ತೆ, ದುಡ್ಡು ಉಳಿಯುತ್ತೆ. ಸೊ ಈ ತರ. ಸೆಕೆಂಡ್ ಬಂದು ವಿಡಿಯೋ. ಐ ಥಿಂಕ್ ವಿತೌಟ್ ವಿಡಿಯೋ ನಥಿಂಗ್ ಮೂವ್ಸ್ ಟುಡೇ, ಯಾವುದೇ ಪ್ಲಾಟ್ಫಾರ್ಮ್ ಆದ್ರೂ. ಸೊ ನೀವು ವಿಡಿಯೋ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ಈಗ ವೆಂಕಟೇಶ್ ಒಂದು ಕೇಸ್ ಸ್ಟಡಿ ತಗೊಂಡ್ರು, ಅವ್ರದ್ದು ಒಂದು ವಾಯ್ಸ್ ನೋಟ್ ಅಲ್ಲಿ ಹಾಕಿದಾಗ ದಟ್ ಪರ್ಸನಲೈಸೇಷನ್ ಇದ್ದಿದ್ರಿಂದ ಅದು ಜನಕ್ಕೆ ಮುಟ್ತು. ಅವರು ಸುಮ್ನೆ ಇವ್ರ ಹತ್ರ ಒಂದು ಪೋಸ್ಟರ್ ಹಾಕ್ಸಿ ಕಳ್ಸಿದಿದ್ರೆ ಅಷ್ಟು ವರ್ಕೌಟ್ ಆಗ್ತದೆ. ನಾವು ಕೂಡ ಆ ಒಂದು ವಾಯ್ಸ್ ನೋಟ್ ಆಗ್ಲಿ ಅಥವಾ ಒಂದು ಏನೋ ಒಂದು, ನಾವು ನಮ್ಮ ಫೋನಲ್ಲೇ ಶೇಕಿ ವಿಡಿಯೋ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಜನಕ್ಕೆ ಜೆನ್ಯೂನ್ ಅಂತ ಗೊತ್ತಾಗ್ಬೇಕು. ಸೊ ಶುರು ಎಸ್ಪೆಷಲಿ ಈಗ ಈ AI ಕಾಂಟೆಂಟ್ ತುಂಬಾ ಬರ್ತಿರೋದ್ರಿಂದನು ಮನುಷ್ಯನ ಒಂದು ಟಚ್ ಅನ್ನೋದು ಅಥವಾ ಹ್ಯೂಮನ್ ಟಚ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿಯೂ ಜನ ಅವರ ಮುಖ ಕೊಟ್ಟು ಮಾತಾಡುವಂಥದ್ದು, ಆ ಮೂಲಕ ಟ್ರಸ್ಟ್ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅನ್ಸುತ್ತೆ. ಹೌದು, ಖಂಡಿತ. ಇನ್ನೊಂದ್ ಏನಾಗ್ತಿದೆ ಅಂದ್ರೆ, ತುಂಬಾ ಆನ್ಲೈನ್ ಆಗ್ತಿರೋದ್ರಿಂದ ಈಗ ಮತ್ತೆ ಇನ್ ಪರ್ಸನ್ ಮೀಟಪ್ಸ್ ಆಗ್ಲಿ ಅಥವಾ ಇದಾಗ್ಲಿ ಮತ್ತೆ ಅದು ಮುನ್ನೆಲೆಗೆ ಬರ್ತಿದೆ. ಪೀಪಲ್ ಆರ್ ಕ್ರೇವಿಂಗ್ ಫಾರ್ ಮೋರ್ ಹ್ಯೂಮನ್ ಟಚ್ ಅನ್ನೋ ತರ. ಸೊ ಆ ತರ ಮುಂದುವರಿತಾ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಆಮೇಲೆ ನಿಮ್ಗೆ ಕಾಸ್ಟ್ ಪರ್ ಕ್ಲಿಕ್ ಅಥವಾ ಕಾಸ್ಟ್ ಪರ್ 1000 ಇಂಪ್ರೆಷನ್ CPMs ಏನಿದೆ, ಅದು ಜಾಸ್ತಿ ಇನ್ನ ದುಬಾರಿ ಆಗುತ್ತೆ. ಯಾಕಂದ್ರೆ ಮೋರ್ ಅಂಡ್ ಮೋರ್ ಪೀಪಲ್ ಆರ್ ಸ್ಟಾರ್ಟ್ ಯೂಸ್ ಮಾಡ್ತಿದೀವಲ್ಲ ಆನ್ಲೈನ್ ಮೀಡಿಯಮ್ಸ್ ಅಡ್ವರ್ಟೈಸ್ ಮಾಡಕ್ಕೆಲ್ಲ. ಸೊ ಅದು ದುಬಾರಿ ಆಗುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಆಗಿ ನಾವ್ ಎಷ್ಟು ಕ್ರಿಯೇಟಿವ್ ಆಗಿ ನಮ್ಮ ಬ್ರ್ಯಾಂಡ್ ಬಗ್ಗೆ ಅಥವಾ ನಮ್ಮ ಕಂಟೆಂಟ್ ಬಗ್ಗೆ ತಲುಪಿಸ್ತೀವಿ, ದಟ್ ವಿಲ್ ಬಿ ದ ಮೇನ್ ಅಡ್ವಾಂಟೇಜ್. ಖಂಡಿತ. ಹಾಗೆ ಹರೀಶ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಹರೀಶ್ ಜಿ ಅವರು. ಇನ್ಸ್ಟಾಗ್ರಾಮ್ ಅಲ್ಲಿ ಅಡ್ವರ್ಟೈಸ್ ಮಾಡ್ಬೇಕಾದ್ರೆ ನಮ್ಮ ಇಂಡಿವಿಜುವಲ್ ಪೇಜ್ ಅಲ್ಲಿ ಮಾಡಬಹುದಾ ಅಥವಾ ಸೆಪರೇಟ್ ಪೇಜ್, ಬಿಸ್ನೆಸ್ ಪೇಜ್ ತರ ಮಾಡೋದು ಇಂಪಾರ್ಟೆಂಟ್ ಅಂತ? ನೀವು ಅದೇ ಸೋಲೋಪ್ರೋನರ್ ಅಥವಾ ಫ್ಯೂ ಸಣ್ಣ ಕಂಪ್ನಿ ಆದ್ರೆ ಫೌಂಡರ್ ಲೆಡ್ ಅಪ್ರೋಚ್ ತಗೊಳ್ಳಿ. ನಿಮ್ಮ ಮುಖ ಇರಲಿ, ನಿಮ್ಮ ಪ್ರೊಫೈಲೇ ಇರಲಿ, ಅದರಲ್ಲೇ ನೀವು ಮಾಡಕ್ ಶುರು ಮಾಡಿ, ಅದನ್ನೇ ಬೂಸ್ಟ್ ಮಾಡಿ, ಅದನ್ನೇ ಅಡ್ವರ್ಟೈಸ್ಮೆಂಟ್ ಆಗಿ ಕನ್ವರ್ಟ್ ಮಾಡಿ. ದಟ್ ವಿಲ್ ವರ್ಕ್ಔಟ್ ಬೆಸ್ಟ್. ಯಾಕಂದ್ರೆ ಒಂದು ಕಂಪ್ನಿ ಪೇಜ್ ಅಂತ ಹಾಕ್ಬಿಟ್ರೆ ಅದಕ್ಕೊಂದು ಪರ್ಸನಾಲಿಟಿ ಇರಲ್ಲ, ರೈಟ್? ಸೊ ಅದರಿಂದಾಗಿ ನಿಮ್ಗೆ ಅಷ್ಟು ಟ್ರಾಕ್ಷನ್ ಆಗ್ಲಿ ಅದು ಇನಿಷಿಯಲ್ ಆಗಿ ಕಾಣಿಸಲ್ಲ. ಮೇ ಬಿ ನೀವೊಂದು ಹಂತಕ್ಕೆ ಹೋದ್ಮೇಲೆ, ಓಕೆ ನಾನು ಫಸ್ಟ್ 5000 ಕಸ್ಟಮರ್ಸ್ ವರ್ಗು ನಂದು ಇದ್ರಲ್ಲಿ ಮಾಡ್ತೀನಿ, ಅದಾದ್ಮೇಲೆ
ನಾನೊಂದು ಕಂಪ್ನಿ ಪೇಜ್ ಮಾಡಿ ಅದರಲ್ಲಿ ಮಾಡಕ್ ಶುರು ಮಾಡ್ತೀನಿ ಅನ್ನೋದು ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಇನಿಷಿಯಲ್ ಆಗಿ ಜನಕ್ಕೆ ನೀವು ಕಾಣಿಸ್ತಿರ್ಬೇಕು. ಈಗ ಒಂದ್ 5,000 10,000 ಆದ್ಮೇಲೆ ಅಷ್ಟೊತ್ತಿಗಾಗ್ಲೇ ನಿಮ್ಮ ಬ್ರ್ಯಾಂಡ್ ಬಗ್ಗೆ ನಿಮ್ ಬಗ್ಗೆ ಎಲ್ಲ ಗೊತ್ತಾಗೋಗಿರುತ್ತೆ. ಸೊ ನೀವು ನಮ್ ಕಂಪ್ನಿ ಪೇಜ್ ಇದಪ್ಪ, ಇದ್ರ ಮೂಲಕ ನಾನು ಮಾಡ್ತೀನಿ ಅಂದ್ರು ಅವಾಗ ಜನ ನಂಬಿ ತಗೊಳೋದಕ್ಕೆ ರೆಡಿ ಇರುತ್ತೆ. ಸೂಪರ್. ಸೊ ನಂದೀಶ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಆರ್ಡರ್ಸ್ ಏನೋ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇಂದ ತಗೊಂಡ್ಬಿಡ್ಬೋದು, ಬಟ್ ಡೆಲಿವರಿಲಿ ಚಾಲೆಂಜ್ ಇದೆ ಸಾಮಾನ್ಯವಾಗಿ ಹೇಗೆ ಡೆಲಿವರ್ ಮಾಡ್ಬೇಕು ಅನ್ನೋದು. ಸೊ ಹಂಗಾಗಿ ಈ ಡೆಲಿವರಿ ಸೈಡ್ ಏನಾದ್ರು ಪ್ಲಾಟ್ಫಾರ್ಮ್ಸ್ ಇದೆಯಾ ಅದನ್ನ ಹ್ಯಾಂಡಲ್ ಮಾಡೋದು? ಅಂದ್ರೆ ಫಿಸಿಕಲ್ ಗೂಡ್ಸ್ ಇದೆ, ಆರ್ಡರ್ ನಮ್ಗೆ ತಗೋತಾ ಇದೀವಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ಪ್ರಚಾರ ಮಾಡೋದ್ರ ಮೂಲಕ, ಆದ್ರೆ ಆ ಆರ್ಡರ್ನ ಡೆಲಿವರ್ ಮಾಡೋದಕ್ಕೆ ನಮ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿ ಹೇಗೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಬಗ್ಗೆ ಒಂದು ಐಡಿಯಾ ಇದೆಯಾ? ಯೂಶಲ್ ಆಗಿ ಅದೇ ಡೆಲಿವರಿ ಪಾರ್ಟ್ನರ್ಸ್ ತರ ಏನಾದ್ರು ಮಾಡ್ಕೊಂಡಿದ್ರೆ ಒಳ್ಳೇದು. ಡೆಲಿವರಿ ಅಂತ ಒಂದಿದೆ, ಆಮೇಲೆ ಆತರ ಬೇರೆ ಬೇರೆ ಡೆಲಿವರಿ ಮಾಡೋರೇ ಇದ್ದಾರೆ. ಸೊ ಅವ್ರ ಜೊತೆ ಟೈ ಅಪ್ ಆಗಿ ಮಾಡಿದ್ರೆ ಸುಲಭ ಆಗುತ್ತೆ. ಅಮೆಝಾನ್ ಆದ್ರೆ ಅಮೆಝಾನ್ ಫುಲ್ಫಿಲ್ಡ್ ಬೈ ಅಮೆಝಾನ್ FBA ಅಂತ ಏನಿದೆ. ಸೊ ನೀವು ಅವ್ರ ಅಮೆಝಾನ್ ಇವ್ರಿಗೆ ಕಳ್ಸಿದ್ರೆ ಅವರು ಡಿಸ್ಪರ್ಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಆ ತರ ಮಾಡ್ಕೋಬಹುದು. ಓಕೆ ಓಕೆ. ಹಾಗೆ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗೋಣ, ಇನ್ನೊಂದಿಷ್ಟು ಪ್ರಶ್ನೆ ಇದೆ. ಓಕೆ, ಕಾರ್ತಿಕ್ ಅನ್ನೋದೊಂದು ಪ್ರಶ್ನೆ ಕೇಳಿದ್ದಾರೆ, ಇಸ್ ದೇರ್ ಎನಿಥಿಂಗ್ ಸ್ಪೆಸಿಫಿಕ್ ಟು ಮಾರ್ಕೆಟ್ ಇನ್ ದ AI ಏಜೆಂಟ್ ರಿಸಲ್ಟ್ಸ್ ಆರ್ AI ಏಜೆಂಟ್ಸ್ ಟು ಕನ್ಸಿಡರ್ ದ ಬ್ರ್ಯಾಂಡ್ ಆರ್ ಪ್ರಾಡಕ್ಟ್ ಅಂತ? ಅಂದ್ರೆ ಏನಾದ್ರು ಈ AI ಏಜೆಂಟ್ಸ್ ನ ಬಳಸ್ಕೊಂಡು ಏನಾದ್ರು ಮಾಡ್ತಾ ಇದ್ರೆ ಅದರ ರಿಸಲ್ಟ್ಸ್ ಹೆಚ್ಚು ಎಫೆಕ್ಟಿವ್ ಇದೆಯಾ ಅನ್ನೋ ಅರ್ಥದಲ್ಲಿ ಅಂತ ಅನ್ಸುತ್ತೆ. ಬಿಕಾಸ್ ಆ ಕ್ವಶನ್ ನನಗೂ ತುಂಬಾ ಸ್ಪಷ್ಟವಾಗಿ ಇಲ್ಲ ಅದು. ಬಟ್ AI ಏಜೆಂಟ್ಸ್ ಬಳಸ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದ್ರದ್ದೆಲ್ಲ ಒಂದು ಏನ್ ಪರಿಕಲ್ಪನೆ ಬರ್ತಾ ಇದೆ ಈಗ, ಅದು ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ಬೋದು? AI ಏಜೆಂಟ್ಸ್ ಬಳಸ್ತಿದ್ದಾರೆ ಬಹಳಷ್ಟು ಚೆನ್ನಾಗಿ. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ಗೆ ಕಂಟೆಂಟ್ ಅಥವಾ ಬ್ಲಾಗ್ ಬರೆಯೋದಕ್ಕೆ ಆಟೋಮೇಶನ್ ತರ ಮಾಡ್ತಿದ್ದಾರೆ. AI ಏಜೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಟಾಪಿಕ್ ಕೊಟ್ಬಿಟ್ರೆ ಅದೇ ಕೀವರ್ಡ್ಸ್ನೆಲ್ಲ ಹೋಗಿ ಹುಡುಕೊಂಡು ಯಾವ ಸ್ಟ್ರಕ್ಚರ್ ಅಲ್ಲಿ ಅದನ್ನ ಬರಿಬೇಕು, ಯಾವ ಆಡಿಯನ್ಸ್ಗೆ ಅಂತ ನಾವೆಲ್ಲ ಫಸ್ಟ್ ಇನಿಷಿಯಲ್ ಇನ್ಪುಟ್ ಮಾಡಿದ್ರೆ, ಸೊ ಅದೆಲ್ಲ ಬರೆದು ಮಾಡಿ ರೆಫರೆನ್ಸ್ ಎಲ್ಲ ಮಾಡಿ ಫೈನಲ್ ಕಂಟೆಂಟ್ ಏನಿದೆ ಅದನ್ನ ಹೋಗಿ ಪಬ್ಲಿಷ್ ಕೂಡ ಮಾಡುತ್ತೆ. ಸೊ ಈ ತರದ್ದು ಇದೆ. N8N ಆಟೋಮೇಶನ್ ಅಂತಿದೆ. ಆಮೇಲೆ ಕೆಲವರೆಲ್ಲ ಕಸ್ಟಮ್ ಕೋಡ್ ಮಾಡಿ ಅವ್ರದೇ ಆದ AI ಏಜೆಂಟ್ಸ್ ಬಳಸ್ತಿದ್ದಾರೆ. ಸೊ ಇದು ಎವಾಲ್ವ್ ಆಗ್ತಿದೆ. ಐ ಥಿಂಕ್ ಅದೇ ಸೇಮ್ ಈಗ ಮನುಷ್ಯರು ಬರೆದು ಪಬ್ಲಿಷ್ ಮಾಡೋದಕ್ಕಿಂತ ಇದು ಬೇಗ ಮಾಡುತ್ತೆ. ಸೊ ಅದೇ ದೀಸ್ ಆರ್ ಟೂಲ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್. ಬಟ್ ಯಾವ ಏಜೆಂಟ್ ಯೂಸ್ ಮಾಡಿದ್ರು ಅದಕ್ಕೆ ಸರಿಯಾದ ಒಂದು ಇನ್ಪುಟ್ಸ್ ಕೊಟ್ಟು ನೀವೇನು, ನಿಮ್ ಬ್ರ್ಯಾಂಡ್ ಏನು, ನಿಮ್ ವಿಷನ್ ಏನು, ಏನ್ ಮಾಡಕ್ ಹೊರಟಿದ್ದೀರಾ ಅಂತ, ಅಂದ್ರೆ ಪರೋಕ್ಷವಾಗಿ ಒಂದು ಹ್ಯೂಮನ್ ಟಚ್ ನ ಎಲ್ಲಾ ಎಲಿಮೆಂಟ್ಸ್ ಅದ್ರಲ್ಲಿ ಬರೋ ಹಾಗೆ ನೀವು ಫೌಂಡರ್ ಆಗಿ ಅದಕ್ಕೆ ಮಾಹಿತಿ ಕೊಡ್ಬೇಕು, ಇನ್ಪುಟ್ಸ್ ಕೊಡ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ನಿಮ್ದೇ ಪ್ರಾಂಪ್ಟ್ ಇಂಜಿನಿಯರಿಂಗ್ ವೆಬಿನಾರ್ ನೋಡಿದ್ರೆ ಐ ಥಿಂಕ್ ದೇ ವುಡ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಸೊ ಮತ್ತೆ ಅಜಿತ್ ಕೌಂಡಿನ್ಯ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಇವತ್ತಿನ AI ಡ್ರಿವನ್ ಎರಾದಲ್ಲಿ sophisticated tools can generate images and graphics in the ease. How can freelance artists or graphic designers build a unique portfolio on social media that helps them stand out and attract more traction ಅಂತ? ಅಂದ್ರೆ ಈಗ ಎಷ್ಟೊಂದೆಲ್ಲ AI ಆಲ್ರೆಡಿ ಮಾಡ್ತಾ ಇದೆ, ಇಮೇಜಸ್ ಗ್ರಾಫಿಕ್ಸ್ ಎಲ್ಲ ಹೈ ಕ್ವಾಲಿಟಿಲೂ ಮಾಡ್ತಾ ಇದೆ. ಬಟ್ ರಿಯಲಿ ಅದನ್ನೇ ಒಂದು ವೃತ್ತಿಯಾಗಿ ತಗೊಂಡಿರುವಂತ ಅಥವಾ ಅದರಲ್ಲೇ ತುಂಬಾ ಪಳಗಿರುವಂತ ವರ್ಷಗಟ್ಟಲೆ ಅನುಭವ ಇರುವಂತಹ ಕಲಾವಿದರು, ಆರ್ಟಿಸ್ಟ್ಗಳು ಹೇಗೆ ಅವರ ಒಂದು ಯುನೀಕ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟ್ಯಾಂಡ್ ಔಟ್ ಆಗ್ಬೋದು ಮತ್ತೆ ಅವರ ಒಂದು ಬಿಸ್ನೆಸ್ ನ ಬೆಳೆಸಬಹುದು ಅಂತ ಹೇಳಿ? ಐ ಥಿಂಕ್ ನಾನ್ ನೋಡೋದು ಇಟ್ ಈಸ್ ಅ ಸೂಪರ್ ಪವರ್ ಫಾರ್ ದೀಸ್ ಪೀಪಲ್ ಅಂತ, ಗ್ರಾಫಿಕ್ ಡಿಸೈನರ್ಸ್ಗೆ, ಇವ್ರಿಗೆ. ಯಾಕಂದ್ರೆ ಡಿಸೈನ್ ಸೆನ್ಸ್ ಇರುತ್ತೆ. ಆಮೇಲೆ ಈ AI ಟೂಲ್ಸ್ ಬಳಸಿ ಅವ್ರ ಶೋಕೇಸ್ ಮಾಡ್ಕೊಂಡಾಗ ಅವ್ರದ್ದು ವೆಬ್ಸೈಟ್ ಅಲ್ಲಿ ಅಥವಾ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಥವಾ ಲಿಂಕ್ಡ್ಇನ್ ಅಲ್ಲಿ ಶೋಕೇಸ್ ಮಾಡ್ಕೊಂಡಾಗ ಜನಕ್ಕೆ ಇನ್ನಷ್ಟು ಅರಿವು ಹೆಚ್ಚು ಮೂಡುತ್ತೆ. ಸೊ ಯೂಶಲ್ ಆಗಿ ಏನ್ ಅಪ್ರೋಚ್ ಮಾಡ್ಬೋದು ಅಂದ್ರೆ, ಓಕೆ ನೀವು ಒಂದು 5 ಕಂಪ್ನಿನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ಯಾವ ಕಂಪ್ನಿಗೆ ನೀವು ಕೆಲಸ ಮಾಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಪೆಪ್ಸಿ, ಕೋಕೋ ಕೋಲಾ ಅಥವಾ ಇನ್ನೊಂದು MTR ಯಾವ್ದು. ಸೊ ಆ ಕಂಪ್ನಿದು ಪ್ರಾಡಕ್ಟ್ ತಗೊಂಡು AI ಟೂಲ್ ಪ್ಲಸ್ ಫೋಟೋಶಾಪ್ ಯೂಸ್ ಮಾಡಿಕೊಂಡು ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಒಂದು ಯೂನಿಕ್ ಪೋಸ್ಟರ್ ಕ್ರಿಯೇಟ್ ಮಾಡಿ ಅವ್ರನ್ನ ಟ್ಯಾಗ್ ಮಾಡಿ
ನೋಡಿ ನಾನು ಈ ತರ ಮಾಡಿದ್ದೀನಿ, ಇದು ಹೆಲ್ಪ್ ಆಗ್ಬೋದು. ಸೊ ಈ ತರ ಮಾಡ್ತಾ ಮಾಡ್ತಾ ಹೋದಾಗ ಕಂಪ್ನಿಯವ್ರಿಗೂ ಒಂದು ಗೊತ್ತಾಗುತ್ತೆ, ಓಕೆ ಈ ತರ ಮಾಡ್ಕೊಟ್ಟಿದಾರಪ್ಪ. ಒಂದೊಂದ್ಸತಿ ಅಕ್ನಾಲೇಜ್ ಮಾಡ್ತಾರೆ, ಒಂದೊಂದ್ಸತಿ ಅಕ್ನಾಲೇಜ್ ಮಾಡಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಮ ಫಾಲೋವರ್ಸ್ಗೆ ಅಥವಾ ಆ ಕಂಪ್ನಿಯವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ತರ ಒಬ್ರು ಇದಾರೆ ಮಾಡ್ತಿದ್ದಾರೆ, ಯೂಸ್ ಮಾಡಿ ಅಂತ. ಸೊ ಆ ತರ ಬೆಳೆಸ್ಕೊಂಡು ಹೋದಾಗ ನಿಮ್ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಟಿಸ್ ಆಗೋದಕ್ಕೆ. ಆಮೇಲೆ ಓಕೆ ಈಗೆಲ್ಲಾ ಕೇಳೋದು ಅದೇ, ನೀವು ಏನಾದ್ರು ಟೂಲ್ಸ್ ಯೂಸ್ ಮಾಡ್ತಿದ್ದೀರಾ, ಏನಕ್ಕೆ ಇಷ್ಟು ದುಡ್ಡು ಕೊಟ್ಟು ಮಾಡ್ತಿದ್ದೀರಾ, AI ಟೂಲ್ ಮಾಡ್ಕೊಡ್ತಾರೆ ಅಂತ. ಸೊ ಅವಾಗ ನೀವು ರೆಡಿ ಇರ್ತೀರಾ, ಹೌದು ನಾನು ಬಳಸ್ತಿದ್ದೀನಿ, ಯೂಶಲ್ ಆಗಿ 3,000 ಆಗೋದನ್ನ ನಾನು 2,000ಕ್ಕೆ ಮಾಡ್ಕೊಡ್ತೀನಿ ಅಥವಾ 1,000ಕ್ಕೆ ಮಾಡ್ಕೊಡ್ತೀನಿ, ನೀವು ಕಾನ್ಫಿಡೆಂಟ್ ಆಗಿ ಹೇಳೋ ತರ. ರೈಟ್ ರೈಟ್, ಸೂಪರ್. ಸೊ ಮತ್ತೆ ಮಂಜಪ್ಪ ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ, ಏನಾದ್ರು ಯಾವ್ದಾದ್ರು ಪ್ಲಾಟ್ಫಾರ್ಮ್ ಸಜೆಸ್ಟ್ ಮಾಡ್ತೀರಾ ಅಥವಾ ರೆಕಮೆಂಡ್ ಮಾಡ್ತೀರಾ ಫಾರ್ ಟಾರ್ಗೆಟ್ ಕಸ್ಟಮರ್ ಸೈಜ್ ನ ಅರ್ಥ ಮಾಡ್ಕೊಳಕ್ಕೆ? ಆ ಥರದ್ದು ಏನಾದ್ರು ಇದೆಯಾ ಅಂತ. ಕಸ್ಟಮರ್ ಸೈಜ್ ಅಂದ್ರೆ ಮೋಸ್ಟ್ಲಿ ಮಾರ್ಕೆಟ್ ರಿಸರ್ಚ್ ರೀತಿಯಲ್ಲಿ ಕೇಳ್ತಿದಾರೆ ಅನ್ಸುತ್ತೆ. ಅಂದ್ರೆ ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೆ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ, ಅಡ್ರೆಸಬಲ್ ಮಾರ್ಕೆಟ್ ಏನು ಅಂತ ತಿಳ್ಕೊಳಕ್ಕೆ ಏನಾದ್ರು ಪ್ಲಾಟ್ಫಾರ್ಮ್ಸ್, ರಿಪೋರ್ಟ್ಸ್, ವೇದಿಕೆಗಳಿದಾವ ಅಂತ ಅನ್ನೋ ಅರ್ಥದಲ್ಲಿ ಅಂತ ಅನ್ಕೋತೀನಿ ನಾನು. ಆ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿ ಬರ್ಲಿಲ್ಲ ಅದು. ಅದೇ ಆ ತರ ಅಂದ್ರೆ ನಿಮ್ಗೆ ಇದು ಏನೋ similarweb.com ಅಂತ ಒಂದಿದೆ. ಸೊ ಅದರಲ್ಲಿ ನಿಮಗೆ ಸಿಗುತ್ತೆ. SEMrush ಅಂತ ಒಂದಿದೆ, ಸಿಗುತ್ತೆ. ಅಥವಾ ನಿಮ್ಗೆ ಫೇಸ್ಬುಕ್ ಆಡ್ಸ್ಗೆ ಫ್ರೀ ಆಗಿ ನೀವು ನೋಡ್ಕೋಬಹುದು. ಫೇಸ್ಬುಕ್ ಆಡ್ಸ್ ದ ಆಡಿಯನ್ಸ್ ಮ್ಯಾನೇಜರ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಓಕೆ ಇಂಥ ಏರಿಯಾ ಇಂಥ ಇಂಟ್ರೆಸ್ಟ್ ಇದ್ರೆ ಎಷ್ಟು ಜನ ಟಾರ್ಗೆಟ್ ಮಾಡ್ಬೋದು ಏನು ಇರುತ್ತೆ. ಅಥವಾ ಅಮೆಝಾನ್ ನಲ್ಲಿ ನೀವೇನಾದ್ರೂ ಮಾರಾಟ ಮಾಡಬೇಕು ಅಂದ್ರೆ ಜಂಗಲ್ ಸ್ಕೌಟ್ ಅಂತ ಒಂದಿದೆ, ಅಥವಾ ಹೀಲಿಯಂ 10 ಅಂತ ಒಂದಿದೆ. ಸೊ ಅಲ್ಲಿ ನಿಮ್ಗೆ ಕೊಡುತ್ತೆ ಒಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೆ ಸೇಲ್ ಆಗ್ತಿದೆ, ಎಷ್ಟು ಜನ ಹುಡುಕ್ತಿದ್ದಾರೆ ಆ ಪ್ರಾಡಕ್ಟ್ ಬಗ್ಗೆ, ಎಷ್ಟು ಜನ ಆ ಪ್ರಾಡಕ್ಟ್ ನ ಮಾರ್ತಿದ್ದಾರೆ ಅಂತೆಲ್ಲ ಡೀಟೇಲ್ಸ್ ಕೊಡುತ್ತೆ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ಪ್ರಾಡಕ್ಟ್ ನ ನಾನು ಅಮೆಝಾನ್ ಅಲ್ಲಿ ರೀಸೆಲ್ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಇಲ್ವಾ, ಅಥವಾ ಆಲಿಬಾಬಾ ಇಂದ ತರಿಸ್ಕೊಂಡು ನಾನು ರೀಸೆಲ್ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಇಲ್ವಾ. ಸೊ ಡಿಂಪಲ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ನಾವು ಪಿಚ್ ಮಾಡೋದಾದ್ರೆ ಹೇಗ್ ಮಾಡ್ಬೋದು ಅಂತ ಹೇಳಿ. ಈಗ ವೆರಿ ಹೈ ಲೆವೆಲ್ ಏನಾದ್ರು ಹೇಳ್ಬೋದಲ್ಲ? ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಅಂದ್ರೆ ಅಗೇನ್ ಅವ್ರಿಗೆ ಈಗಾಗ್ಲೇ ಕಸ್ಟಮರ್ಸ್ ಹೇಗ್ ಬರ್ತಿದಾರೆ ಅಂತ ತಿಳ್ಕೊಬೇಕಾಗುತ್ತೆ. ಇದು ಏನೋ ಮಾಮೂಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಇಂದ ಬರ್ತಿದ್ದಾರೆ, ಡೈರೆಕ್ಟ್ ಸೇಲ್ಸ್ ಇಂದ ಬರ್ತಿದ್ದಾರೆ. ಅದಾದ್ಮೇಲೆ ಆನ್ಲೈನ್ ಅಲ್ಲಿ ಈಗ ಈ ಟೂಲ್ಸ್ ಬಳಸ್ಕೊಂಡು ರೀಚ್ ಔಟ್ ಆಗ್ಬೋದಾ. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಲೆಟ್ಸ್ ಹೋಪ್ಫುಲಿ ದೇ ಶುಡ್ ಬಿ ಇನ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ಸ್. ಲಿಂಕ್ಡ್ಇನ್ ಅಲ್ಲಾದ್ರೂ ಇರಬೇಕು, ಅಥವಾ ಇನ್ನ ಯಾವ್ದಾದ್ರು ಪ್ಲಾಟ್ಫಾರ್ಮ್ಸ್ ಅಲ್ಲಾದ್ರೂ ಡಿಸಿಷನ್ ಮೇಕರ್ಸ್ ಇರಬೇಕು. ಸೊ ಅವಾಗ್ಲೇ ನಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ವರ್ಕ್ ಆಗುತ್ತೆ ಅಥವಾ ಇಲ್ಲ ಅಂತ ಹೇಳಕ್ಕಾಗುತ್ತೆ. ಆ ತರ ಇದ್ರೆ ದೆನ್ ವಿ ಕ್ಯಾನ್ ಸೇ ದಟ್ ನೋಡಿ ಇಷ್ಟು ಜನ ನಿಮ್ಮ ಕಾಂಪಿಟಿಟರ್ಸ್, ಅಥವಾ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿಲ್ಲ ಅಂದ್ರೆ ಅವ್ರ ಕಾಂಪಿಟಿಟರ್ಸ್ ಯಾರಾದ್ರೂ ಮಾಡ್ತಿದ್ರೆ ಅದನ್ನ ತೋರಿಸಿ, ನೋಡಿ ನಿಮ್ ಕಾಂಪಿಟಿಟರ್ ಈ ತರ ಮಾಡ್ತಿದ್ದಾರೆ, ಈ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ, ಅದನ್ನ ನೋಡ್ಕೊಂಡು ಮೇ ಬಿ ಒಂದಿಷ್ಟು ಜನ ಅವ್ರಿಗೆ ಹೊಸ ಕಸ್ಟಮರ್ಸ್ ಬರ್ತಿದ್ದಾರೆ, ನೀವ್ ಯಾಕೆ ಅದನ್ನ ಮಿಸ್ ಮಾಡ್ಕೊಳ್ತೀರಾ. ಸೊ ನೀವು ಈ ತರ ಮಾಡಿದ್ರೆ ನಿಮಗೂ ಜನ ಬರೋ ತರ ಆಗ್ತಾರೆ ಅಂತ. ಓಕೆ. ಸೊ ಡಾಕ್ಟರ್ ರಾಘವೇಂದ್ರ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಸ್ಟೂಡೆಂಟ್ಸ್ ಅಪಿಯರಿಂಗ್ ಫಾರ್ ಪಬ್ಲಿಕ್ ಎಕ್ಸಾಮಿನೇಷನ್ಗೆ ಒಂದು ಪ್ರೋಗ್ರಾಮ್ ನಾವು ನಡೆಸ್ತಾ ಇದೀವಿ. ಅದು ಆನ್ಲೈನ್ ಮತ್ತೆ ಆಫ್ಲೈನ್ ಆಫರ್ ಮಾಡ್ತಾ ಇದೀವಿ. ಒಂದು ಆಪ್ ಕೂಡ ರೆಡಿ ಮಾಡ್ತಾ ಇದೀವಿ. ಇದಕ್ಕೆ ಈ DM ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನ ಹೇಗೆ ಯೂಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಪಬ್ಲಿಕ್ ಎಕ್ಸಾಮ್ಸ್ ಬರೆಯಕ್ಕೆ ಹೋಗ್ತಿರೋರ, ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಗೆ ಪ್ರಿಪೇರ್ ಆಗ್ತಿರೋ ಸ್ಟೂಡೆಂಟ್ಸ್ ಒಂದು ಪ್ರೋಗ್ರಾಮ್ ಇವ್ರು ರನ್ ಮಾಡ್ತಾರಂತೆ. ಇದು ಯಾವ KS ಆ ತರದ್ದ ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಐ ಥಿಂಕ್ ಪಬ್ಲಿಕ್ ಎಕ್ಸಾಮ್ ಮೋಸ್ಟ್ ಲೈಕ್ಲಿ ಅದೇ ಅನ್ಸುತ್ತೆ. APSC ಆ ತರದ್ದು ಇರ್ಬೋದು ಅನ್ಸುತ್ತೆ. ಅಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ಹೈಸ್ಕೂಲ್ ತರದಕ್ಕೆ ಅಂತ ಹೇಳ್ದಾಗಿಲ್ಲ, ಅದು ಮೋಸ್ಟ್ಲಿ ಸ್ಪಷ್ಟವಾಗಿ ಬರ್ದಿಲ್ಲ ಪ್ರಶ್ನೆನ. ಅದೇ ಈ ತರ ಅಂದ್ರೆ ಸೇಮ್ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಸರ್ಕಲ್ ಅಲ್ಲಿ ಬೋರ್ಡ್ ಎಕ್ಸಾಮ್ಸ್ ಅಂತ ಹಾಕಿದ್ರು ಅವರು. ಬೋರ್ಡ್ ಎಕ್ಸಾಮ್ಸ್ ಅಂತ ಹಾಕಿದ್ದಾರೆ. ಬೋರ್ಡ್ ಎಕ್ಸಾಮ್ ಮೋಸ್ಟ್ಲಿ ಸ್ಕೂಲ್ 10+2 10+12
ಸೊ ಐ ಥಿಂಕ್ ಹಾಗಿದ್ರೆ ಅವರ ಪೇರೆಂಟ್ಸ್ ನ ಟಾರ್ಗೆಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಯೂಶಲ್ ಆಗಿ 10th ಬರೀತಿರೋರು ಅಥವಾ PUC ಬರೀತಿರೋರು ಡಿಸಿಷನ್ ಮೇಕರ್ಸ್ ಯೂಶಲಿ ಪೇರೆಂಟ್ಸ್ ಆಗಿರ್ತಾರೆ. ಸೊ ಅವ್ರನ್ನ ಟಾರ್ಗೆಟ್ ಮಾಡೋ ಮೂಲಕ ಅಂದ್ರೆ ಥ್ರೂ ವಾಟ್ಸ್ಆಪ್ ಬಲ್ಕ್ SMS ಒಂದು ಬೈ ಮಾಡ್ಬಿಟ್ಟು ಮಾಡೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಾಗ್ಲೇ ಅವ್ರದ್ದು ಒಂದು ಪೇಜ್ ಇದ್ದು ಎಲ್ಲ ಇದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಈ ತರ ಓಕೆ ಈಗ ಒಬ್ಬ ಮಗ 10ನೇ ಕ್ಲಾಸ್ ಅಂದ್ರೆ ಅವ್ರ ಪೇರೆಂಟ್ಸ್ಗೆ ಎಷ್ಟು ವಯಸ್ಸು, ಮೇ ಬಿ ಅರೌಂಡ್ 40 ಇರ್ತಾರೆ. ಸೊ ಆ ತರದೊಂದು ಫಿಲ್ಟರ್ಸ್ ಹಾಕ್ಬಿಟ್ಟು ಯಾವ ಏರಿಯಾ, ಈಗ ಆಫ್ಲೈನ್ ಅಂದ್ರೆ ಯೂಶಲಿ ಮ್ಯಾಕ್ಸಿಮಮ್ 5ರಿಂದ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋರು ಮಾತ್ರ ಬರಕ್ಕೆ ಇಷ್ಟಪಡ್ತಾರೆ. ಕೆಲವೊಬ್ರು ಈವನ್ 3-5 ಕಿಲೋಮೀಟರ್ ಅಂದ್ರೂ ಜಾಸ್ತಿ ದೂರ ಅಂತಾರೆ ಬೆಂಗಳೂರು ಅಂತ. ಸೊ ಆ ಏರಿಯಾನ ನೀವು ಡಿಫೈನ್ ಮಾಡ್ಕೊಂಡು ಈ ಏಜ್ ಗ್ರೂಪ್ ಅಂತ ಮಾಡಿ ಆ ಮೂಲಕ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಶ್ರೀಕಂಠ ಜಮದಗ್ನಿ ಅನ್ನೋರು ಒಂದು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆಯಾ? ಯಾಕೆಂದ್ರೆ ಇಂಗ್ಲಿಷ್ ಎಷ್ಟು ಮುಖ್ಯ ಆಗುತ್ತೆ ಇದನ್ನೆಲ್ಲ ಸರಿಯಾಗಿ ಎಫೆಕ್ಟಿವ್ ಬಳಸ್ಕೊಳ್ಳೋಕೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವ್ದಕ್ಕೆ ಅಂದ್ರೆ ಒಟ್ಟಾರೆ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಮಾಡ್ಬೇಕು ಅಂತ ಹೊರಟ್ರೆ ಬೇರೆ ಬೇರೆ ಚಾನೆಲ್ಸ್ ಗಳನ್ನ ಬಳಸೋದು, ಪೇಡ್ ಆಡ್ಸ್ ರನ್ ಮಾಡೋದಿರ್ಬಹುದು ಅಥವಾ ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಮಾಡೋದಿರ್ಬಹುದು, ಅಲ್ಲೊಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆಯಾ? ಎಷ್ಟು ಮುಖ್ಯ ಆಗುತ್ತೆ ಇಂಗ್ಲಿಷ್ ಬಳಕೆ ಅಂತ ಹೇಳಿ. ಅಂದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ ನ ಬಳಸೋದಕ್ಕೆ ಅಷ್ಟೊಂದೇನು ಬ್ಯಾರಿಯರ್ ಇಲ್ಲ ಅನ್ಕೊಳ್ತೀನಿ. ಬೇಸಿಕ್ ಇಂಗ್ಲಿಷ್ ನೀವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ನಿಮ್ ಕಸ್ಟಮರ್ಸ್ ಕನ್ನಡದವರು ಅಥವಾ ಇನ್ಯಾರು ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಒಂದು ಬ್ರಾಡರ್ ಆಡಿಯನ್ಸ್ ಅಂದ್ರೆ ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡನ್ನೂ ಮಾಡ್ಬೇಕು ಅಂದ್ರೆ ಅಲ್ಲಿ ನೀವು ಸ್ವಲ್ಪ ಇದು ChatGPT ಬಳಸ್ಕೊಂಡು ಇಂಗ್ಲಿಷ್ ಪ್ರೂಫ್ ರೀಡ್ ಮಾಡ್ಬೋದು. ಬಟ್ ಈಗ ಟೂಲ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆಡ್ಸ್ ರನ್ ಮಾಡಕ್ ಹೊರಟ್ರು, ಫೇಸ್ಬುಕ್ ಅಲ್ಲಿ ಒಂದು ಆಡ್ ರನ್ ಮಾಡ್ತಾ ಇದ್ದಾರೆ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆಡ್ ರನ್ ಮಾಡಕ್ ಹೊರಟ್ರು, ಅದ್ರಲ್ಲಿ ಏನ್ ಅಷ್ಟೊಂದೇನು ತೊಂದರೆ ಬರಲ್ಲ ಅಂತ ಅನ್ಕೊಂಡಿದ್ವಿ. ಅಲ್ಲಿನ ಸ್ಟೆಪ್ಸ್ ಅದು ಹೆಜ್ಜೆಗಳನ್ನ ಏನ್ ಮಾಡ್ಬೇಕು ಅದಕ್ಕೆಲ್ಲ ಏನು ಅಂದ್ರೆ ಲ್ಯಾಂಗ್ವೇಜ್ ಅಷ್ಟು ದೊಡ್ಡ ಬ್ಯಾರಿಯರ್ ಅಲ್ಲ ಅಂತ ಹೇಳ್ತೀರಾ? ದೊಡ್ಡ ಬ್ಯಾರಿಯರ್ ಅಲ್ಲ. ಓಕೆ ಸೂಪರ್. ಮತ್ತೆ ಆನಂದ್ ಸುಮಾರು ಪ್ರಶ್ನೆ ಬರ್ತಾನೆ ಇದೆ. ಬರ್ಲಿ ಐ ಥಿಂಕ್ ಅದನ್ನೇ ಕವರ್ ಮಾಡೋಣ ಬೆಸ್ಟ್. ಆನಂದ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಐ ಆಮ್ ಅನ್ ಅಕಾಡೆಮಿಕ್ ಕಾಂಟೆಂಟ್ ರೈಟರ್ ಅಂಡ್ ಇನ್ವಾಲ್ವ್ಡ್ ಇನ್ ಆಲ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪಬ್ಲಿಷಿಂಗ್ ಬುಕ್ಸ್. ಹೌ ಕ್ಯಾನ್ ಡಿಜಿಟಲ್ ಮಾರ್ಕೆಟಿಂಗ್ ಹೆಲ್ಪ್ ಅಂತ ಕೇಳಿದ್ದಾರೆ. ಸೊ ಪಬ್ಲಿಷಿಂಗ್ ಬುಕ್ಸ್ ಅಗೈನ್, ಸೊ ಎಲ್ಲದಕ್ಕೂ ಎಲ್ಲಾ ಬಿಸ್ನೆಸ್ಗೂ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನಿಮ್ದೇ ಆದ ಒಂದು ಐಡೆಂಟಿಟಿ ಇರ್ಲಿ. ಅದು ಇಟ್ ಕುಡ್ ಬಿ ಆನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ಇನ್ ಅಥವಾ ವೆಬ್ಸೈಟ್ ಅಥವಾ ಎಲ್ಲದರಲ್ಲೂ ಇಟ್ಕೊಂಡ್ಬಿಡಿ. ಒಂದು ಪ್ರಯಾರಿಟೈಸ್ ಮಾಡ್ಕೊಂಡ್ಬಿಡಿ. ಓಕೆ, ನಂದು ಈ 2 ಚಾನಲ್ ಅಲ್ಲಿ ನನ್ನ ಆಡಿಯನ್ಸ್ ಜಾಸ್ತಿ ಇರ್ತಾರೆ ಅಂತ. ಸೊ ಅದನ್ನ ಮಾಡ್ಕೊಂಡು ಈಗ ಪಬ್ಲಿಷಿಂಗ್ ಬುಕ್ಸ್ ಅಂದ್ರೆ ಯೂಶಲ್ ಆಗಿ ಅಮೆಝಾನ್ ಇಸ್ ದ ಗೋ ಟು ಚಾನಲ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ಕೊಂಡು ಮಾಡಿ, ಆಮೇಲೆ ಅಮೆಝಾನ್ಗೆ ಟ್ರಾಫಿಕ್ ಡೈವರ್ಟ್ ಮಾಡ್ಬೇಕಾಗಿರೋದ್ರಿಂದ ನಿಮ್ದು ಸೋಷಿಯಲ್ ಮೀಡಿಯಾ ಪೇಜ್ ಅಥವಾ ವಾಟ್ಸ್ಆಪ್ ಚಾನಲ್ಸ್ ಅಲ್ಲಿ ಏನಿದೆ ಅಲ್ಲಿ ಸೇಮ್ 80-20 ಪರೆಟೋ ಪ್ರಿನ್ಸಿಪಲ್ ಅಪ್ಲೈ ಮಾಡಿ. 80% ಆಫ್ ದ ಟೈಮ್ ವ್ಯಾಲ್ಯೂ ಕೊಡಿ, 20% ಆಫ್ ದ ಟೈಮ್ ಟ್ರಾಫಿಕ್ ನ ಅಮೆಝಾನ್ ಡೈವರ್ಟ್ ಮಾಡಿ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ರೈಟ್. ಓಕೆ. ಸೊ ಐ ಥಿಂಕ್ ಇನ್ನೊಂದು ಪ್ರಶ್ನೆ, ವಾಟ್ಸ್ಆಪ್ ಅಲ್ಲಿ ಬಲ್ಕ್ ಮೆಸೇಜಿಂಗ್ ಹೇಗ್ ಮಾಡ್ಬೇಕು ಸರ್? ಈಗ ನಮ್ಮ ಹತ್ರ ಆರ್ಗ್ಯಾನಿಕ್ ಆಗಿ ಕಲೆಕ್ಟ್ ಮಾಡಿರೋ ಒಂದು 2000 ನಂಬರ್ಸ್ ಇದೆ, ನಾವು ಅವ್ರನ್ನ ವಾಟ್ಸ್ಆಪ್ ಮೂಲಕ ಹೇಗೆ ಕನೆಕ್ಟ್ ಮಾಡಬಹುದು ಅಂತ ರಮೇಶ್ ಪೂಜಾರಿ ಅನ್ನೋರು ಕೇಳಿದ್ದಾರೆ. ಸೊ ವಾಟ್ಸ್ಆಪ್ ಅಲ್ಲಿ ನೀವು ಮ್ಯಾನ್ಯಲ್ ಆಗಿ ಅಂದ್ರೆ ಏನು ದುಡ್ಡು ಕೊಡದೆ ಮಾಡ್ಬೇಕು ಅಂದ್ರೆ ಇರೋದು ಒಂದು ಚಾನಲ್ ತರ ಕ್ರಿಯೇಟ್ ಮಾಡ್ಕೊಳ್ಳಿ. ಬಟ್ ಚಾನಲ್ ಅಲ್ಲಿ ಏನು ಕರೆಂಟ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇಟ್ಸ್ ಅ ಒನ್ ವೇ ಕಮ್ಯುನಿಕೇಶನ್. ಇದು ವಾಟ್ಸ್ಆಪ್ ಚಾನಲ್, ಗ್ರೂಪ್ ಅಲ್ಲ. ಸೊ ಅದು ನೀವು ಮೇ ಬಿ ಬ್ರಾಡ್ಕಾಸ್ಟ್ ಅಂತ ಇಟ್ಕೊಳ್ಳಿ. ಎರಡನೇದು, ನಿಮ್ಮ ಕಾಂಟ್ಯಾಕ್ಟ್ಸ್ ಏನಿದೆ ಅದನ್ನ ಲೇಬಲ್ ತರ ಅಂದ್ರೆ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಡಿ. ಸೊ 2000ರಲ್ಲಿ 500 ಜನ ಫಸ್ಟ್ ಟೈಮ್ ತಗೊಂಡಿರೋರು, ಇನ್ನ 1000 ಜನ ಹೊಸ ರಿಪೀಟ್ ಕಸ್ಟಮರ್ಸ್, ಆ ತರ ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡ್ಕೊಂಡ್ರೆ 500 ಜನಕ್ಕೆ ನೀವು 500 ಜನ ರಿಪೀಟ್ ಫಸ್ಟ್ ಟೈಮ್ ಕಸ್ಟಮರ್ಸ್ ಅಲ್ವಾ. ಸೊ ನೆಕ್ಸ್ಟ್ ಏನು ಚೆನ್ನಾಗಿರುತ್ತೆ ಅದನ್ನ ಮೆಸೇಜ್ ಮಾಡ್ಬೋದು. ಇನ್ನ ಮಿಕ್ಕಿದ 1500 ಜನ ಏನ್ ರಿಪೀಟ್ ಕಸ್ಟಮರ್ಸ್ ಇರ್ತಾರೆ, ಸೊ ಅವ್ರಿಗೆ ಓಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡೋದಾಗ್ಲಿ ಅಥವಾ ಏನೋ ಫೀಡ್ಬ್ಯಾಕ್ ತಗೊಳ್ಳೋದಾಗ್ಲಿ ಅದಕ್ಕೆ ಅಂತ ಒಂದು ಸಪರೇಟ್ ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡ್ಕೊಂಡು ಆ ತರ ಎಂಗೇಜ್ ಮಾಡಿ. ಇನ್ನೊಂದು ವಾಟ್ಸ್ಆಪ್ ಕಮ್ಯುನಿಟಿ ಮಾಡ್ಕೊಂಡು ಅಲ್ಲಿ ಕೂಡ ನೀವು ಡಿಫ್ರೆಂಟ್ ಗ್ರೂಪ್ಸ್ ತರ ಮಾಡ್ಕೊಂಡು ಶುರು ಮಾಡಿ. ಓಕೆ. ಸೊ ಇನ್ನು ಶ್ರೀಧರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ರೆ, ಏನಂದ್ರೆ
ಈ ಟಾಪ್ ಕಂಪನೀಸ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ರೋಲ್ಗೆ ನಾವು ರಿಕ್ರೂಟ್ ಆಗ್ಬೇಕು ಅಂದ್ರೆ ಏನ್ ಮುಖ್ಯವಾಗಿ ಯಾವ ಸ್ಕಿಲ್ಸ್ ಕಲ್ತ್ಕೋಬೇಕು ಅನ್ನೋದಲ್ಲ. ಹಾಗೆ ಫ್ರೀಲಾನ್ಸರ್ ಆಗ್ಬೇಕು ಅಂತ ಹೊರಟ್ರೆ ಅದಕ್ಕೂ ಮುಂಚೆನೂ ಯಾವ ಸ್ಕಿಲ್ಸ್ ನಮ್ಮ ಹತ್ರ ಇದ್ರೆ ಬೆಟರ್ ಅನ್ನೋ ತರ ಒಂದು ಕೇಳಿದೆ. ಐ ಥಿಂಕ್ ಇದರಲ್ಲಿ ನಿಮಗೆ ಮಾರ್ಕೆಟಿಂಗ್ ಒಂದು ಬೇಸಿಕ್ಸ್ ಗೊತ್ತಿರಲೇಬೇಕು. ಅಂದ್ರೆ ಯೂಶಲ್ ಆಗಿ ನಾವು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಮಾಡ್ತಾನೆ ಇರ್ತೀವಿ, ಮಾರೋದು. ಈಗ ಅಮ್ಮನ ಹತ್ರ ಹಾಲು ಕೇಳಬೇಕು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅಪ್ಪನ ಹತ್ರ ಚಾಕ್ಲೇಟ್ ಕೇಳಬೇಕು ಅಂದ್ರೂ ಕನ್ವಿನ್ಸ್ ಮಾಡಬೇಕು. ಸೊ ದೀಸ್ ಆರ್ ಯುವರ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸ್ಕಿಲ್ಸ್. ಸೊ ಅದನ್ನ ಸ್ವಲ್ಪ ನೆಕ್ಸ್ಟ್ ಆಳದಲ್ಲಿ ಹ್ಯೂಮನ್ ಸೈಕಿ ಸ್ವಲ್ಪ ತಿಳ್ಕೊಂಡು ಅದನ್ನ ಅದ್ರ ಜೊತೆಗೆ ಈ ಟೂಲ್ಸ್ ಎಲ್ಲ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಗೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ರೋಲ್ ಅಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲೂ ಡಿಫ್ರೆಂಟ್ ರೋಲ್ಸ್ ಇದೆ. SEO ಅಂತಿದೆ, ಆಮೇಲೆ SEO ನಲ್ಲೇ ನೀವು ಕಂಟೆಂಟ್ ರೈಟರ್ ಅಥವಾ ಬ್ಯಾಕ್ ಲಿಂಕ್ಸ್ ಜನರೇಟ್ ಮಾಡ್ತೀರಾ ಅನ್ನೋದಿರುತ್ತೆ. ಸೊ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನೀವು ಅದರ್ ರಿಲೇಟೆಡ್ ಯೂಟ್ಯೂಬ್ ಅಲ್ಲೇ ನಿಮಗೆ ಫ್ರೀ ಕೋರ್ಸಸ್ ಅಂತೆಲ್ಲ ಇದೆ, ಅಥವಾ ಗೂಗಲ್ಲೇ ಫ್ರೀ ಆಡ್ ಕೋರ್ಸಸ್ ಇದೆ, ಮತ್ತೆ ಮೆಟಾ ಫೇಸ್ಬುಕ್ದು ಫ್ರೀ ಕೋರ್ಸಸ್ ಇದೆ. ಸೊ ಅದನ್ನ ಮಾಡ್ಕೊಂಡು ಮಾಡ್ಬೋದು. ಅಥವಾ ನೀವು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ತರ ಮಾಡಿಕೊಂಡು ನಿಮ್ದೇ ಒಂದು ಸಣ್ಣ ಬ್ಲಾಗಿಂಗ್ ವೆಬ್ಸೈಟ್ ತರ ಮಾಡಿಕೊಂಡು ಅದರಲ್ಲಿ ನೀವು ನೋಡಿ ರಿಕ್ರೂಟರ್ಸ್ಗೆ ನಂದು ಬ್ಲಾಗು ಫಸ್ಟ್ ಶುರು ಮಾಡಿದಾಗ ಏನು ಟ್ರಾಫಿಕ್ ಇರಲಿಲ್ಲ, ಈಗ 1000 ಜನ ತಿಂಗಳಿಗೆ ಬರ್ತಾರೆ ನನ್ನ ಸೈಟ್ಗೆ ಅಂತ ತೋರಿಸಿ ಕೆಲಸ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಮಚ್ ಮೋರ್ ಬೆನಿಫಿಷಿಯಲ್ ರಾದರ್ ದ್ಯಾನ್ ಜಸ್ಟ್ ಡೂಯಿಂಗ್ ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ಇದೆ ಅಂತ ಹೋಗಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಫ್ರೀಲಾನ್ಸಿಂಗ್ ಅಲ್ಲೂ ಇದೇ ರೀತಿ. ನಾನು ಪ್ರಾಡಕ್ಟ್ ಫೋಟೋಶೂಟ್ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ. ಸೊ ಈಗ ನೀವು ಫ್ರೀಲಾನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಓಕೆ, ಯಾವ್ದೋ ಒಂದು ಕಂಪ್ನಿ ಅಥವಾ ಏನೋ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಆ ಕಂಪ್ನಿದು ವೆಬ್ಸೈಟ್ ಏನಾದ್ರು SEO ಟ್ವೀಕ್ ಮಾಡಿದ್ರೆ ಹೆಲ್ಪ್ ಆಗುತ್ತಾ, ಅಥವಾ ಅವ್ರದ್ದೇನೋ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸಜೆಷನ್ ಕೊಡೋದಾಗ್ಲಿ, ಈ ತರ ಮಾಡಿದ್ರೆ ಸೊ ನೋಟಿಸ್ ಆಗಕ್ ಜಾಸ್ತಿ ಶುರು ಆಗುತ್ತೆ. ಆಮೇಲೆ ಅವರು ನಿಮ್ಮನ್ನ ಕರೀತಾರೆ, ಓಕೆ ಏನ್ ಮಾಡಿದೀರಾ ತೋರಿಸಿ ಅಂತಾರೆ. ಸೊ ನಿಮ್ದು ಒಂದು ಸಣ್ಣ ಕೇಸ್ ಸ್ಟಡಿ ಆ ವೆಬ್ಸೈಟ್ ಏನ್ ಬಿಲ್ಡ್ ಮಾಡಿರ್ತೀರ ಅದನ್ನ ತೋರಿಸ್ಕೊಂಡು ಮುಂದುವರಿಯೋದಕ್ಕೆ ಈಸಿ ಆಗುತ್ತೆ. ಓಕೆ ಓಕೆ ಸೂಪರ್. ಸೊ ಇನ್ನೊಂದು ಪ್ರಶ್ನೆ ಸೂರಜ್ ಅವ್ರದ್ದು, ಕಸ್ಟಮರ್ ಫೀಡ್ಬ್ಯಾಕ್ ಒಂದು ಪ್ರಾಡಕ್ಟ್ ಗೆ ಹೇಗ್ ತಗೊಳ್ಳೋದು ಬೆಟರ್? ಯಾಕಂದ್ರೆ ಸಮಟೈಮ್ಸ್ ನಾವು ಫೀಡ್ಬ್ಯಾಕ್ ಕಾಲ್ ಮಾಡ್ತೀವಿ, ಜನ ಟೈಮ್ ಇಲ್ಲ ಅಂತಾರೆ, ಅಥವಾ ಫೀಡ್ಬ್ಯಾಕ್ ಇಮೇಲ್ ಕಳ್ಸಿದ್ರೆ ಅದಕ್ಕೆ ಉತ್ತರ ಕೊಡಲ್ಲ. ಏನು ಇನೋವೇಟಿವ್ ಆಗಿ ಮಾಡಿದ್ರೆ ನಮ್ಗೆ ನಮ್ ಪ್ರಾಡಕ್ಟ್ ಏನ್ ಇಷ್ಟ ಆಗ್ತಾ ಇದೆ, ಏನ್ ಇಷ್ಟ ಆಗ್ತಾ ಇಲ್ಲ, ಏನ್ ವರ್ಕ್ ಆಗ್ತಿದೆ, ಏನ್ ವರ್ಕ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಒಂಚೂರು ತಿಳುವಳಿಕೆ ಬೇಗ ಪಡ್ಕೊಳ್ಬಹುದು. ವಾಟ್ ಆರ್ ಯುವರ್ ಸಜೆಷನ್ಸ್ ಫಾರ್ ಗೆಟಿಂಗ್ ಕಸ್ಟಮರ್ ಫೀಡ್ಬ್ಯಾಕ್ ಅಂತ? ಇದು ಕೂಡ ಅದೇ ಪ್ರಾಡಕ್ಟ್ಸ್ ಮೇಲೆ ವೇರಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇತ್ತೀಚೆಗೆ ಚೇತಕ್ ತಗೊಂಡಿದ್ದೆ, ಎಲೆಕ್ಟ್ರಿಕ್ ಬೈಕು. ಸೊ ಅವರು ಒಂದು ವಾರ ಬಿಟ್ಬಿಟ್ಟು ಕಾಲ್ ಮಾಡಿ ಈ ತರ ವೇಗಾ ಸಿಟಿ ಮಾಲ್ ಅಲ್ಲಿ ಒಂದು 10 ಜನ ಕಸ್ಟಮರ್ಸ್ನ ಕರೆದು ಫ್ರೀ ಬ್ರೇಕ್ಫಾಸ್ಟ್ ಕೊಟ್ಟು ಒಂದು ಫೀಡ್ಬ್ಯಾಕ್ ಸೆಷನ್ ತರ ಮಾಡ್ತಿದ್ವಿ, ಇಂಟ್ರೆಸ್ಟ್ ಇದೆಯಾ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಆಫೀಸ್ ಇದ್ದಿದ್ರಿಂದ ಬರಕ್ಕಾಗಲ್ಲ ಅಂತ ಹೇಳಿದೆ. ಸೊ ಈ ತರ ನಿಮ್ಮ ಪ್ರಾಡಕ್ಟ್ದು ವ್ಯಾಲ್ಯೂ ಮತ್ತೆ ಈಸ್ ಇಟ್ ಅ ಬಿಗ್ ಪರ್ಚೇಸ್ ಅಥವಾ ಸ್ಮಾಲ್ ಪರ್ಚೇಸ್ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಸ್ಮಾಲ್ ಪರ್ಚೇಸಸ್, ಈಗ ಅಮೆಝಾನ್ ಅಲ್ಲಿ ಯಾವ್ದೋ ಒಂದು ಮೊಬೈಲ್ ಅಥವಾ ಇದನ್ನ ತಗೊಂಡಾಗ ಮೇ ಬಿ ಯು ಕ್ಯಾನ್ ಆಫರ್ ಸ್ಮಾಲ್ ಡಿಸ್ಕೌಂಟ್ ಆನ್ ನೆಕ್ಸ್ಟ್ ಪರ್ಚೇಸ್ ಟು ಮೇಕ್ ದಮ್ ಗಿವ್ ಯು ದ ಫೀಡ್ಬ್ಯಾಕ್. ಅಥವಾ ನೀವು ಪ್ಯಾಕೇಜ್ ಅಲ್ಲೇ ಕಳಿಸ್ಬಿಟ್ರೆ, ಓಕೆ ಇದನ್ನ ತೆಗೆದ ಮೇಲೆ ಒಂದು ಸಣ್ಣ ಚೀಟಿ ತರ ಅಥವಾ ಸಣ್ಣ QR ಕೋಡ್ ತರ ಫೀಡ್ಬ್ಯಾಕ್ ಕೊಡಿ ಅನ್ನೋದನ್ನ, ಅಥವಾ ನೀವು ಫೀಡ್ಬ್ಯಾಕ್ ಕೊಟ್ರೆ ನಿಮ್ಗೆ ಅಡಿಷನಲ್ ಇದು ಕಳಿಸ್ಕೊಡ್ತೀವಿ ಅನ್ನೋ ತರ, ಈ ತರ ಒಂದು ಇನೋವೇಟಿವ್ ವೇಸ್ ಅಲ್ಲಿ ಥಿಂಕ್ ಮಾಡ್ಬೋದು. ಇನ್ ಪರ್ಸನ್ ಬೇಕು ಅಂದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ವಿ ಗೋ ಅಂಡ್ ಅಪ್ರೋಚ್ ದೆಮ್. ಏನಂದ್ರೆ ಓಕೆ ನೀವು ಎಲ್ಲಿರ್ತೀರ ಹೇಳಿ, ನಾವ್ ಅಲ್ಲೇ ಬರ್ತೀವಿ, ಮಾತಾಡ್ತೀವಿ. ಕಾಲು ಇದ್ರಲ್ಲಿ ದಟ್ ಟೈಮ್ ಇಲ್ಲ ಅಂತ ಯೂಶಲ್ ಆಗಿ ಹೇಳ್ತಾರೆ. ಸೊ ಆ ಟೈಮ್ ಏನ್ ನೀವು ಕೇಳ್ತಿದ್ದೀರಾ ಅದನ್ನ ಹೇಗೆ ಕಾಂಪನ್ಸೇಟ್ ಮಾಡ್ತೀವಿ, ದಟ್ ವಿಲ್ ಹೆಲ್ಪ್ ಇನ್ ಗೆಟಿಂಗ್ ದೆಮ್ ಟು ಗೆಟ್ ಆನ್ ಅ ಕಾಲ್. ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಅದು ಯೋಚನೆ ಮಾಡ್ಕೊಂಡು ಐ ಥಿಂಕ್. ಓಕೆ. ಸೊ ಇನ್ನೊಂದು ಪ್ರಶ್ನೆ ಇತ್ತು ಅಲ್ಲಿ, ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಅಥವಾ ಈ ಫ್ರೀಲಾನ್ಸರ್ಸ್ ಯಾರಿದ್ದಾರೆ ಅವ್ರನ್ನ ನಾವು ಯಾವಾಗ ಎಂಗೇಜ್ ಮಾಡ್ಬೇಕು? ನಾವೇ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂದ್ರೆ ದೇರ್ ಇಸ್ ಲರ್ನಿಂಗ್ ಕರ್ವ್. ಅದನ್ನೆಲ್ಲ ಕಲ್ತ್ಕೊಂಡು ಮಾಡೋದಕ್ಕೆ ಬಿಸ್ನೆಸ್ ಫೋಕಸ್ ಮಾಡಕ್ ಆಗಲ್ಲ ಅನ್ನೋ ತರ ಆಗುತ್ತೆ. ಒಂದು ಸರ್ಟನ್ ಮಾರ್ಕೆಟಿಂಗ್ ಬಜೆಟ್ ಇದೆ ನಮ್ಮ ಹತ್ರ, ಆ ಮಾರ್ಕೆಟಿಂಗ್ ಬಜೆಟ್ ಇದ್ರೆ ನಾವು ಏಜೆನ್ಸೀಸ್ ನ ಅಥವಾ ಯಾರು ಫ್ರೀಲಾನ್ಸರ್ಸ್ ನ ಎಂಗೇಜ್ ಮಾಡೋದಾದ್ರೆ
ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಯಾವ ಸ್ಟೇಜಸ್ ಅಲ್ಲಿ ಮಾಡಿದ್ರೆ ಬೆಟರ್, ಯಾವ ರೀತಿ ಅಂತ ಮಾತಾಡ್ಬೇಕು, ಈ ತರ ಒಂದು ಹೈ ಲೆವೆಲ್ ಗೈಡ್ಲೈನ್ಸ್ ಕೊಡ್ಬೋದಾ? ಸೊ ಅದೇ ನೀವು ಒಳ್ಳೆ ಸೇಲ್ಸ್ ಆಗ್ತಿದೆ, ಒಂದು 5ರಿಂದ 10% ರೆವೆನ್ಯೂನ ಮಾರ್ಕೆಟಿಂಗ್ ಬಜೆಟ್ ಆಗಿ ಎತ್ತಿಡ್ಬೋದು ಅಂದಾಗ ನೀವು ಒಂದು ಫ್ರೀಲಾನ್ಸರ್ಸ್ ಅಥವಾ ಏಜೆನ್ಸೀಸ್ Okay. ಇದು ಸರ್ವಿಸ್ ತಗೋಬಹುದು. ಬಟ್ ಅದಕ್ಕೂ ಅಟ್ಲೀಸ್ಟ್ ನಿಮ್ ಕಡೆಯಿಂದ ಒಬ್ರು POC ಅಂತ ಇಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಎವ್ರಿ ಡೇ ಟು ಡೇ ಥಿಂಗ್ಸ್ ನೀವು ನೋಡ್ಕೊಳಕ್ ಆಗದೆ ಇರ್ಬೋದು ಆ ಕಡೆ. ಸೊ ಅದನ್ನ ನೋಡ್ಕೊಂಡು ಒಬ್ರು POC ಅಂತಾನೆ ಇಟ್ಟು, ಸೊ ಅದರದ್ದು ಎಲ್ಲ ಕಾಸ್ಟ್ ಎಲ್ಲ ಕವರ್ ಆಗೋ ತರ ಮಾಡ್ಕೊಂಡು, ಇಲ್ಲ ನೀವೇ ಹ್ಯಾಂಡ್ಲ್ ಮಾಡ್ತೀರಾ ಅಂದ್ರೆ ಸೊ ಈ ತರ ಬೇಸಿಕ್ಸ್ ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಹೋಗ್ಬಿಡಿ. ಓಕೆ, ಇಷ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಿರಲ್ಲ, ಇಷ್ಟು ಜನಕ್ಕೆ ರೀಚ್ ಆಗತ್ತೆ, ಇಷ್ಟು ಜನಕ್ಕೆ ಇದು. ಸೊ ನಿಮ್ಗೆ ಆ ಜಾರ್ಗನ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾವ ತರ ಮಾಡ್ಬೇಕು ಅಂತ ಏನು ಐಡಿಯಾ ಇಲ್ಲದೆ ಇದ್ರು, ಅಟ್ ದಿ ಎಂಡ್ ಆಫ್ ದ ಡೇ ಸರಿನಪ್ಪ 10,000 ಕೊಟ್ಟೆ ನಾನು, ಎಷ್ಟು ಜನಕ್ಕೆ ತಲುಪ್ತು, ಎಷ್ಟು ಜನ ಬಂದ್ರು ನನ್ನ ವೆಬ್ಸೈಟ್ಗೆ, ಎಷ್ಟು ಜನ ಕನ್ವರ್ಟ್ ಆದ್ರು. ಸೊ ಇಷ್ಟು ಗೊತ್ತಿದೆ, ಐ ಥಿಂಕ್ ಯು ಕ್ಯಾನ್ ಡೂ. ಆಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಹೋಗಿ, ಯಾಕಂದ್ರೆ ಇನಿಷಿಯಲ್ ಫೇಸ್ ಅಲ್ಲಿ ನಿಮ್ಗೆ ಟೈಮು ಕೊಡಕ್ ಆಗದೆ ಇರೋದ್ರಿಂದ ಸ್ವಲ್ಪ ಎಕ್ಸ್ಪರ್ಟ್ಸ್ ಇದ್ರೆ ಒಳ್ಳೇದು. ಯಾಕಂದ್ರೆ ದೇ ಡೋಂಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ಅಂಡ್ ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಓಕೆ. ಸೊ ಈ ನಿಟ್ಟಿನಲ್ಲಿ ಈಗ ನೀವು ಕೆಲಸ ಮಾಡ್ತಿರುವಂತ ಸಂಸ್ಥೆ ಅಥವಾ ಅಲ್ಲಿ ಯಾವ ತರದ ಒಂದು ಸ್ಕೇಲ್ ಅಲ್ಲಿ ಬಂದಿರುವಂತ ಬಿಸ್ನೆಸ್ ನ ನೀವು ಜನರಲಿ ಎಂಟರ್ಟೈನ್ ಮಾಡ್ತೀರಾ? ಅಂದ್ರೆ ಈಗ ನಿಮ್ಮ ಬಳಿ ಬಂದು ಇದನ್ನ ಒಂದು ಸರ್ವಿಸ್ ತರ ತಗೋಬೇಕು ಅಂದ್ರೆ ಅದಕ್ಕೇನಾದ್ರು ಕ್ರೈಟೀರಿಯಾ ಇದೆಯಾ? ಕ್ರೈಟೀರಿಯಾ ಅಂದ್ರೆ ನಮ್ಮ ಕಂಪ್ನಿನಲ್ಲಿ ಮಿನಿಮಮ್ ಬಿಲ್ಲಿಂಗ್ ಅಂತ ಇಷ್ಟು ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಅಷ್ಟು ಅಫೋರ್ಡ್ ಮಾಡಕ್ ಆಗತ್ತೆ ಅಂದ್ರೆ ಬಿಸ್ನೆಸ್ ಅವರು ಬಂದ್ ಅಪ್ರೋಚ್ ಮಾಡಿ. ಓಕೆ. ಸೊ ಸಚಿನ್ ಅವ್ರ ಇಮೇಲ್ ಐಡಿ ನಾನು ಬ್ರಾಡ್ಕಾಸ್ಟ್ ಮಾಡಿದ್ದೀನಿ Q&A ದಲ್ಲಿ. ಸೊ ಯಾರಿಗಾದ್ರೂ ಅವ್ರ ಜೊತೆ ಈ ನಿಟ್ಟಿನಲ್ಲೂ ಮಾತಾಡ್ಬೇಕು ಅಥವಾ ಅವ್ರ ಸಂಸ್ಥೆಯ ಮೂಲಕ ನಿಮ್ಗೆ ಏನಾದ್ರು ಒಂದು ಮಾರ್ಕೆಟಿಂಗ್ ಸರ್ವಿಸಸ್ ಪಡಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿ ಮಾತಾಡ್ಬೋದು ಖಂಡಿತವಾಗ್ಲು. ಅದಲ್ಲದೇನೆ ಇವತ್ತು ಮಾತಾಡಿದ ಎಲ್ಲಾ ವಿಷಯಗಳಲ್ಲೂ ಇನ್ನೇನಾದ್ರೂ ನಿಮ್ಗೆ ಒಂದು ಮಾಹಿತಿ ಮಾರ್ಗದರ್ಶನ ಬೇಕು ಅಂದ್ರೂ ಸಚಿನ್ ಅವ್ರನ್ನ ಸಂಪರ್ಕ ಮಾಡ್ಬೋದು. ಸಚಿನ್, ಇವಾಗ ಒಂಚೂರು ನಿಮ್ದು ಏನಿದೆ ಮುಂದಿನ ಸೆಷನ್ಸ್ ಮಾಡ್ಕೊಳ್ಳೋಣ, ಬಿಕಾಸ್ ಕ್ವಶನ್ಸ್ ಎಲ್ಲ ಆಯ್ತು ಇವಾಗ ಇಲ್ಲಿಗೆ. ಕ್ವಿಕ್ ಆಗಿ ಓವರ್ವ್ಯೂ ಕೊಡ್ತೀನಿ ಆಗಿದ್ರೆ. ಸರಿ. ಸೊ ಅದೇ ವಾಟ್ಸಾಪ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಅದೇ ಈಗಾಗಲೇ ಕ್ವೆಶನ್ಸ್ ಇದರಲ್ಲೆಲ್ಲ ಹೇಳಿದ್ದೆ. ಸೊ ಫಸ್ಟ್ ಟ್ರಸ್ಟ್ ಬಿಲ್ಡ್ ಮಾಡಿ, ದೆನ್ ಒಂದು ಗ್ರೂಪ್ ಅಥವಾ ಕಮ್ಯುನಿಟೀಸ್ ತರ ಮಾಡಕ್ ಶುರು ಮಾಡಿ, ಅದಾದ್ಮೇಲೆ ಯಾವ ತರ ಕಂಟೆಂಟ್ ಹಾಕಿದ್ರೆ ನಮ್ದು ಓಡುತ್ತೆ ಅನ್ನೋದನ್ನ ಮಂದಟ್ ಮಾಡಿಕೊಂಡು ಅದನ್ನ ಪೋಸ್ಟ್ ಮಾಡಕ್ಕೆ ಶುರು ಮಾಡಿ. ಸೊ ಯೂಶಲ್ ಆಗಿ ಈ ಬಿಹೈಂಡ್ ದ ಸೀನ್ಸ್ ಈಗ ಸಣ್ಣ ಉದ್ಯಮಿಗಳಿಗೆ ಏನಕ್ಕೆ ನಾನು ಚಕ್ಲಿ ನಿಮ್ಮ ಹತ್ರ ತಗೋಬೇಕು ಅಂದ್ರೆ, ನೋಡಿ ಮನೆಯಲ್ಲಿ ಶುದ್ಧವಾಗಿ ಏನೋ ಮಿಕ್ಸ್ ಮಾಡಿದೆ ಅಥವಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಮಾಡ್ತಿದೀವಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕೋದು. ಸೊ ಆಲ್ ದಿಸ್ ಬಿಲ್ಡ್ಸ್ ದಟ್ ಅಥೆಂಟಿಸಿಟಿ ಅಂಡ್ ಹೆಲ್ಪ್ಸ್ ಯು ಟೇಕ್ ಯುವರ್ ಬಿಸ್ನೆಸ್ ಫಾರ್ವರ್ಡ್ ಅನ್ನೋ ತರ ಇರುತ್ತೆ. ಆಮೇಲೆ ಅದೇ ವಾಟ್ಸ್ಆಪ್ ಬಿಸ್ನೆಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆಂಡ್ರಾಯ್ಡ್ ಅಥವಾ iOS ಸ್ಟೋರ್ ಅಲ್ಲಿ ಅದರಲ್ಲಿ ನೀವು ಒಂದು ಸಣ್ಣ ಸ್ಟೋರ್ ಸೆಟಪ್ ಮಾಡ್ಕೊಳ್ಳಿ. ಕ್ಯಾನ್ವಾನ ನೀವು ಪೋಸ್ಟರ್ಸ್ ಮಾಡೋದಕ್ಕಾಗಲಿ ಅಥವಾ ಸಣ್ಣ ವಿಡಿಯೋ ಅಥವಾ ಸ್ಲೈಡ್ಸ್ ಮಾಡೋದಕ್ಕೆ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲೂ ಸೇಮ್ ವಾಟ್ಸ್ಆಪ್ ಬಿಸ್ನೆಸ್ ತರ ಶಾಪ್ ಅಂತಿದೆ, ಅದರಲ್ಲೂ ನಿಮ್ದು ಪ್ರಾಡಕ್ಟ್ಸ್ ಕ್ಯಾಟಲಾಗ್ ಹಾಕೊಂಡು ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಇದೇ ಫನಲ್ ಹೇಳ್ತಿದ್ನಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ವಾಟ್ಸ್ಆಪ್ ಸ್ಟೇಟಸ್ ಅಥವಾ ಸ್ಟೋರಿನಲ್ಲಿ ಹಾಕಿದಾಗ ಹೆಂಗೆ ನೋಡ್ಬೇಕು, ಸೊ ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಎಂಗೇಜ್ ಮಾಡಿದ್ರು, ಸೊ ಎಷ್ಟು ಜನ ಕನ್ಸಿಡರ್ ಮಾಡ್ತಿದ್ದಾರೆ ತಗೊಳ್ಳೋದಕ್ಕೆ, ಮತ್ತೆ ಎಷ್ಟು ಜನ ಫೈನಲಿ ನಿಮ್ಗೆ ದುಡ್ಡು ಕೊಟ್ಟರು ಪರ್ಚೇಸ್ ಮಾಡೋದಕ್ಕೆ ಅಂತ. ಸೊ ಅಟ್ ಈಚ್ ಸ್ಟೇಜ್ ನೀವು ನೋಡ್ತಿದ್ದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ ಲೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜಾಸ್ತಿ ಜನಕ್ಕೆ ತಲುಪಿದಷ್ಟು ನಿಮಗೆ ಸ್ವಲ್ಪ ಮಟ್ಟಿಗೆ ತಗೊಳ್ತಾರೆ. ನೀವು ಬರೀ 10 ಜನಕ್ಕೆ ನಾನು ತೋರಿಸ್ತೀನಿ ಅಂದ್ರೆ ಒಬ್ರು ತಗೊಳ್ತಾರೆ ಅಥವಾ ಒಬ್ರು ತಗೊಳ್ಳಲ್ಲ. ಸೊ ಇದು ಮ್ಯಾಥ್, ಸಿಂಪಲ್ ಮ್ಯಾಥ್ ಬಿಹೈಂಡ್ ಮಾರ್ಕೆಟಿಂಗ್, ಡಿಜಿಟಲ್ ಅಲ್ಲ ಮಾರ್ಕೆಟಿಂಗ್. ಸೊ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ತಲುಪಿಸಿ, ಅದ್ರಲ್ಲಿ ಸ್ವಲ್ಪ ಜನ ಎಂಗೇಜ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ಓಕೆ ತಗೊಳ್ಳ ಬೇಡವಾ ಅಂತ ಮಾಡ್ತಾರೆ, ಅದ್ರ ಫೈನಲಿ ಪರ್ಚೇಸ್ ಮಾಡ್ತಾರೆ.
ಸಿಮಿಲರ್ಲಿ ನೀವು ಬಲ್ಕ್ SMS ಅಥವಾ ಬ್ರಾಡ್ಕಾಸ್ಟ್ ಕಳಿಸಿದಾಗ ಎಷ್ಟು ಮೆಸೇಜ್ ಕಳಿಸಿದಿರಾ, ಅದಾದ್ಮೇಲೆ ಎಷ್ಟು ಡೆಲಿವರ್ ಆಗಿದೆ, ಎಷ್ಟು ಜನ ಓಪನ್ ಮಾಡಿ ಇದು ಮಾಡಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ ಪರ್ಚೇಸ್. ಸೊ ಇದೊಂದು ಸಿಂಪಲ್ ಇದು ತಲೆಯಲ್ಲಿ ಇಟ್ಕೊಂಡಿರಿ, ಸೊ ದಟ್ ನೀವು ನೆಕ್ಸ್ಟ್ ಟೈಮು ಏನಕ್ಕೆ ವರ್ಕ್ ಆಗ್ತಿಲ್ಲ, ಏನಕ್ಕೆ ಯಾರು ಜನನೇ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ, ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ. ಸೊ ಅದೇ ಈಗ ವಾಟ್ಸ್ಆಪ್ ಅಲ್ಲಿ 2 ರೀತಿ ಇದೆ. ವಾಟ್ಸ್ಆಪ್ ಬಿಸ್ನೆಸ್ ಫ್ರೀ, ವಾಟ್ಸ್ಆಪ್ API ಅಂತಿದೆ, ಅದು ಪೇ ಮಾಡ್ಬೇಕಾಗತ್ತೆ. ಸೊ ಯೂಶಲ್ ಆಗಿ ಈಗ ನಾವು ವಾಟ್ಸ್ಆಪ್ ಬಿಸ್ನೆಸ್ ಅಪ್ಲಿಕೇಶನ್ ಏನು ಡೌನ್ಲೋಡ್ ಮಾಡ್ಕೊಳ್ತೀವಿ, ದಟ್ ಈಸ್ ಗುಡ್ ಎನಫ್ ಫಾರ್ ಸ್ಮಾಲ್ ಬಿಸ್ನೆಸಸ್. ಬಲ್ಕ್ ಮೆಸೇಜಿಂಗ್ ಆಗಲಿ, ಆಮೇಲೆ ಬೇಸಿಕ್ ಆಟೋಮೆಟಿಕ್ ಆಗಿ ಮಾಡೋದಾಗ್ಲಿ ಮಾಡ್ಬೋದು. ವಾಟ್ಸ್ಆಪ್ API ಅಲ್ಲಿ ಯೂಶಲ್ ಆಗಿ ಸ್ವಲ್ಪ ಕಸ್ಟಮರ್ಸ್ 1,000-2,000 ಜನ ಮೇಲಿದ್ದವ್ರಿಗೆ ಸುಲಭ ಆಗುತ್ತೆ ಮೇಂಟೈನ್ ಮಾಡೋದು. ಗ್ರೀನ್ ಟಿಕ್ ಆ ಥರ ಬೇಸಿಕ್ ಮೆಸೇಜಸ್. ಸೊ ಅದೇ ಸಿಂಪಲ್ ಸ್ಟೆಪ್ಸ್, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅವ್ರದ್ದು ಏನು ಸೈನ್ ಅಪ್ ಪ್ರೊಸೀಜರ್ಸ್ ಅದನ್ನೆಲ್ಲ ಮಾಡಿ ಒಂದು ವಾಟ್ಸ್ಆಪ್ ಕ್ಯಾಟ್ಲಾಗ್ ಆ್ಯಡ್ ಮಾಡ್ಕೊಂಬಿಡಿ. ಅದರಿಂದ ಫಸ್ಟು ನಿಮ್ಮ ಕಾಂಟ್ಯಾಕ್ಟ್ಸ್ಗೆ ಮಾರಾಟ ಮಾಡಕ್ಕೆ ಶುರು ಮಾಡಿ. ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿ ಒಂದು ಬ್ರಾಡ್ಕಾಸ್ಟ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಇದರದ್ದು. ಕ್ಯಾನ್ವಾ ಸಾಕು, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಟೂಲ್ಸ್ ಇರೋದ್ರಲ್ಲಿ ಕ್ಯಾನ್ವಾ ಫ್ರೀನೂ ಇದೆ, ಪೇಯ್ಡ್ ವರ್ಷನ್ ಕೂಡ ನಿಮ್ಗೆ ವರ್ಷಕ್ಕೆ 4,000 ಏನೋ ಆಗುತ್ತೆ, ವಿಚ್ ಇಸ್ ವರ್ತ್ ಇಟ್. ಅದಾದ್ಮೇಲೆ ವಿಡಿಯೋಸು ನಿಮ್ ಫೋನ್ ಸಾಕು, ಸುಮ್ಮನೆ ಒಂದು ವಿಡಿಯೋ ಮಾಡಿ ಕಳಿಸಿ. ಫ್ಯಾನ್ಸಿ ಎಡಿಟಿಂಗ್ ಬೇಡ, ಏನೋ ಬೇಡ ಇನಿಷಿಯಲ್ ಅಲ್ಲಿ. ಲೆಟ್ ಇಟ್ ಬಿ ಮೋರ್ ಅಥೆಂಟಿಕ್. ಯಾಕಂದ್ರೆ ಈಗ ಹೆಂಗೆ ಆಗೋಗಿದೆ ಅಂದ್ರೆ ಎಲ್ಲಾ ಹೈ ಡೆಫಿನಿಷನ್ ಹೈಲಿ ಎಡಿಟೆಡ್ ವಿಡಿಯೋಸ್ ನೋಡಿ ಈ ತರದ್ದು ಕೂಡ ಇಟ್ ವಿಲ್ ಬಿ ಅ ಸ್ಕ್ರಾಲ್ ಸ್ಟಾಪಿಂಗ್ ಅಂತ ಏನ್ ಕರಿತೀವಿ, ಅಂದ್ರೆ ಗಮನ ಕೊಟ್ಟು ನೋಡುವಂತ ವಿಡಿಯೋಸ್ ಕೂಡ ಆಗಿದೆ. ಯಾಕಂದ್ರೆ ಗಮನನೇ ನಿಮ್ಮ ಕರೆನ್ಸಿ. ಈಗ ಅಟೆನ್ಷನ್ ಈಸ್ ಯುವರ್ ಕರೆನ್ಸಿ. ಸೊ ಹೆಂಗ್ ಅಟೆನ್ಷನ್ ಆಗಿ ಗ್ರ್ಯಾಪ್ ಮಾಡ್ಕೊಳ್ತೀರಾ ಅದ್ರ ಮೇಲೆ. ಆಮೇಲೆ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಸ್ನೆಲ್ಲ ಜಾಯಿನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ನೀವು ಅಥವಾ ನಿಮ್ ನಂಬರ್ ಇನ್ನೊಬ್ಬರ ಹತ್ರ ಸೇವ್ ಆಗದೆ ಇದ್ರು ನೀವು ಸ್ಟೇಟಸ್ ಅಲ್ಲಿ ಹಾಕಿದಾಗ ಅವರ ಸ್ಟೇಟಸ್ ಅಲ್ಲಿ ಕಾಣಿಸ್ಬೋದು. ಸೊ ಮೊದ್ಲೆಲ್ಲ ಏನಾಗ್ತಿತ್ತು, ನನ್ನ ನಂಬರು ವಸಂತ್ ನಂಬರು ಇಬ್ಬರದು ಸ್ಟೋರ್ ಆಗಿದ್ರೆ ಮಾತ್ರ ನಾನೇನಾದ್ರು ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡ್ರೆ ವಸಂತ್ ಕಾಣಿಸೋದು. ಈಗ ಏನಾಗುತ್ತೆ ಅಂದ್ರೆ ನನ್ನ ನಂಬರ್ ವಸಂತ್ ಸೇವ್ ಮಾಡ್ಕೊಳ್ಳೇ ಇದ್ರು, ಬಟ್ ನಾವಿಬ್ರು ಒಂದೇ ಗ್ರೂಪ್ ಅಲ್ಲಿ ಇದ್ರು, ನಾನು ಆ ಗ್ರೂಪ್ ನ ಟ್ಯಾಗ್ ಮಾಡಿದಾಗ ಅವ್ರಿಗೆ ಆ ವಾಟ್ಸ್ಆಪ್ ಸ್ಟೇಟಸ್ ಕಾಣಿಸುತ್ತೆ. ಆಮೇಲೆ ಈಗೇನು ಸೋಷಿಯಲ್ ಮೀಡಿಯಾ ಬೇರೆ ಏನಾದ್ರು ಪೇಜಸ್ ವೆಬ್ಸೈಟ್ಸ್ ಇದ್ರೆ ಅದರಿಂದ ಮಾಡಿ. ವಾಯ್ಸ್ ನೋಟ್ಸ್ ಕೂಡ ಬಳಸಿ. ಐ ಥಿಂಕ್ ಇದು ಅಂಡರ್ ಯುಟಿಲೈಸ್ಡ್ ಕಮ್ಯುನಿಕೇಶನ್ ಫಾರ್ಮ್ಯಾಟ್ ಕರೆಂಟ್ಲಿ ಅಂತ ನನಗೆ ಅನ್ನಿಸ್ತಿದೆ. ಅಂದ್ರೆ ಪರ್ಸನಲ್ ಆಗಿ ಯೂಶಲ್ ಆಗಿ ವಾಯ್ಸ್ ನೋಟ್ಸ್ ಮಾಡ್ತಿರ್ತೀವಿ, ಬಟ್ ಫ್ರಮ್ ಅ ಬಿಸ್ನೆಸ್ ಬಿಲ್ಡಿಂಗ್ ಪರ್ಸ್ಪೆಕ್ಟಿವ್ ಯು ಕ್ಯಾನ್ ಸ್ಟಿಲ್ ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ವಿಡಿಯೋಸು, ವಾಯ್ಸ್ ನೋಟ್ಸು, ಪೋಸ್ಟರ್ಸ್ ಮಾಡಿ ನೀವು ಇದು ಮಾಡ್ಕೋಬಹುದು. ಸಿಮಿಲರ್ಲಿ ಇನ್ಸ್ಟಾಗ್ರಾಮ್ದು ಒಂದು ಚೆಕ್ ಲಿಸ್ಟ್ ಏನಿದೆ ಅಂದ್ರೆ, ಇನ್ಸ್ಟಾಗ್ರಾಮು ಇದು ಇನ್ಸ್ಟಾಗ್ರಾಮ್ ಮಾತ್ರನೇ ಅಲ್ಲ, ಲಿಂಕ್ಡ್ ಇನ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಎಕ್ಸ್ ಅಥವಾ ಟ್ವಿಟರ್ ಆಗ್ಲಿ, ಎಲ್ಲದಕ್ಕೂ ಇದು ವರ್ಕೌಟ್ ಆಗುತ್ತೆ. ಸೊ ಯೂಶಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ವಾರಕ್ಕೆ ಆಗುವಂತ ಕಂಟೆಂಟ್ ನ ಒಂದಿನ ಕೂತ್ಕೊಂಡ್ಬಿಟ್ಟು ಮಾಡ್ಕೊಂಡು ಅದನ್ನ ಶೆಡ್ಯೂಲ್ ಮಾಡ್ಬಿಡ್ತೀವಿ. ವೀಕೆಂಡ್ಸ್ ಅಥವಾ ಯಾವ್ದೋ ಒಂದು ಡೇ ಆದ್ರೆ, ಸೊ ದಟ್ ನಿಮ್ಗೆ ಬ್ಯಾಚ್ ಪ್ರೊಸೆಸಿಂಗ್ ತರ ಮಾಡ್ಬಿಡ್ಬೋದು. ಒಂದ್ಸತಿ ಕೂತ್ಕೊಂಡ್ರೆ ಕಂಟೆಂಟ್ ಕ್ರಿಯೇಷನ್ ಮೇಲೆ ಒಂದು ಫೋಕಸ್ ಇದ್ದಾಗ ಅದೊಂದು ಫ್ಲೋ ನಲ್ಲಿ ಶುರು ಆಗಿ ಬೇಗ ಮುಗ್ದೋಗುತ್ತೆ. ಎರಡನೇದು, ಒಂದು ಶೆಡ್ಯೂಲ್ ಇಟ್ಕೊಳ್ಳಿ. ಓಕೆ, ನೀವು ಎವ್ರಿ ಡೇ ಪೋಸ್ಟ್ ಮಾಡ್ತೀರಾ ಅಂದ್ರೆ ಎವ್ರಿ ಡೇ ಪೋಸ್ಟ್ ಮಾಡಿ. ಆಮೇಲೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಿಮ್ಮ ಕಸ್ಟಮರ್ಸ್ ಯಾವಾಗ ಫ್ರೀ ಆದಾಗ ಓಪನ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಥವಾ ನೋಡ್ತಿರ್ತಾರೆ, ಅದನ್ನ ನೋಡ್ಕೊಂಡು ಪೋಸ್ಟ್ ಮಾಡಿ. ಆಮೇಲೆ ನಿಮ್ಮ ಪ್ರೊಫೈಲ್ದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಇಟ್ಕೊಂಡಿರಿ. ನಿಮ್ಮ ಪ್ರೊಫೈಲ್ ಅಲ್ಲಿ ಏನೇನ್ ಕೀವರ್ಡ್ಸ್ ನಿಮ್ಮ ಬಿಸ್ನೆಸ್ ಸಂಬಂಧಪಟ್ಟಿದ್ದು ಅದನ್ನ ಅಟ್ಲೀಸ್ಟ್ 1 ಅಥವಾ 2 ಕೀವರ್ಡ್ಸ್ ಹಾಕೊಳ್ಳಿ. ಆಮೇಲೆ ನಿಮ್ಮ ಆ ಇನ್ಸ್ಟಾಗ್ರಾಮ್ ಅಥವಾ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾನ ಎಲ್ಲಾ ಕಡೆ ಹಂಚ್ಕೊಳ್ಳಿ. ಸ್ಟೋರೀಸ್ ನ ಹೈಲೈಟ್ಸ್ ಆಗಿ ಹಂಚ್ಕೊಳ್ಳಿ. ಆಮೇಲೆ ಫಸ್ಟ್ ಇನ್ಸ್ಟಾಗ್ರಾಮ್ ಅಥವಾ ಎಕ್ಸ್ ಅಥವಾ ಲಿಂಕ್ಡ್ ಇನ್ ಅಲ್ಲಿ ಗೋ ವಿಡಿಯೋ ಫಸ್ಟ್. ಯಾಕಂದ್ರೆ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಗಿವ್ ಯು ಬೂಸ್ಟ್. ಎಂಗೇಜ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಲೈವ್ ಹೋಗಿ. ಈ ಲೈವ್ ಹೋಗೋದು ಆಫ್ಟರ್ ಯು ಬಿಲ್ಡ್ ಸರ್ಟನ್ ಫಾಲೋವರ್ಸ್. 1,000 ಜನ ಆದ್ಮೇಲೆ ಇದನ್ನ ಮಾಡಿದ್ರೆ
ಉಪಯೋಗ ಆಗುತ್ತೆ. ಸರಿ, ಬ್ರ್ಯಾಂಡ್ಸ್ದು ಅದು. ಸೊ ಇದು ಮಾಮೂಲಿ ನಾವೆಲ್ಲ ಮಾಡ್ತಿದೀವಿ. ನಾನು ಅದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ತರ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಮಾಡಿ ನಮ್ಗೆ ಕಳ್ಸ್ಕೊಡಿ, ಆಮೇಲೆ ನಾವು ಹಾಕಿದಾಗ ಸ್ಲೈಡ್ಸ್ ಕೂಡ ಡೌನ್ಲೋಡ್ ಮಾಡೋ ಅವಕಾಶ ಮಾಡ್ಬೋದು. ಅದೇ ವಾಟ್ಸ್ಆಪ್ ಟ್ಯಾಗಿಂಗ್ ಫೀಚರ್ ಅಂತ ಇದ್ನಲ್ಲ, ಸೊ ಇದನ್ನ ನೀವು ಬಳಸ್ಕೋಬಹುದು. ಸೊ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಪ್ಡೇಟ್ ಮಾಡಿ ಅಂತ ಕೊಟ್ರೆ, ಈಗ ಸದ್ಯಕ್ಕೆ ಅದತ್ರ 5 ಗ್ರೂಪ್ಗೇನೋ ನೀವು ಟ್ಯಾಗ್ ಮಾಡ್ಬೋದು. ಸೊ ಆ ಗ್ರೂಪ್ ಅಲ್ಲಿ ಇರೋರ್ಗೆಲ್ಲ ನಿಮ್ಮ ಸ್ಟೇಟಸ್ ಹೋಗಿ ತೋರಿಸುತ್ತೆ. ನೀವು ಅವ್ರ ನಂಬರ್ನ ಸ್ಟೋರ್ ಮಾಡ್ಕೋಬೇಕು ಅಂತಾನೆ ಇದು. ಇದು ಮಾತಾಡಿದ್ವಿ. ಐ ಥಿಂಕ್ D2C ವೆಬ್ಸೈಟ್ ಸೇಮ್ ಅದೇ ಬೇಸಿಕ್ಸ್ ಏನು ಅಂದ್ರೆ ಶಾಪಿಫೈ ಅಥವಾ ಕಾಮರ್ಸ್ ಅಂತ ವೆಬ್ಸೈಟ್ಸ್ ಇದೆ, ಅದರಿಂದಾನೇ ಶುರು ಮಾಡ್ಕೊಂಬಿಡಿ. ಪೇಮೆಂಟ್ ಗೇಟ್ವೇ ಒಂದು ಬೇಕಾಗುತ್ತೆ. ಸೊ ರೇಸರ್ ಪೇ ಅಥವಾ ಫೋನ್ ಪೇ ಯಾವ್ದಾದ್ರು ಈಸಿ ಟು ಇಂಟಿಗ್ರೇಟ್ ಇರುತ್ತೆ. ಟ್ರ್ಯಾಕಿಂಗ್ ಪರ್ಪಸ್ ಅಂದ್ರೆ ನಮ್ಮ ವೆಬ್ಸೈಟ್ಗೆ ಯಾರು ಬರ್ತಿದ್ದಾರೆ ಏನು ಅಂತ ನೋಡ್ಕೊಳ್ಳೋದಕ್ಕೆ ಗೂಗಲ್ ಅನಾಲಿಟಿಕ್ಸ್ ಅಥವಾ ಅಡೋಬಿ ಅನಾಲಿಟಿಕ್ಸ್ ಶುರು ಮಾಡಿ. ಟ್ರಾಫಿಕ್ ಅದೇ ಒಂದು SEO ಇಂದ ಮಾಡ್ಬೋದು ಅಥವಾ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಇಂದ ಮಾಡ್ಬೋದು. ಮಾರ್ಕೆಟ್ ಪ್ಲೇಸ್ ಆದ್ರೆ ಕಾಮರ್ಸ್ ಅಥವಾ ಕ್ವಿಕ್ ಕಾಮರ್ಸ್ ಅಲ್ಲಿ ಲಿಸ್ಟ್ ಮಾಡಿಕೊಂಡು ಅದರಿಂದ ನೀವು ವೆಬ್ಸೈಟ್ಗೆ ಡ್ರೈವ್ ಮಾಡ್ಬೋದು ಟ್ರಾಫಿಕ್. ಸೊ ಒನ್ಸ್ ನಿಮ್ ವೆಬ್ಸೈಟ್ ಬಂದಾಗ ನಾವು ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ. ಸೊ ಈಗ ನಿಮ್ದು ಕಂಟೆಂಟ್ ನೋಡಿ ನಿಮ್ ವೆಬ್ಸೈಟ್ ಬಂದಿರ್ತಾರೆ ಅಥವಾ ನಿಮ್ ಅಡ್ವರ್ಟೈಸ್ಮೆಂಟ್ ನೋಡಿ ನಿಮ್ ವೆಬ್ಸೈಟ್ ಬಂದಿರ್ತಾರೆ. ಸೊ ಆ ವೆಬ್ ಪೇಜ್ ಯಾವ ಪೇಜ್ ಮೇಲೆ ಬರ್ತಾರಲ್ಲ, ಯಾವ ಪೇಜ್ ಮೇಲೆ ಲ್ಯಾಂಡ್ ಆಗ್ತಾರಲ್ಲ, ಸೊ ಆ ಪೇಜ್ ಈಸ್ ಯುವರ್ ಸೆಲ್ಲಿಂಗ್ ಪೇಜ್ ಅಂತ ಯೂಶಲ್ ಆಗಿ ಕರಿತೀವಿ. ಸೊ ಅದನ್ನ ನೋಡ್ಬಿಟ್ಟೆ ನಿಮ್ ಪ್ರಾಡಕ್ಟ್ ನ ತಗೊಳ್ಳೋದು. ಸೊ ಅದ್ರಲ್ಲಿ ನೀವು ಕೆಲವೊಂದು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. ಸೊ ಪ್ರಾಡಕ್ಟ್ ಇಮೇಜಸ್ ಕ್ಲಾರಿಟಿ ಇರಬೇಕು, ಆಮೇಲೆ ಏನ್ ಬೆನಿಫಿಟ್ ಆಫರ್ ಮಾಡುತ್ತೆ, ಆಮೇಲೆ ತುಂಬಾ ಇನ್ಫಾರ್ಮೇಶನ್ ಇಡಕ್ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ T-ಶರ್ಟ್ ಅಲ್ಲಿ ಯಾವ್ದೋ ಒಂದು ಡಿಸೈನ್ಗೆ ಒಂದು 4-5 ಕಲರ್ಸ್ ಇಟ್ರೆ ಬೇಗ ಡಿಸಿಷನ್ ತಗೊಳ್ತಾರೆ. ಇಲ್ಲ ಅಂದ್ರೆ ಮೋರ್ ದನ್ 5 ಆಗೋದ್ರೆ ಡಿಸಿಷನ್ ಫಟಿಂಗ್ ಅಂತ ಬಂದು ಅವರು ತಗೊಳ್ಳೋದನ್ನು ಬಿಟ್ಟು ವಾಪಸ್ ಹೋಗ್ತಾರೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಐ ಥಿಂಕ್ ಎಸ್ಪೆಷಲಿ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಇದ್ದಷ್ಟು ಒಳ್ಳೇದೆ. AB ಟೆಸ್ಟ್ ಅಂದ್ರೆ ಈಗ 100 ಜನ ಸೈಟ್ ಒಂದ್ ಪೇಜ್ ವಿಸಿಟ್ ಆದ್ರೆ 50 ಜನಕ್ಕೆ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸೋದು, ಇನ್ನು 50 ಜನಕ್ಕೆ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸೋದು. ಸೊ ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಜಾಸ್ತಿ ಪರ್ಚೇಸ್ ಆಗುತ್ತೆ ಅನ್ನೋದನ್ನ ಅಂದ್ರೆ AB ಟೆಸ್ಟಿಂಗ್ ಅಂತ ಕರಿತೀವಿ ಯೂಶಲ್ ಆಗಿ. ಸೊ ಆಗ ನೀವು ಗೊತ್ತಾಗುತ್ತೆ, ಓಕೆ ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ರೆ ನನಗೆ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ, ಅಥವಾ ಯಾವ ತರ ಬರೆದ್ರೆ ವರ್ಡ್ ಡಿಫರ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಟೆಸ್ಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು. ಅದಾದ್ಮೇಲೆ ಇದು ಫಾಸ್ಟ್ ಲೋಡಿಂಗ್ ಟೈಮ್ ಇಸ್ ನಾನ್ ನೆಗೋಷಿಯಬಲ್. ಯಾಕಂದ್ರೆ ಎಲ್ಲ ಮೊಬೈಲ್ ಅಲ್ಲಿ ಯೂಸ್ ಮಾಡೋದ್ರಿಂದ ಜನರಿಗೆ ಎಲ್ರಿಗೂ ತಾಳ್ಮೆ ಕಮ್ಮಿ. ಸೊ ಆದಷ್ಟು ನಿಮ್ದು ವಿತಿನ್ ಅ ಸೆಕೆಂಡ್ ಲೋಡ್ ಆದ್ರೆ ವೆಬ್ಸೈಟ್ ಇಟ್ ಇಸ್ ಮಚ್ ಮೋರ್ ಈಸಿಯರ್ ಫಾರ್ ಕನ್ಸ್ಯೂಮರ್. ಅಂಡ್ ಆಲ್ಸೋ ಗೂಗಲ್ ಅಥವಾ ಏನು ಆರ್ಗ್ಯಾನಿಕಲ್ ರ್ಯಾಂಕ್ ಆಗ್ಬೇಕು ಅಂದ್ರೆ ಅಲ್ಗಾರಿಥಮ್ಸ್ ಕೂಡ ಇದನ್ನೇ ಪ್ರಿಫರ್ ಮಾಡುತ್ತೆ. ಆಮೇಲೆ ಟೆಸ್ಟಿಮೋನಿಯಲ್ಸ್ ಅಥವಾ ಪ್ರೂಫ್ಸ್ ಎಲ್ಲ ಆಡ್ ಮಾಡಿದಾಗ ಜನರಿಗೆ ನಂಬಿಕೆ ಜಾಸ್ತಿ ಆಗಿ ತಗೊಳ್ಳೋದಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅದೇ ನಿಮ್ದೇ ಓನ್ ವೆಬ್ಸೈಟ್ ಅಂತ ಇದ್ದಾಗ ಚಾನಲ್ ವೈಸ್ ROI ಟ್ರ್ಯಾಕ್ ಮಾಡ್ಕೊಳ್ಳಿ. ಆಮೇಲೆ ಲೈಫ್ ಟೈಮ್ ವ್ಯಾಲ್ಯೂ ಏನಿದೆ, ಯಾವ ಚಾನಲ್ ಇಂದ ಬರ್ತಿದೆ ಅದನ್ನ ನೋಡ್ಕೊಂಡು ನೀವು ಆಪ್ಟಿಮೈಸ್ ಮಾಡಬಹುದು. ಆಮೇಲೆ ನಿಮ್ದು ಅಕ್ವಿಸಿಷನ್ ಕಾಸ್ಟ್ ಅಂದ್ರೆ ಒಬ್ಬ ಗ್ರಾಹಕನ್ನ ಕೊಂಡ್ಕೊಳ್ಳೋ, ಅವರಿಂದ ಪರ್ಚೇಸ್ ಮಾಡ್ಕೊಳ್ಳೋ ಅಂತದ್ದು ಎಷ್ಟು ಖರ್ಚಾಗ್ತಿದೆ ನಿಮ್ಗೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಈ 3 ಹೈ ಲೆವೆಲ್ ಮೆಟ್ರಿಕ್ಸ್ ನೋಡ್ಕೊಂಡ್ರೆ ವಿಲ್ ಬಿ ಫೈನ್. ಸೊ ಇದರಲ್ಲೂ ಬೇರೆ ಬೇರೆ ಸಾಕಷ್ಟಿದೆ, ಸದ್ಯಕ್ಕೆ ಇಷ್ಟು ಲಿಸ್ಟ್ ಮಾಡಿ ಬಿಟ್ಟಿರ್ತೀನಿ. ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಇದಾಗುತ್ತೆ, ರಿಟೆನ್ಷನ್, ಪ್ಯಾಕೇಜಿಂಗ್ ಎಲ್ಲ. ಥ್ಯಾಂಕ್ ಯು ವಸಂತ್, ಅಂಡ್ ಮುಂದೆ ಬನ್ನಿ ಟೀಮ್. ಪರ್ಫೆಕ್ಟ್. ತುಂಬಾ ಚೆನ್ನಾಗಿ ಸೆಷನ್ ನಡೆಸ್ಕೊಟ್ರಿ. ಐ ಥಿಂಕ್ ಎಷ್ಟೊಂದು ಅದರ ವ್ಯಾಪ್ತಿ ಏನು ಅಂತ ಅನ್ನೋದಂತೂ ಸಾಕಷ್ಟು ಜನಕ್ಕೆ ಇವತ್ತು ಮನವರಿಕೆ ಆಗಿರುತ್ತೆ. ತುಂಬಾ ದೊಡ್ಡದಿದೆ. ಹಲವಾರು ರೀತಿಯಲ್ಲಿ ಹಲವಾರು ವಿಚಾರಗಳನ್ನ ಇನ್ನೂ ನಾವು ಫರ್ದರ್ ಸೆಷನ್ಸ್ ಕೂಡ ಮಾಡೋಣ ಬೇಕಿದ್ರೆ. ಎಲ್ಲರಲ್ಲೂ ಒಂದು ಕೋರಿಕೆ, ಇಲ್ಲಿ ರಿಯಾಕ್ಷನ್ಸ್ ಅಂತ ಒಂದು ಇಮೋಜಿ ಇದೆ, ಅದ್ರಲ್ಲಿ ಹೋಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಸಚಿನ್ ಅವರಿಗೆ ನಿಮ್ದೊಂದು ಶುಭಾಶಯ ತಿಳಿಸ್ಬೇಕು ಎಲ್ಲರೂ.
ಥ್ಯಾಂಕ್ ಯು ಎಲ್ಲ ನಿಮ್ಮ 1.5 hours ಟೈಮ್ ಕೊಟ್ಟಿದ್ದಕ್ಕೆ ಸ್ಯಾಟರ್ಡೆ ಬಿಡುವು ಮಾಡಿಕೊಂಡು ತುಂಬಾ ಧನ್ಯವಾದಗಳು. ತುಂಬಾ ಜನ ಅವರ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. ಸೊ ಈ ವೆಬಿನಾರ್ ನ ನಾವು ಇನ್ನೊಂದು 2-3 ದಿನದಲ್ಲಿ ಯೂಟ್ಯೂಬ್ ಹಾಕ್ತೀವಿ. ಹಾಗಾಗಿ ಯಾರಿಗಾದ್ರೂ ಮಿಸ್ ಆಗಿದ್ರೆ ಅಥವಾ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಬೇರೆಯವ್ರಿಗೆ ಅಂತಂದ್ರೆ ದಯವಿಟ್ಟು ಆ ಲಿಂಕ್ ನ ಶೇರ್ ಮಾಡಿ, ಎಲ್ಲರಿಗೂ ಅದನ್ನ ಕಳ್ಸ್ಕೊಡಿ. ಹಾಗೆ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಹೊಸ ವೆಬಿನಾರ್ ವಿಡಿಯೋ ಇರ್ಬೋದು, ಹೊಸ ಪಾಡ್ಕಾಸ್ಟ್ ವಿಡಿಯೋ ಇರ್ಬೋದು, ತಕ್ಷಣ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕಾನ್ ಒತ್ತಿ ಅಟ್ಲೀಸ್ಟ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಬೆಂಬಲ ಇದೇ ರೀತಿ ಮುಂದುವರಿಲಿ. ನಮ್ಮ ವಾಟ್ಸ್ಆಪ್ ಫೋರಮ್ ಅಲ್ಲೂ ಇವಾಗ ಹತ್ರ 4-5 ಫೋರಂ ನಡುವೆ ಒಂದು 2,000 ಮೆಂಬರ್ಸ್ ಆಗ್ತಾ ಇದ್ದಾರೆ. ಎಲ್ರಿಗೂ ಇದೇ ಆಸಕ್ತಿ, ಒಂದು ಉದ್ಯಮದಲ್ಲಿ ಬೆಳಿಬೇಕು, ವಿಷಯ ತಿಳ್ಕೊಳ್ಬೇಕು, ಹಂಚ್ಕೊಳ್ಬೇಕು ಅನ್ನೋಂಥದ್ದು. ಸಮುದಾಯವಾಗಿ, ಕಮ್ಯುನಿಟಿಯಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ತಾನೆ ನಾವು ನಮ್ಮ ಒಂದು ಉದ್ಯಮಶೀಲತೆ ವಿಚಾರದಲ್ಲಿ ಕನ್ನಡಿಗರಲ್ಲಿ ಏನ್ ಕೊರತೆ ಇದೆ ಅದನ್ನ ಕಟ್ಕೊಳಕಾಗತ್ತೆ ಅನ್ನೋಂತ ಒಂದು ನಂಬಿಕೆ ನಮ್ಮ ತಂಡದ್ದು. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ, ಸಚಿನ್ ಇನ್ನೊಂದ್ಸರಿ ನಿಮ್ಗೆ ಧನ್ಯವಾದ. ಹಾಗೆ ನೀವು ಏನೇನು ಹೊಸ್ತು ಮಾಡ್ತಿದ್ದೀರಿ ನಿಮ್ಮ ಕರಿಯರ್ ಅಲ್ಲಿ ಇರ್ಬೋದು, ಉದ್ಯಮದ ವಿಚಾರದಲ್ಲಿ ಇರ್ಬೋದು, ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ಈ ಒಂದು ವೆಬಿನಾರ್ ನ ಮುಗಿಸೋಣ.